ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲದಾಸ್ತಿಯವರ ಕೃತಿ ಶುದ್ಧ ಬ್ರಹ್ಮದ ಅನುಭೂತಿಗಾಗಿ ನಮ್ಮ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ತತ್ವದೃಷ್ಟಿ ಮಹಾರಾಜ ಸಾಧು ನಿಶ್ಚಲ್ ದಾಸರ ನೆರವಿಗೆ ಕುಳಿತು ಉತ್ತಮ ಅಧಿಕಾರಿಯಾಗಿ ತತ್ವೋಪದೇಶವನ್ನು ಪಡಿತಾ ಇದ್ದಾನೆ. ಸದ್ಗುರುಗಳಾದವರು ಹಗ್ಗ ಮತ್ತು ಹಾವಿನ ದೃಷ್ಟಾಂತದಿಂದ ಮೊದಲು ಮಾಡಿಕೊಂಡು ಸತ್ಯವಾದ ಹಗ್ಗದಲ್ಲಿ ಮಿಥ್ಯವಾದ ಸರ್ಪ ತೋರುವಂತೆ ಸತ್ಯವಾದ ಬ್ರಹ್ಮದಲ್ಲಿ ಮಿಥ್ಯವಾದ ಜಗತ್ತು ತೋರುತ್ತಿದೆ. ಆ ತೋರುತ್ತಿರುವ ಜಗತ್ತು ಹೇಗಿದೆ ಅಂತಂದ್ರೆ ಅನಿರ್ವಚನೀಯವಾಗಿದೆ. ಅದರ ಬಗ್ಗೆ 9 ರೀತಿಯಿಂದ ಪರೀಕ್ಷಿಸಲಾಗಿ ಅದು ಸಾವಯವವಾಗಿದೆಯೋ ನಿರವಯವವಾಗಿದೆಯೋ ಸಾವಯವ ನಿರವಯವವಾಗಿದೆಯೋ ಅಂತ ನೋಡಿದ್ರು. ಜಗತ್ತು ಹೆಂಗದ, ಅದಕ್ಕೊಂದು ಏನಾರ ಅವಯವ ಅಂತ ಅದ ಏನು? ಅವಯವಗಳು ಇಲ್ಲದ, ಇಲ್ಲಂತೀರ ಆದ. ಈಗ ಇದ್ದ ಅವಯವ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಲ್ಲದಂಗ ನಿತ್ಯವಾಗಿ ಅದ. ಸತ್ಯ ಅಂತೀರ ಸತ್ಯವಾದ ಅವಯವಗಳು ಇಲ್ಲ, ಇದ್ದಂಗೆ ಇರಂಗಿಲ್ಲ. ಮತ್ತೆ ಇಲ್ಲಂತೀರ ಅದಾವ. ಮತ್ತು ಸಾವಯವ ನಿರವಯವ ಅಂತೀರ, ಸಾವಯವ ಇದ್ದಾಗ ನಿರವಯವ ಅಂತ ಹೇಳಕ್ ಬರಲ್ಲ, ನಿರವಯವಾಗಿದ್ದಾಗ ಸಾವಯವ ಅಂತ ಹೇಳಕ್ ಬರಲ್ಲ. ಅವಯವ ಸಹಿತ ನಿಮಗ್ ಕಣ್ಣು, ಕಿವಿ, ಮೂಗು, ನಾಲಿಗೆ, ಕೈ, ಕಾಲು ನಿಮ್ಗೆ ಹೆಂಗ ಅವಯವಗಳದವ ಹಂಗ ಈ ಜಗತ್ತಿಗೂ ಒಂದು ಪಂಚಮಹಾಭೂತಗಳಿಂದ ಆಕಾರಗಳದವ, ಬಣ್ಣಗಳದವ. ಮತ್ತಿನ್ನೇನದವ? ನೋಡೋದಕ್ಕ ಕೈಗೆ ಕಣ್ಣಿಗೆ ಕಾಣ್ತವ, ಕೈಗೆ ಸಿಗ್ತವ, ಎಲ್ಲ ಸಾವಯವ ಅದಾವ. ಅದವನದ್ರಾಗೆ ಮತ್ತೆ ಹಂಗೆ ಇರ್ತವೇನು, ಒಂದೊಂದು ಸೀಸನ್ ಬಂದಂಗೆಲ್ಲ ಚೇಂಜ್ ಆಕತ್ ಹೋಗ್ತಾವ. ದಿನ ಚೇಂಜ್ ಆಗ್ತಿರ್ತಾವ, ನಮಗ್ ಗೊತ್ತಾಗಂಗಿಲ್ಲ. ಒಂದು ಗಿಡ ಹತ್ತಿ ಬಿಡ್ತಂತಂದ್ರೆ ಅದು ಮುಂಜಾನೆ ಬೆಳೀತದ, ಮಧ್ಯಾಹ್ನ ಬೆಳೆಯಂಗಿಲ್ಲ, ರಾತ್ರಿ ಬೆಳೀತದ, ಮುಂಜಾನೆ ಅದು ಕಂಟಿನ್ಯೂ ಬೆಳೀತಿರ್ತದ, ಕಂಟಿನ್ಯೂ ಚೇಂಜ್ ಆಗ್ತಾನೆ ಇರ್ತದ. ಅದು ದೊಡ್ಡದಾಗ್ತಿರ್ತದ, ಕೆಲವೊಂದು ಸಣ್ಣ ಆಗ್ತಿರ್ತಾವ, ಕೆಲವೊಂದು ಕರ್ಗಿದ್ದು ಬೆಳಗಾತಿರ್ತಾವ, ಬೆಳಗಿದ್ದು ಕರಗಾತಿರ್ತಾವ, ಗಿಡ್ಡಿದ್ದು ಎತ್ತರ ಆಗ್ತಿರ್ತಾವ, ಎತ್ತರದ ಗಿಡ್ಡ ಆಗ್ತಿರ್ತಾವ, ಹುಳಿ ಇದ್ದು ಸಿಹಿ ಆಗ್ತಿರ್ತಾವ, ಸಿಹಿ ಇದ್ದದ್ದು ಹುಳಿ ಆಗ್ತಿರ್ತಾವ. ಹಿಂಗೆ ನಡೆದಿರ್ತಾವ. ಅಷ್ಟೆ ಏನೋ ಒಂದು ಆಗ್ತಿರ್ತವ. ಹೀಗಾಗಿ ಬೆಳಕಿದ್ದದ್ದು ಕತ್ಲಾಗ್ತಿರ್ತದ, ಕತ್ಲಿದ್ದದ್ದು ಬೆಳಕಾಗ್ತಿರ್ತದ. ಇಲ್ಲಂತೀರ ಅದಾವ, ಅದಾವಂತೀರ ಇಲ್ಲ, ಹಿಂಗೆ ಇರ್ತಾವ ಇಲ್ಲ. ಹಿಂಗಾಗಿ 9 ರೀತಿ ನೆನಪಿಟ್ಕೋಬೇಕು. ಸಾವಯವ ನಿರವಯವ. ಮತ್ತು 3ನೇದ್ದೇನು ಸಾವಯವವಾಗಿದೆಯೋ ಆಗಿದೆ ಅಂತ ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ಅವು ಇಲ್ದಂಗ ಅಥವಾ ನಿರವಯವವಾಗಿದೆಯೋ ನಿರವಯವ ಅಂತ ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ಸಾವಯವವಾಗಿ ತೋರ್ಲಿಕ್ಕತ್ತವ, ಕೈಗೆ ಸಿಗ್ಲಿಕ್ಕತ್ತವ, ಕೈಗೆ ಸಿಗ್ತದ ಮತ್ತೆ ಕಣ್ಣಿಗೆ ಕಾಣತ್ತವ. ಯು ಕ್ಯಾನ್ ಟಚ್ ಇಟ್, ಯು ಕ್ಯಾನ್ ಸಿ ಇಟ್. ಅದನ್ನು ನೋಡ್ಬೋದು. ಮತ್ತು ಕೈಯಿಂದ ಮುಟ್ಟಿದ ಮೇಲೆ ಇಂದ್ರಿಯಗಳಿಗೆ ನಮ್ಗೆ ವ್ಯತ್ಯಯ ಆಗ್ಲಿಕ್ಕತ್ತದ ಅಂತಂದ ಮೇಲೆ ಅದು ಆದಂತೀವಿ, ಆಗಲಿದ್ದಂಗೆ ಇರಲ್ಲ.
ಮತ್ತ ಇದ್ದಂಗೆ ಇರಂಗಿಲ್ಲ ಅಂತಂದ್ರೆ ಅದಕ್ಕೆ ಇಲ್ಲರೇ ಅಂದ್ಬಿಡಮೇನು? ಇಲ್ಲ, ಆದ. ಈಗ ಕಪಾಳಿ ಬಿಡಂಗ್ ಸಿಟ್ಟು ಬರ್ತದೆ. ಒಬ್ಬ ಡಾಕ್ಟರ್ ಬಳಿ ಹೋಗಿರ್ತೀರಿ, ಈ ರೀತಿ ಇತ್ತಂತಂದ್ರೆ ಪರಿಸ್ಥಿತಿ ಹೆಂಗಿರ್ತದೆ? ಈ ಡಾಕ್ಟರ್ ಬಳಿ ಹೋದಾಗ ಡಾಕ್ಟರ್ ಪೇಷಂಟಿಗೆ ನೋಡಿ, ಒಂದು ಹಾರ್ಟ್ ಅಟ್ಯಾಕ್ ಆದ ಪೇಷಂಟ್ ಅದ, ಆ ಪೇಷಂಟಿಗೆ ದವಾಖಾನಿಗೆ ತಗೊಂಡು ಹೋಗ್ಬಿಟ್ರಿ ಎಮರ್ಜೆನ್ಸಿ ಅಂತ. ಡಾಕ್ಟರ್ ಬಂದು ನೋಡಿ ಇದು ಸತ್ತದ ಅಂತ ಹೇಳಿದ್ರ ಹೆಂಗಿರ್ತದ? ನೀವು ಮುಂದೆ ಕಲ್ಪತ್ ಏನ್ ಮಾಡ್ಬೇಕು ಮುಂದಿನ ವ್ಯವಸ್ಥೆ ಮಾಡ್ಕೊತೀರಿ. ಅದು ಬಿಟ್ಟು ಈಗ ಸತ್ತದ ಹೇಳೋದು ಒಂದು ಅರ್ಧ ತಾಸು ಬಿಟ್ಟು ಬಂದಕ್ಕೆ ಇಲ್ರಿ ಏನೋ ಉಸಿರಾಡ್ಸ್ಲಕ್ಕತ್ತದ ಜೀವಂತ ಅದ ಅಂತ ಹೇಳೋದು. ಜೀವಂತದ ಅಂದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತು ಇಡ್ರಿ ನೋಡಮ್ಮ ಅಂತಂದ್ರೆ ಅವಾಗ ಹೇಳಿನಲ್ರಿ ಸತ್ತದ ಅಂತ ಅವಾಗ ಹೇಳೋದು. ಮತ್ತ ಇಲ್ಲರಿ ಒಳಗೆ ಇನ್ನ ಸ್ವಲ್ಪ ಪ್ರಾಣ ಆದ ಜೀವಂತದರಿ ಇನ್ನ ಒಂದು ಹೇಳೋ ಮಾರ, ಸತ್ತದಂತಾರೆ ಹೇಳು, ಜೀವಂತ ಆದಂತಾರೆ ಹೇಳು. ಇದು ಏನಿದೆ ನೀ ಅಡ್ಡಾಡಿ ಹೇಳಕತ್ತಿದಲ್ಲ? ಡಾಕ್ಟರ್ ಬಂದು ಸಿಟ್ಟು ಬರ್ತದಿಲ್ಲ ಹಿಂಗೆ ಹೇಳಿದಾರೆ. ಒಂದೇನಾರ ಹೇಳ್ಬೇಕು, ಆದಂತಾರೆ ಹೇಳ್ಬೇಕು, ಇಲ್ಲ ಅಂತಾರೆ ಹೇಳ್ಬೇಕು. ಈಗ ಅದು ಜಗತ್ತೇ ಹಂಗಿದ್ದ ಡಾಕ್ಟರ್ ಏನ್ ಮಾಡ್ಬೇಕು? ಅವನಿಗಿದ್ದಂಗೂ ಅನಿಸ್ಲಕತ್ತದ, ಅದು ಅವನ ಇನ್ಸ್ಟ್ರೂಮೆಂಟ್ನಾಗ ಹಾರ್ಟ್ ಬೀಟಿಂಗ್ ಅದೆಲ್ಲ ತೋರಿಸ್ಲಕತ್ತದ, ಉಳಿದ ಫಂಕ್ಷನ್ಸ್ ಎಲ್ಲ ಬಂದ್ ಆಗ್ಯಾವ. ಅವ್ ಏನ್ ಮಾಡ್ಬೇಕು? ಹಿಂಗದ ಆದ ಇಲ್ಲ, ಇಲ್ಲ ಆದ, ಆದ ಇಲ್ಲ ಅಂತ ಎರಡು ಅಂತೀವಿ. ಎರಡು ಅನ್ಬೇಕಂದ್ರೆ ಆದ ಅಂದ್ರೆ ಇರಂಗಿಲ್ಲ, ಇರಬಾರ್ದಾಗಿತ್ತು. ಇಲ್ಲ ಅಂತಂದ್ರೆ ಇಲ್ಲದಂಗೆ ಆಗಿರ್ಬೇಕಿತ್ತು. ಅದ ಅದಕ್ಕೆ ಇದಕ್ಕ ಈ ಮೂರಿತಿ ಸಾವಯವ ಒಂದನೇದ್ದು, ನಿರವಯವ ಎರಡನೇದ್ದು, ಸಾವಯವ ನಿರವಯವ, ಒಟ್ಟು ಮೂರೈತಾ ಇದು ಜಗತ್ತಿನ ಕಂಡೀಷನ್. ಈ ರೀತಿ ಮೂರು ಹೇಳಕ್ ಬರಂಗಿಲ್ಲ. ಇದಕ್ಕೇನಂತಾರ? ಅನಿರ್ವಚನೀಯ ಅಂತಾರ. ಮತ್ತಿನ್ನೇನದ? ಇನ್ನ ಮೂರು ರೀತಿ ಯಾವ್ದದ? ಸತ್ ಅಂದ್ರ ಆದಂತಿರ, ಅದಂತಿರ. ಅದಕ್ಕ ಹಾವಿನ ಬಗ್ಗೆ ಮಾತಾಡ್ಲಕತ್ತಾರ. ಜಗತ್ತಿನ ಬ್ರಹ್ಮದ ಬಗ್ಗೆ ಅಲ್ಲ, ಜಗತ್ತಿನ ಬಗ್ಗೆ, ಅಗ್ಗದ ಬಗ್ಗೆ ಅಲ್ಲ, ಹಾವಿನ ಬಗ್ಗೆ. ಇದು ಅನಿರ್ವಚನೀಯ. ಹಾವ ಅಗ್ಗನ, ಬ್ರಹ್ಮನ ಏನು ಜಗತ್ತ ಮನ ಏನ? ಎದ್ರ ಬಗ್ಗೆ ಮಾತಾಡ್ಲಕತ್ತೀರಿ ಈಗ? ಬ್ರಹ್ಮನ ಬಗ್ಗೆ ಮಾತಾಡ್ಲಕ್ಕ ಎಲ್ಲಾನು ಸಾಧ್ಯ ಅದ, ಆದ್ರೆ ಜಗತ್ತಿನ ಬಗ್ಗೆ ಇದು ಹಿಂಗೆ ಅಂತ ಹೇಳಕ್ ಆಗಲ್ಲ. ಇದನ್ನು ತಿಳ್ಕೋಬೇಕು. ಈಗ ಇದು ನಿತ್ಯವಾದ ಜಗತ್ತು ಸತ್ಯವಾಗಿ ತೋರ್ತಾ ಇದೆ, ಹೆಂಗಪ್ಪ ಅಂತ ನಾವು ಡಿಸೈಡ್ ಮಾಡ್ಲಕ್ ಆಗಲ್ಲ. ಇನ್ನು ಮೂರು ಆಯ್ತಾ? ಸಾವಯವ, ನಿರವಯವ, ಸಾವಯವ, ನಿರವಯವ. ನೆಕ್ಸ್ಟ್ ಸತ್ತ, ಅಸತ್ತ, ಸದಸತ್. ಸತ್ ಅಂದ್ರೆ ಆದಂತೀರ, ಹಾವ ಆದಂತೀರ, ಇಲ್ಲಲ್ಲಿ ಸ್ವಲ್ಪ ಬೆಳಕಚ್ಚಿ ನೋಡಿದ್ರೆ ಇಲ್ಲಲ್ಲಿ. ಮತ್ತೆ ಇಲ್ಲಂತೀರ ಬಂದ್ ಮಾಡ್ರಿ, ಇಲ್ಲಂತೀರ ಯಾವನು ಕತ್ತಲ್ದಾಗದನ, ಯಾವನಿಗೆ ಅಜ್ಞಾನ ಅದ, ಅವನಿಗೆ ಜಗತ್ತು ಖರೆ ಅದ, ಅವ ಅದರಿಂದ ಸುಖ ಅನುಭವಿಸ್ಲಕತ್ತಾನ. ಇಲ್ಲಂತ ಹೆಂಗಂತೀರಿ? ಜಗತ್ತು ಇಲ್ಲ ಅಂತದ. ಅಜ್ಞಾನಿಗೆ ಜಗತ್ತು ಸತ್ಯ ಅದ, ಜ್ಞಾನಿಗೆ ಮಿಥ್ಯೆ ಅದ, ಮುಮುಕ್ಷುವಿಗೆ ಅದು ಮಿಥ್ಯೆ ಅದ, ಅಜ್ಞಾನಿಗೆ ಜಗತ್ತು ಸತ್ಯ ಅದ. ಇನ್ನ ಮುಂದುವರೆದು ನೋಡಿದ್ರೆ ಬ್ರಹ್ಮಜ್ಞಾನಿಗೆ ಆ ಜಗತ್ತನ್ನೋದು ಇಲ್ಲವೇ ಇಲ್ಲ, ಕೇವಲ ಬ್ರಹ್ಮ ಒಂದೇ ಅದ ಅಂತ. ಆ ಮಟ್ಟದ ನಿರ್ಧಾರಕ್ಕೆ ಹೋಗ್ಬೇಕಾದ್ರೆ ಇನ್ನ ನಾವು ಬ್ರಹ್ಮಜ್ಞಾನಿಗಳಾಗಿಲ್ಲ. ಜಗತ್ ಮಿಥ್ಯೆ ಅಂತ ಅಷ್ಟೇ ತಿಳ್ಕೊಂಡಿವಿ, ಆದ್ರೂ ಸತ್ಯವಾಗಿ ಅನುಭವಿಸ್ತೀವಿ. ಅಜ್ಞಾನಿಯಾಗಿ ಅನುಭವಿಸಿ ವ್ಯವಹಾರ ಕಾಲದಲ್ಲಿ ಸತ್ಯ, ಪರಮಾರ್ಥ ಕಾಲದಲ್ಲಿ ಮಿಥ್ಯ, ಎಲ್ಲ ಮಿಶ್ರ ಅನುಭವ ನಮ್ಮದು. ಹೀಗಾಗಿ ಸತ್ಯನೋ ಮಿಥ್ಯನೋ, ಇಲ್ಲಂತೀರ ಆದ, ಆದಂತೀರ ಇಲ್ಲ. ನಾವು ಅದ ಅಂತೀವಿ, ಬೆಳಕು ಮಾಡಿದ್ರೆ ಇಲ್ದಂಗೆ ಆಗ್ತದೆ, ಆಗ್ಗದ ಅಲ್ಲಿ. ಇಲ್ಲಂತೀರಿ ಅದು ಅಂದಿಸ್ಲಕತ್ತದ, ಸುಖ ಕೊಡ್ಲಕತ್ತದ. ತಿಂಪಿ ಬೆಳ್ಳಿ ಹಂಗೆ ಕಾಣ್ಲಕತ್ತದ, ಸುಖ ಕೊಡ್ಲಕತ್ತದ. ಹಗ್ಗ ಹಾವಿನಂಗೆ ಕಂಡು ಅಂದಿಸ್ಲಕತ್ತದ.
ಮತ್ತೆ ಎರಡು ಸದಸತ್ ಅಂತಿವೆ. ಸದಸತ್ ಎರಡು ಹೆಂಗ್ ಅಂತೀರಿ? ಆದ ಹಗ್ಗ ಆದ ಅಂತ ಹೇಳಿದ್ಮೇಲೆ ಇಲ್ಲ ಅಂತದ್ದು ಎಲ್ಲಿದ್ ಬರ್ತದ? ಹಗ್ಗ ಇಲ್ಲ ಅಂತಂದ್ರೆ ಆದ ಅಂತ ಎಲ್ಲಿದ್ ಬರ್ತದ? ಎರಡು ಮಿಕ್ಸ್ ಮಾಡಿ ಹೇಳಕ್ ಬರಂಗಿಲ್ಲ. ಹೀಗಾಗಿ ಇವು ಇನ್ನ ಮೂರಾದು. ಸತ್ತಂತೂ ಹೇಳಲು ಬರುವುದಿಲ್ಲ, ಅಸತ್ತಂತೂ ಹೇಳಲು ಬರುವುದಿಲ್ಲ, ಸದಸತ್ತಂತೂ ಹೇಳಲಿಕ್ಕೆ ಬರಲ್ಲ. ಅವಯವ ಅಂತ ಹೇಳಕ್ ಬರಲ್ಲ, ನಿರವಯವ ಅಂತ ಜಗತ್ತಂತ ಹೇಳಕ್ ಬರಲ್ಲ, ಸಾವಯವ ನಿರವಯವ ಅಂತನೂ ಹೇಳಕ್ಕೆ ಬರಲ್ಲ. 6 ರೀತಿ ಆದ ಇವು. ಇನ್ನ 3 ಅದಾವ. ಹೆಂಗದವ? ಬ್ರಾಹ್ಮಣಿಂದ ಅಭಿನ್ನವಾಗಿದೆ ಅಂತ ವೇದಾಂತ ಸಿದ್ಧಾಂತಿಗಳು ಹೇಳ್ತಾರ. ಬ್ರಾಹ್ಮಣಿಂದ ಭಿನ್ನವಾಗಿದೆ ಅಂತ ಹೇಳಿ ದ್ವೈತವಾದಿಗಳು ಹೇಳ್ತಾರೆ. ವೇದಾಂತ ಸಿದ್ಧಾಂತಿಗಳಿಗೆ ಮಾಯಾವಾದಿಗಳಂತಾರ, ದ್ವೈತವಾದಿಗಳಿಗೆ ಭೇದವಾದಿಗಳು ಅಂತಾರೆ. ಈ ಭೇದವಾದಿ ಅಭೇದವಾದಿಗಳಿಗೆ ಇದು ಹಿಂಗೆ ಅಂತ ಹೇಳಕ್ ಬರಲ್ಲ. ನೀವೇನು ಅದ್ವೈತನೇ ಗಟ್ಟಿಯಾಗಿ ಹಿಡ್ಕೋಬಾರದು. ಅದ್ವೈತ ಚಿಂತನೆ ಮಾಡುವುದರಿಂದ ನಿಮಗೆ ಹೆಚ್ಚು ಆನಂದ ಆಗ್ತಿರ್ಬೋದು, ಅದನ್ನೇ ಗಟ್ಟಿಯಾಗಿ ಹಿಡ್ಕೋಬಾರದು. ಭೇದವನ್ನ ಬಿಸಾಕಬಾರದು, ಅಭೇದವನ್ನ ಗಟ್ಟಿಯಾಗಿ ಹಿಡ್ಕೋಬಾರದು. ಯಾಕಂದ್ರೆ ಇದು ಅನಿರ್ವಚನೀಯ. ಯಾವುದನ್ನ ಗಟ್ಟಿಯಾಗಿ ಹಿಡ್ಕೋಬಾರದು, ಯಾವುದನ್ನ ನೆಗ್ಲೆಕ್ಟ್ ಮಾಡಬಾರದು. ಹೆಂಗದ ಇದು? ನಿಮ್ಗೆ ಎರಡೇ ಗೊತ್ತದವ. ಒಂದು ಎತ್ತಿ ಬಿಸಾಕದು, ಇನ್ನೂ ಒಂದು ಗಟ್ಟಿಯಾಗಿ ಹಿಡ್ಕೊಂಡು ಜೀವನ ಇಟ್ಕೊಳ್ಳೋ. ಇಷ್ಟೇ ಅಲ್ಲ, ಎರಡೇ ಗೊತ್ತದವ. ಇವೆರಡು ತಪ್ಪದವ ಈ ಜಗತ್ತಿನೊಳಗೆ. ಯಾವ ವಿಷಯವಾಗ್ಲಿ, ಯಾವುದೇ ವ್ಯಕ್ತಿ ಆಗ್ಲಿ, ಏನೇ ಒಂದು ಪ್ರಸಂಗ ಆಗ್ಲಿ, ಅದನ್ನೇ ಜಗ್ಗಿ ತಲೆಗೆ ತುಂಬಿಕೊಳ್ಳಕ್ ಹೋಗ್ಬಾರ್ದು. ಅದರಿಂದ ಏನು ಉಪಯೋಗ ಅದಕ್ಕ ಬಿಸಾಕ್ಲಕ್ಕೂ ಹೋಗ್ಬಾರ್ದು. ನಮ್ಗೆರಡು ಗೊತ್ತದ, ಒಂದು ಚಲೋ ಒಂದು ಕೆಟ್ಟ, ಎರಡು ಅನ್ಲಾರ್ದಂಗೆ ಬದುಕು ಮಾಡೋದು ಕಲಿಬೇಕು ನಾವು. ಯಾವುದು ಅನ್ಲಾರ್ದಂಗೆ ಬದುಕು ಮಾಡಬೇಕು. ಚಲೋ ಅಂದ್ರೆ ಬೇಡ, ಕೆಟ್ಟ ಅನ್ಬೇಡ, ಸತ್ಯ ಅನ್ಬೇಡ, ನಿತ್ಯ ಅನ್ಬೇಡ. ಸುಮ್ಮನಿರ್ಲಕ್ ಬರಂಗಿಲ್ಲ. ಯಾಕೆ ನಿನ್ನೇನ್ ಕಮೆಂಟ್, ನಿಂದೇನು ಅಭಿಪ್ರಾಯ ಅದ್ರಾಗ? ಅದು ಹೆಂಗಿರ್ಬೇಕು ಹಂಗೆ ಅದ. ನಿನ್ನ ಅಭಿಪ್ರಾಯ ಪ್ರಕಾರ ಅದು ಇರ್ಬೇಕಂತ ಏನದ? ಏನಿಲ್ಲ, ಸುಮ್ಮನೆ ಇರ್ಬೇಕು. ಅನಿರ್ವಚನೀಯ. ಇದು ಪ್ರಾಕ್ಟಿಕಲ್ ಆಗಿ ನಾವು ಜೀವನದಾಗ ಅಳವಡಿಸ್ಕೋಬೇಕು. ಈ ಜಗತ್ತಿನ ಬಗ್ಗೆ ಏನದ ಹೆಂಗದ ಅನ್ನೋದು ಇದು ನಾವು ಪ್ರಾಕ್ಟಿಕಲ್ ಆಗಿ ಜೀವನದೊಳಗೆ ಅಳವಡಿಸಿಕೊಂಡ್ರ ಇಲ್ಲೇ ಮೋಕ್ಷ. ಬ್ರಹ್ಮದಿಂದ ಈ ಒಂದು ಜಗತ್ತ ಅಥವಾ ಜೀವ ಏನಾಗ್ಯದ? ಅಭಿನ್ನವಾಗಿದೆ. ಘಟಾಕಾಶ, ಮಠಾಕಾಶ, ಮಹಾಕಾಶಗಳು ಅಭಿನ್ನವಾಗಿವೆ. ಈ ಘಟ ಮಠ ಉಪಾಧಿಯ ಕಾರಣ ಅಂತ ಒಂದ್ ಕಡೆ. ಇನ್ನೊಂದ್ ಕಡೆ ಘಟಾಕಾಶ ಹೆಂಗ್ರಿ ಮಠಾಕಾಶ ಆಗ್ತದ? ಘಟಾಕಾಶದ ಸೈಜ್ ಏನು, ಮಠಾಕಾಶದ ಸೈಜ್ ಏನು, ಮಹಾಕಾಶದ ಸೈಜ್ ಏನು? ಹೋಗಿ ಮೆಂಟಲ್ ಹಾಸ್ಪಿಟಲ್ಗೆ ಹಾಕ್ಬೇಕು ಇವರಿಗೆ. ಜೀವ ಹೆಂಗ್ ಬ್ರಹ್ಮತನ ಅರ್ಥ ಇಲ್ಲ. ಜೀವ ಬೇರೆನೆ, ಜೀವ ಅಲ್ಪಜ್ಞ, ಬ್ರಹ್ಮ ಸರ್ವಜ್ಞ. ಜೀವ ಸಣ್ಣವ, ದೊಡ್ಡವ. ಇವ ನಾ ಸೂತ್ರಧಾರ, ಅವ ಪಾತ್ರಧಾರ. ಹಿಂಗ ನೀನು ಹೀರೋ, ನಾನು ಜೀರೋ, ನಾನು ಭಕ್ತ, ನೀ ಭಗವಂತ. ಇದು ಅದೇ ಅಂತ ಹೇಳಂಗಿಲ್ಲ, ಇದೇ ಅಂತ ಹೇಳಂಗಿಲ್ಲ. ಬ್ರಹ್ಮದಿಂದ ಭಿನ್ನವಾಗಿದೆ ಅಂತ ಹೇಳಂಗಿಲ್ಲ, ಬ್ರಹ್ಮದಿಂದ ಅಭಿನ್ನವಾಗಿದೆ ಅಂತಲೂ ಹೇಳಲಿಕ್ಕೆ ಬರಲ್ಲ. ಮತ್ತ ಭಿನ್ನ ಭಿನ್ನ ಅಂತ ಹೇಳ್ತೀರೇನು? ಅಲ್ಲ, ಭಿನ್ನ ಆಗಿತ್ತಂದ್ರೆ ಅಭಿನ್ನ ಅಂತ ಹೆಂಗ್ ಹೇಳ್ತೀರಿ? ಅಭಿನ್ನ ಆಗಿತ್ತಂದ್ರೆ ಭಿನ್ನ ಅಂತ ಹೆಂಗ್ ಹೇಳ್ತೀರಿ? ಈಗ ಇವು ನಿಮಗೆ ಸ್ಯಾಂಪಲ್ ಕೊಟ್ಟಾರ. 9 ರೀತಿ ಪರೀಕ್ಷೆ ಮಾಡಿ ನೋಡೋದು ಸ್ಯಾಂಪಲ್ ಕೊಟ್ಟಾರ. ನಿಮ್ಮ ಜೀವನದಾಗ ಈ ಜಗತ್ತಿನ ಬಗ್ಗೆ ಏನಾದರೂ ಅಭಿಪ್ರಾಯ ತಾಳುವಂತ ಒಂದು ಬುದ್ಧಿ ಉಂಟಾಗ್ಲಕತ್ತಿತ್ತು ಅಂತಂದ್ರೆ ಇನ್ನೊಂದಾರು ಒಬ್ಬ ಒಳ್ಳೆಯ ಮನುಷ್ಯ.
ಅಂತ ನಿಮಗೊಂದು ಅಭಿಪ್ರಾಯ ಉಂಟಾಗ್ಲಕತ್ತಿತ್ತು ಅಂದ್ರೆ ಇಮಿಡಿಯೇಟ್ ಹುಷಾರಾಗು. ಅನಿರ್ವಚನೀಯ ಅನಿರ್ವಚನೀಯ ಅಭಿಪ್ರಾಯ ಉಂಟಾಗ್ಲಕತ್ತದ, ನಿಮ್ಮ ಬುದ್ಧಿ ಕಮೆಂಟ್ ಮಾಡ್ಲಕತ್ತದ ಅಂತಂದ್ರೆ ಅಲ್ಲಿ ನಿಮಗ ಅರಿವು ಉಂಟಾಗ್ಬೇಕು. ಬುದ್ಧಿಗೆ ನೆತ್ತಿ ಮೇಲೆ ಬಡಿಬೇಕು, ಹೊಡೆದು ಹೇಳ್ಬೇಕು ಅನಿರ್ವಚನೀಯ, ಇದನ್ನ ನೀನು ಈ ರೀತಿ ಅಭಿಪ್ರಾಯ ತಾಳಬೇಡ, ಏನಾರು ಒಬ್ಬ ಒಳ್ಳೆ ಮನುಷ್ಯ ಅಂತ ನೀ ಅಭಿಪ್ರಾಯ ತಾಳಬೇಡ. ಯಾವಾಗ ಬೇಕಾದ್ರೆ ಕೆಟ್ಟಾಗ್ಬೋದು, ಅದೇನು ಕೆಟ್ಟಾಗೋದು ಸಂಭವ ಆದ ಇಲ್ಲ ಹೇಳ. ಒಬ್ಬ ಒಳ್ಳೆ ಮನುಷ್ಯ ಈ ಪಾಠ ಹೇಳಕತ್ತನ, ನಿಮ್ಗೆ ಚಲೋ ಅನಿಸ್ಲಕತ್ತದ, ಏನೋ ಹಿತ ಅನಿಸ್ಲಕತ್ತದ, ಇವ ಒಳ್ಳೆವ ಅಂತ ನಿಮ್ಗೆ ಅನಿಸ್ಲಕತ್ತದ. ಇದು ಹಿಂಗೆ ಇರ್ತದ, ಸೇಮ್ ಗ್ಯಾರಂಟಿ. ಒಳ್ಳೆಯವಂತ ಅಭಿಪ್ರಾಯ ತಾಳಬೇಡ. ಏನ್ ಪಾಠ ಹೇಳ್ತಾನ ಅಂತ ಹೇಳಿಕೆ ನಾವು ಹೋಗಿ ಸೇರ್ಕೊಂಡ್ರ ಇಷ್ಟು ವಯಸ್ಸಾಗ್ಯದ, ಅವನ ವಯಸ್ಸೇನು, ನನ್ನ ವಯಸ್ಸೇನು, ನನ್ನ ವಿದ್ಯೆ ಏನು, ಅವನ ವಿದ್ಯೆ ಏನು, ನಾನು ಎಂತ ಅಧಿಕಾರದಾಗಿದ್ದು ರಿಟೈರ್ ಆಗೀನಿ, ಅವನಿಯ ನೌಕರಿ ಮಾಡ್ತಾನ, ಅವನಿಗೆ ನಮಗ ಏನೇನು ಸಂಬಂಧ ಇಲ್ಲ, ಒಳ್ಳೆ ಮಾರಿ ಮಾರಿ ಏನ್ ಬೇಕಾದ್ರೆ ಅಂತಿರ್ತಾನಪ್ಪ. ಅವನಂತ ಕೆಟ್ಟ ಬ್ರಹ್ಮಜ್ಞಾನಿ ಯಾವದನವನು. ಹಿಂಗಾಗಿ ಕೆಟ್ಟ ಅಭಿಪ್ರಾಯ ಬರ್ಲಕತ್ತಿತ್ತಂದ್ರೆ ಅವಾಗ ಹುಷಾರಾಗಿರ್ಬೇಕು. ಅಯ್ಯೋ ಹಿಂಗನ್ಬೇಡ, ಅನಿರ್ವಚನೀಯ, ಒಳ್ಳೆಯವನು ಅನ್ಬೇಡ, ಕೆಟ್ಟವನು ಅನ್ಬೇಡ, ಒಳ್ಳೆಯವ ಕೆಟ್ಟವ ಅಂತ ಎರಡೂ ಅನ್ಬೇಡ. ಒಳ್ಳೆಯವಾಗಿದ್ನಂದ್ರೆ ಕೆಟ್ಟಾಗಿರ್ತಾನೆ, ಕೆಟ್ಟವಾಗಿದ್ನಂದ್ರೆ ಒಳ್ಳೆಯ, ಇವೆರಡನ್ನು ಅನ್ಲಕ್ಕ ಸುಮ್ಮಿರು, ನೀ ಸುಮ್ಮಿರು. ಅನಿರ್ವಚನ ಅದ್ರ ಬಗ್ಗೆ ಕಮೆಂಟ್, ಇನಾಮದಾರ ಬಗ್ಗೆ ಕಮೆಂಟ್ ಮಾಡಬೇಡ, ಇಸ್ಲಾಂದಾಸನ ಬಗ್ಗೆ ಕಮೆಂಟ್ ಮಾಡಬೇಡ. ಏನಾಗ್ತಿತ್ತು, ಗುರುಗಳ ಮಗಳಿಗೆ ಮದುವೆ ಮಾಡ್ಕೊಂಡಿದ್ರ ಇನ್ನ ದೊಡ್ಡ ಪ್ರಮಾಣದ ಸಂಸ್ಕೃತ ಪಂಡಿತ ಆಗ್ತಿದ್ದ, ಅದು ಬಿಟ್ಟಿಗೆ ಹುಚ್ಚ. ಅವನೇನು ಗುರು ಏನಾರು ವಿಷ ಕೊಡ್ತೀನಿ ಅಂದಿದ್ದ, ಮಗಳ ಕೊಡ್ತೀನಿ ಅಂದಿದ್ದ, ಹ್ಞೂ ಅಂತೇಳಿ ಮದುವೆ ಮಾಡ್ಕೊಂಡ್ರ ಆ ಗುರುವಿನ ಸ್ಥಾನ ಇವನೇ ಅವಾಗೆ ಪಡ್ಕೊಂಡ್ಬಿಡ್ತಿದ್ದ ಕಾಶಿ ಒಳಗ. ಬಿಟ್ಟಿಗೆ ಹಿಂಗೆಲ್ಲ ಅನುಕೂಲ ಅನುವಿಲಿಂದ ಹೋಲಿಲ್ಲ, ಗುರುವಿನ ಜೊತೆಗೆ ಅನುವಿಲಿಂದ ಹೋಲಾಗ್ಲಕ್ಕ ಅವನ ನೆನೆ ಬರ ಸಂಸ್ಕೃತ ಪಂಡಿತ ಹೋಗಿ ಹಿಂದಿ ಪಂಡಿತ ಆಗಿ ಕೂತಾನ. ಏನು ಕಮೆಂಟ್ ಮಾಡ್ಬೇಡ್ರಿ. ಅವನು ಹಿಂದಿ ಪಂಡಿತ ಆಗಿದ್ದಕ್ಕೆ ನಾವು ಇವತ್ತು ಕನ್ನಡ ಪಂಡಿತ ಆಗಿವಿ, ಮಾಲಿಂಗ್ ಕುರಿಸಿ ಸಹಜಾನಂದ ಶ್ರೀಗಳ ಮೂಲಕ. ಅವ್ರ ಹಿಂದಿದಾಗ ಬಂದು ಕನ್ನಡ ಬರ್ದ ಜಗತ್ತಿಗೆ ಉಪಯೋಗ ಆಗ್ಯಾರ, ಒಂದಿಲ್ಲ ಇನ್ನೊಂದು ರೀತಿಯಲ್ಲಿ ಉಪಯೋಗ ಆಗ್ಯಾರ. ಏನು ಕಮೆಂಟ್ ಮಾಡ್ಬೇಡ್ರಿ. ವಿಚಾರ ಸಾಗರ ಗ್ರಂಥಕ್ಕಿಂತ ಇನ್ನ ಬೇಕಾದಷ್ಟು ಬೇರೆ ಬೇರೆ ಶಾಂಕರ ಭಾಷ್ಯ ಅವು ಏನದವಲ್ಲ ಅವೆಲ್ಲ ಮಹಾಭಾರತ ಇದರೊಳಗಿರುವ ಭಗವದ್ಗೀತೆ ಮತ್ತಿನ್ನೇ ಓದದ ಯೋಗ ವಾಸಿಷ್ಠ ಏನೆಲ್ಲ ಶ್ರೇಷ್ಠ ಗ್ರಂಥ ಇದ್ದಾಗ ಇದು ಯಾ ಲೆಕ್ಕ ವಿಚಾರ ಸಾಗರಿ. ಏನು ಕಮೆಂಟ್ ಮಾಡಬೇಡಿ, ಸುಮ್ ಕಂಪೇರ್. ಡು ನಾಟ್ ಕಂಪೇರ್, ಡು ನಾಟ್ ಕ್ರಿಟಿಸೈಸ್, ಡು ನಾಟ್ ಎಕ್ಸ್ಪೆಕ್ಟ್. ಯಾರಿಂದ ಏನನ್ನು ಅಪೇಕ್ಷಿಸಬೇಡಿರಿ, ಯಾವುದರ ಜೊತೆಗೂ ಹೋಲಿಸಬೇಡಿರಿ. ಅವ್ರ ಹಂಗಿದ್ರು ಇವ್ರು ಹಿಂಗಿದ್ರು ಏನು ಹೋಲಿಸ್ಲಕ್ ಹೋಗ್ಬೇಡ್ರಿ. ಯಾರನ್ನ ಟೀಕೆ ಮಾಡಬೇಡ್ರಿ. ನಿಮ್ಮ ಜೀವನದೊಳಗ ಪ್ರತಿನಿತ್ಯ ಇಂಥ ಅಭಿಪ್ರಾಯ ತಾಳುವಂತ ಬುದ್ಧಿ ಏನದ ನಿಮ್ದು ಕಮೆಂಟ್ ಮಾಸ್ಟರ್ ಅದ. ಕಮೆಂಟ್ ಮಾಸ್ಟರ್ ಅದು ಯಾವಾಗ್ಲೂ ಕಮೆಂಟ್ ಮಾಡ್ತಿರ್ತದಲ್ಲ, ಒಂದು ಒಳ್ಳೇದು ಒಂದು ಕೆಟ್ಟದು, ಒಂದು ಒಳ್ಳೇದು ಒಂದು ಕೆಟ್ಟದು ಅನ್ಕೋತ ಹೋಗದ. ಒಳ್ಳೇದು ಒಳ್ಳೇದಾಗೆ ಇರ್ತದಂತ ಗ್ಯಾರಂಟಿ ಇಲ್ಲ, ಕೆಟ್ಟದ್ದು ಕೆಟ್ಟದಾಗೆ ಇರ್ತದಂತ ಗ್ಯಾರಂಟಿ ಇಲ್ಲ. ಜಗತ್ತಿನೊಳಗೆ ಯಾವಾಗ ಬೇಕು ಅವಾಗ ಏನ್ ಬೇಕದು ಆಗ್ತಿರ್ತದ. ಹೀಗಾಗಿ ನಿಮಗ ನಿಶ್ಚಲದಾಸರದ ಒಂದು ಬುದ್ಧಿ ಏನ್ ಕಲಿಸ್ಲಕತ್ತಾರ, ಅನಿರ್ವಚನೀಯ. ಏನು ಅದ್ರ ಬಗ್ಗೆ ಹಿಂಗೆ ಅಂತ ಹೇಳಕ್ ಹೋಗ್ಬೇಡ್ರಿ. ಅದಕ್ಕೊಂದು ಸ್ಯಾಂಪಲ್ 3-3-3-9 ಕೊಟ್ಟಾರ. ನಾವು ಒಂದಿಷ್ಟು ನಿಮಗೆ ಅದಕ್ಕೆ ಬಾಲ ಬೆಳೆಸೋದ ಹೆಂಗ ಅಂತ ಹೇಳಿನಿ. 9 ಇಲ್ಲವು. ಪ್ರತಿನಿತ್ಯ ಪ್ರತಿ ಕ್ಷಣ ನಿಮ್ಗೆ ಯಾವಾಗ ಕಾಮೆಂಟ್ರಿ ಚಾಲು ಆಗ್ತದ ಒಳಗ, ಆ ಟೈಮ್ನೊಳಗೆ ನೀವು ಅರಿವಿನಿಂದ ಯಾರ ಬಗ್ಗೆ ಕಾಮೆಂಟ್ರಿ ಮಾಡ್ಲಕ್ ಹೋಗ್ಬೇಡ್ರಿ. ಸುಮ್ಮ ನಿರ್ವಚನೀಯ ಜಗತ್ತಿನ ಬಗ್ಗೆ ಮಾತನಾಡ್ಬೇಕಾದ್ರೆ ಜಗತ್ತಿನ ಬಗ್ಗೆ ಮಾತನಾಡೋದು ವೇಸ್ಟ್. ಯಾರ ಬಗ್ಗೆ ಮಾತಾಡಬೇಕು? ಜಗದೀಶನ ಬಗ್ಗೆ ಮಾತನಾಡಬೇಕು. ಜಗದೀಶನ ಬಗ್ಗೆ ಮಾತನಾಡಿದರೆ ನಿಮ್ಮ ವಾಕ್ ಶಕ್ತಿ ಒಂದಿಷ್ಟು ಸಾರ್ಥಕ ಆಗ್ತದೆ.
ಜಗದೀಶನ ಮಾತಾಡ್ರು ಅಂತಂದ್ರೆ ಗಪ್ಪ ಕೂತು ಬಿಡ್ತಾರೆ. ಮಂಗಳಾರತಿ ಮಾಡೋದಕ್ಕಿಂತ ಮೊದಲು ಒಂದೆರಡು ಜಗದೀಶನ ಮಾತಾಡ್ರಿ ಗಪ್ಪ ಕೂತು ಬಿಡ್ತಾರೆ. ಎಲ್ಲ ಮಂಗಳಾರತಿ, ಅದು ಜಗದೀಶನ ಮಾತಾಡ್ಲಾರ್ದೆ ಮಾಡೋದು ಮಂಗಳಾರತಿ, ಅದು ಅಮಂಗಳಾರತಿ. ಅಲ್ಲ, ಅಮಂಗಳಾರತಿ ಆದ್ಮೇಲೆ ಮತ್ತೆ ಅವರ ಚರ್ಚೆ ತೆಗಿರಿ, ಈ ಶುದ್ಧ ನಾಲ್ಗೆ ಬಿಡ್ತಾರೆ, ಮತ್ತೆ ಚಾಲು ಮಾಡ್ತಾರೆ ಮಾತಾಡ್ಲಿ. ಅದಕ್ಕೆ ನಿಮ್ಮ ಮಾತು ವಾಗೇಂದ್ರಿಯ ಎದಕ್ಕೂ ಮೀಸಲಾಗಬೇಕು? ಜಗದೀಶನ ಬಗ್ಗೆ ಮಾತನಾಡುವುದಕ್ಕ ಮೀಸಲಾಗಬೇಕೆ ಹೊರತು ಜಗತ್ತಿನ ಬಗ್ಗೆ ಮಾತನಾಡುವುದಕ್ಕ ವ್ಯರ್ಥ, ವೇಸ್ಟ್. ಅದು ಅನಿರ್ವಚನೀಯವಾದ ಜಗತ್ತಿನ ಬಗ್ಗೆ ಏನ್ ಮಾತಾಡುತ್ತೆ? ವ್ಯಭಿಚಾರಿ ಅದು. ಒಂದು ಸಾರಿ ಇದ್ದದ್ದು ಇನ್ನೊಂದು ಸಾರಿ ಇಲ್ಲ ಅಂತದ್ರ ಬಗ್ಗೆ ಮಾತಾಡುತ್ತೆ. ಅವ್ಯಭಿಚಾರಿ ಬಗ್ಗೆ ಮಾತಾಡಬೇಕು. ಎಲ್ಲಾ ಕಾಲದಲ್ಲಿ, ಎಲ್ಲಾ ದೇಶದಲ್ಲಿ, ಎಲ್ಲಾ ಪ್ರಸಂಗಗಳಲ್ಲಿ ತುಂಬಿ ತೂಕಿ ಪರಮಾನಂದವನ್ನೇ ಕೊಟ್ಟು ದುಃಖ ನಿವೃತ್ತಿ ಮಾಡುವಂತ ಬ್ರಹ್ಮ ಚೈತನ್ಯ ಏನದಲ್ಲ ಅದ್ರ ಬಗ್ಗೆ ಮಾತಾಡ. ಕ್ಷಣ ಕ್ಷಣಕ್ಕೆ ನಮಗ ಪರಮಾನಂದ ನಿವೃತ್ತಿ ಮಾಡಿ ಏನ್ ಮಾಡ್ಲಕ್ಕದ ಸರ್ವ ದುಃಖ ಪ್ರಾಪ್ತಿ ಮಾಡಿ, ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ಇಲ್ಲ, ಒಂದ್ ರೀತಿ ಇದ್ರೆ ಇನ್ನೊಂದು ರೀತಿ ಇಲ್ಲ. ಹಿಂಗಾಗಿ ನಮಗ ಕನ್ಫ್ಯೂಸು, ದುಃಖ ಉಂಟು ಮಾಡಂತ ಜಗತ್ತಿನ ಬಗ್ಗೆ ಬಹಳ ಮಾತಾಡ್ಲಕ್ ಹೋಗ್ತೀವಿ. ಎಷ್ಟು ಪರಮಾತ್ಮ ನಿಮಗೆ ಸಾಕಷ್ಟು ಅವಯವಗಳನ್ನು ಕೊಟ್ಟು ಅದರ ಜೊತೆಗೆ ಸಾಕಷ್ಟು ಶಕ್ತಿ ಸಾಮರ್ಥ್ಯಗಳನ್ನು ತುಂಬಿ ಕಳಿಸ್ತಾನೆ. ಅಷ್ಟೆಲ್ಲ ತುಂಬಿ ಕಳಿಸಿದ ಮೇಲೆ ಅದನ್ನು ಉಪಯೋಗ ಮಾಡ್ಕೋಬೇಕ ಬೇಡ? ಕಣ್ಣ, ಕಿವಿ, ಮೂಗು, ನಾಲಿಗೆ, ಚರ್ಮ ಅವೆಲ್ಲ ಅಷ್ಟು ಸಶಕ್ತದವ ಕೆಲಸ ಮಾಡಕ. ಕೈ, ಕಾಲು, ಬಾಯಿ, ಗುಯ್ಯ ಅವೆಲ್ಲಾನು ಸಾಕಷ್ಟು ಸಶಕ್ತದವ ಕೆಲಸ ಮಾಡ್ಲಿಕ್ಕತ್ತಾವ. ಮನ, ಬುದ್ಧಿ, ಚಿತ್ತ, ಅಹಂಕಾರ, ಮತ್ತೇನ ಆಸಕ್ತಿ ಅವು ಸಶಕ್ತದವ, ಅವು ಫಸ್ಟ್ ಕ್ಲಾಸ್ ಕೆಲಸ ಮಾಡ್ಲಿಕ್ಕತ್ತಾವ. ನೀವು ಏನಾರೇ ಅವುಗಳನ್ನ ಉಪಯೋಗ ಮಾಡೋದ್ರೊಳಗ ಅಲಕ್ಷ್ಯ ಮಾಡಿದ್ರಿ ಅಂದ್ರೆ ಮುಂದಿನ ಜನ್ಮಕ್ಕೆ ಆ ಅವಯವ ಇಲ್ಲದವರಾಗಿ ಹುಟ್ಟುತ್ತೀರಿ. ಇದು ತಿಳ್ಕೊಂಡ್ಬಿಡ್ರಿ. ಸೋಮಾರಿತನದಿಂದ ಎಲ್ಲಿ ಎದ್ದು ಹೋಗ್ಲಾರ್ದಂಗ ಕಾಲುಗಳನ್ನ ಬಳಸಲಾರದೆ ಕುಂತಲ್ಲೇ ಎಲ್ಲರ ಕಡೆಯಿಂದ ಸೇವೆ ಮಾಡಿಸ್ಕೊಂಡ್ರಿ, ಮುಂದಿನ ಜನ್ಮಕ್ಕೆ ನಿನಗ ಹಿಂದ ಬೇಕಾದಷ್ಟು ಚಲೋ ಕಾಲು ಕೊಟ್ಟಿದ್ದೆ ಮಗನೇ, ಎದ್ದೊಂದು ಹೆಜ್ಜೆ ಇಡ್ಲಾರ್ದ ದೊಡ್ಡ ಸೌಕರ್ಯಾಗಿ ಕೇಳಕ್ಕೆ ಕುಂತಲ್ಲಿ ಒಂದು ಗ್ಲಾಸ್ ನೀರು ಸಹಿತ ಎದ್ದೋಗಿ ತಗೊಳ್ಳಾರ್ದೆ ಎಲ್ಲ ಸೇವಕರಿಗೆ ಹಚ್ಚಿ ದುಡಿಸ್ಕೊಂಡಿದಿ. ಹಿಂಗಾಗಿ ನಿನ್ನ ಕಾಲು ಕೊಟ್ಟು ಏನು ಉಪಯೋಗ? ನಡಿ, ನಿನ್ನ ಕಾಲಕ್ಕೆ ಒಯ್ಯಿರ್ಬಾರ್ದು, ನಡ್ಯಾಕ. ಮತ್ತಿನ್ನೊಬ್ಬ ಯಾರು ಕೈ ಕೊಟ್ಟಿರ್ತಾನೆ ಪರಮಾತ್ಮ, ಒಂದು ಕೈ ಮುಟ್ಟಿ ಒಂದು ಕೆಲಸ ಮಾಡಲಿಲ್ಲ ನೀನು, ಆ ಕೈ ಉಪಯೋಗ ಮಾಡ್ಕೊಂಡಿಲ್ಲ ನೀನು, ನಿನ್ನ ಕೈನೇ ಇರಬಾರ್ದ ಕೈ ತೆಗೆದ್ಬಿಡ್ತಾನ. ಕೈ ಇರ್ಲಾರ್ದಾಗ ಒಂದು ಜನ್ಮ ತಾಳಿ ಈ ಕೈಲಿ ಏನ್ ಉಪಯೋಗ ಅದಪ್ಪ, ಎಷ್ಟು ಉಪಯೋಗ ಅದಪ್ಪ ಅಂತಿದ್ರ ಮಹತ್ವ ತಿಳ್ಕೊಳಕ ಒಂದು ಸೆಷನ್ ಇಟ್ಬಿಡ್ತಾನ, ಒಂದು ಜನ್ಮ. ಬಾಯಿ ಕೊಟ್ಟಾನ ಪರಮಾತ್ಮ, ಮಾತನಾಡ್ರಪ್ಪ, ಬ್ರಹ್ಮನ ಚಿಂತನೆ ಮಾಡ್ರಿ, ಓದ್ರಿ, ಬರೀರಿ, ಹೇಳ್ರಿ, ಕೇಳ್ರಿ ಅಂತ ಕಿವಿ ಕೊಟ್ಟಾನ. ನಿಮಗ್ ಕೊಟ್ಟ ಕಿವಿ ಬ್ರಹ್ಮ ಚಿಂತನಕ್ಕೆ ಉಪಯೋಗ ಮಾಡ್ಲಿಲ್ಲ ಅಂದ್ರೆ ಮುಂದಿನ ಜನ್ಮಕ್ಕೆ ಕಿವುಡ್ರಾಗ್ಬಿಡ್ತಾರ. ಕೊಟ್ಟ ಬಾಯಿ ಅದನ್ನು ಬ್ರಹ್ಮಜ್ಞಾನಕ್ಕೆ ಬಳಕೆ ಮಾಡ್ಲಿಲ್ಲ, ಹಿಂಗೆ ಗಪ್ ಕೂತ ಹಿಂಗೆ ಹೊತ್ತ ಮುಂದಿನ ಜನ್ಮಕ್ಕೆ ಮೂಕರಾಗ್ಬಿಡ್ತಾರೆ. ಯಾವ ಅವಯವಗಳನ್ನ ನೀವು ಸರಿಯಾಗಿ ಬಳಸ್ಕೊಳ್ಳಲ್ಲ ಆ ಅವಯವ ಇಲ್ಲದವರಾಗಿ ಹುಟ್ಟುತ್ತೀರಿ. ಇದಕ್ಕಿಂತ ಸ್ಪಷ್ಟವಾಗಿ ಏನ್ ಹೇಳ್ಬೇಕು? ಉಪಯೋಗ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದು ನೀ ಉಪಯೋಗ ಮಾಡ್ಕೊಳ್ಳೋದು ಗೊತ್ತಿಲ್ಲ ನಿನಗೆ ಅಂದ್ಮೇಲೆ ಅದು ಯಾಕೆ ತಗೊಂಡೋಗಿ ಇಲ್ಲಿಡು. ಬೇಕಾದಷ್ಟು ಮಂದಿಗೆ ಇನ್ನ ಕಣ್ಣುಗಳು ಬೇಕಾಗ್ಯಾವ ಜಗತ್ತಿನಾಗ, ಅವ್ರಿಗೆ ಕೊಡಮ. ನೀನು ಕಣ್ಣೇ ಉಪಯೋಗ ಮಾಡ್ಕೊಂಡಿಲ್ಲ, ನೀನು ಆದ ಸಾರಿ ಕೊಟ್ಟದ್ದೇ ಕಣ್ಣು ಸರಿಯಾಗಿ ಉಪಯೋಗ ಮಾಡಿಲ್ಲ, ಈ ಸಾರಿ ಆ ಕಣ್ಣು ತಗೊಂಡು ಏನ್ ಮಾಡ್ತಿದ್ದಿ? ಇಡು, ಎಲ್ಲಿ ಹೋಗಿ ಜಗತ್ತಿನ ಕೂಡಾಗಿ ಒಂದು ಜನ್ಮ ತಾಳಿ ಬದುಕಿ ಬರ್ಬೇಕಾಗ್ತದೆ. ನಿನ್ಗೆ ಏನಿದೆ ಕಣ್ಣಿನ ಮಹತ್ವನ ಕೊಟ್ಟ ವಸ್ತುಗಳನ್ನ ನೀನು ಸದುಪಯೋಗ ಮಾಡ್ಕೊಳ್ಳಾದ್ರೆ ಹಂಗೇ ಬರ್ಲಕತ್ತಿದೆ ನೀನು. ಹೀಗಾಗಿ ಅನಿರ್ವಚನೆಯ ಸಿದ್ಧಾಂತವನ್ನ 9 ರೀತಿ, ಒಬ್ರು ಯಾರು ಹೇಳ್ರಿ, 9 ರೀತಿಯಾಗಿ ಹೇಳಿದ್ದು ಸ್ಟ್ಯಾಂಡರ್ಡ್ ಆಗಿ ಇದು ನೆನಪಿರಬೇಕು.
ಸತ್ಯವಾದ ಬ್ರಹ್ಮದಲ್ಲಿ ಮಿಥ್ಯವಾದ ಜಗತ್ತು ತೋರುತ್ತಿದೆ. ಅದು ಹೇಗೆ ತೋರುತ್ತಿದೆ ಎಂದರೆ ಅನಿರ್ವಚನೀಯವಾಗಿ ತೋರುತ್ತಿದೆ. ಅನಿರ್ವಚನೀಯ ಅಂತ ಯಾಕೆ ಹೇಳಿದರು ಅಂತಂದ್ರೆ, ವೇದಾಂತ ಸಿದ್ಧಾಂತಿಗಳು 9 ರೀತಿಯಿಂದ ಅದನ್ನು ಪರೀಕ್ಷಿಸಿ ನೋಡಿದ್ದಾರೆ. ಆದರೆ ಈ 9 ರೀತಿಯ ಪರೀಕ್ಷೆಗೂ ಅದು ಒಳಪಡದಂತ ವಸ್ತು ಆಗಿರುವುದರಿಂದ ಅದನ್ನು ಅನಿರ್ವಚನೀಯ ಎಂದಿದ್ದಾರೆ. ಯಾವ 9 ಪರೀಕ್ಷೆಗಳು? ಸತ್ತದ ಎನ್ನುವಂತ ನೋಡಿದ್ರು, ಸತ್ತು ಇಲ್ಲ. ಮಿಥ್ಯ ಅದ ಅಂತ ನೋಡಿದ್ರು, ಸುಳ್ಳದ ಏನಂದ್ರ ಮಿಥ್ಯನೂ ಇಲ್ಲ, ಮಿಥ್ಯ ಇಲ್ಲ. ಮಿಥ್ಯ ಅನ್ಬೇಕಾದ್ರ ಅದು ತೋರ್ಲಿಕ್ಕತ್ತದ, ಕೈ ಕಾಣ್ಲಿಕ್ಕತ್ತದ, ವ್ಯಾವಹಾರಿಕ ಸತ್ಯ ಅದ. ಮತ್ತೆ ಸತ್ತದಾನಂತಂದ್ರ ಇಲ್ಲ, ಪರಮಾರ್ಥದ ದೃಷ್ಟಿಯಿಂದ ನೋಡಿದ್ರದು ಮಿಥ್ಯ ಅದ. ಮತ್ತೆ ಸತ್ಯ ಮಿಥ್ಯ ಎರಡು ಅದಾವೇನಂತಂದ್ರ ಹಂಗಿರ್ಲಕ್ ಬರಂಗಿಲ್ಲ. ಸತ್ಯ ಇದ್ದಾಗ ಮಿಥ್ಯ ಆಗಿರಲ್ಲ, ಮಿಥ್ಯ ಇದ್ದಾಗ ಸತ್ಯ ಆಗಿರಲ್ಲ. ಆ ರೀತಿ ಹೇಳಕ್ ಬರಲ್ಲ. ಸಾವಯವ ಏನು ಅಂತಾರೆ ಇಲ್ಲ, ಅದ್ರ ಅವಯವಗಳೆಲ್ಲ ಈಗಿದ್ದದ್ದು ಇನ್ನೊಂದು ಸ್ವಲ್ಪ ಹೊತ್ತಿಗಿರಲ್ಲ, ಎಲ್ಲ ಚೇಂಜ್ ಹಾಕೋತ ಹೋಗ್ತಿರ್ತಾವ, ಅದ್ರ ಆಕಾರಗಳೆಲ್ಲ ಹೋಗ್ತಿರ್ತಾವ. ಮತ್ತೆ ನಿರವಯವಾದ ಏನಂದ್ರ ಈ ಜಗತ್ತಿಗೆ ಒಂದು ನಾಮ ರೂಪ ಆಕಾರ ಎಲ್ಲಾನು ಅದ. ಕಣ್ಣಿಂದ ನೋಡ್ಲಕ್ ಸಾಧ್ಯ ಅದ, ಕೈಲಿ ಮುಟ್ಲಕ್ ಸಾಧ್ಯ ಅದ. ಹಿಂಗಾಗಿ ಇದಕ್ಕೆ ನಿರವಯವ ಅನ್ಲಕ್ ಬರಲ್ಲ. ಸಾವಯವ ನಿರವಯ ಎರಡು ಅಂತಿರೇನು? ಎರಡು ಅನ್ಲಕ್ ಬರಲ್ಲ. ಯಾಕೆ ಅನ್ಲಕ್ ಬರಲ್ಲ ಅಂದ್ರ ಸಾವಯವ ಇದ್ದದಕ್ಕೆ ನಿರವಯವ ಹಂಗಂತೀರಿ, ನಿರವಯವ ಇದ್ದದಕ್ಕೆ ಸಾವಯವ ಹಂಗಂತೀರಿ, ಅದನ್ನು ಅನ್ಲಿಕ್ಕೆ ಬರಲ್ಲ. ಬ್ರಹ್ಮನಿಂದ ಭಿನ್ನ ಅದ ಏನು? ಒಂದಿಷ್ಟು ಮಂದಿ ಭಿನ್ನ ಅದ ಅಂತ ಹೇಳ್ತಾರ, ಒಂದಿಷ್ಟು ಮಂದಿ ಭಿನ್ನ ಇಲ್ಲ, ಅಭಿನ್ನ ಅದ ಅಂತ ಹೇಳ್ತಾರ. ಭಿನ್ನ ಅದ ಅಂತ ಒಂದಿಷ್ಟು ಮಂದಿ ವಾದ, ಅಭಿನ್ನ ಅಂತ ಇನ್ನೊಂದಿಷ್ಟು ಮಂದಿ ವಾದ. ಹಿಂಗಿದ್ದಾಗ ಅವ್ರಿಬ್ಬರಿಗಿಂತ ಸ್ವಲ್ಪ ದೊಡ್ಡ ಮನುಷ್ಯರಾಗಮ್ಮ ಹೇಳಿ ಭಿನ್ನ ಭಿನ್ನ ಅಂತ ಹೇಳಮ್ಮ. ಆಗಂಗಿಲ್ಲ. ಭಿನ್ನ ಇದ್ದದ್ದು ಅಭಿನ್ನ ಅಂತ ಹೆಂಗೆ ಹೇಳ್ತೀರಿ? ಅಭಿನ್ನ ಇದ್ದದ್ದು ಜೀವಂತ ಇದ್ದದಕ್ಕೆ ಸತ್ತೋದಕ್ಕೆ ಹೆಂಗೆ ಹೇಳ್ತೀರಿ? ಸತ್ತೋದಕ್ಕೆ ಜೀವಂತ ಅಂತ ಹೆಂಗೆ ಹೇಳ್ತೀರಿ? ಭಿನ್ನ ಭಿನ್ನ ಅಂತ ಹೇಳಕ್ ಬರಂಗಿಲ್ಲ. ಹಿಂಗ ಅಭಿಪ್ರಾಯಗಳನ್ನು ತಾಳುವಲ್ಲಿ ನಾವು ಎಚ್ಚರಿಕೆ ವಹಿಸಿ ನಾವೇನ್ ಮಾಡಬೇಕು? ಒಂದು ಶಬ್ದ ನೆನ್ಪಿಡಬೇಕು, ಅನಿರ್ವಚನೆ. ಅದ್ರ ಬಗ್ಗೆ ಯಾವ ಅಭಿಪ್ರಾಯಗಳು ತಾಳಬೇಡ್ರಿ. ಅದಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ್ರಿ. ಅದಕ್ಕೆ ಸಂಬಂಧಪಟ್ಟಂತೆ ಬಹಳ ಮಾತಾಡಬೇಡ್ರಿ. ಇದೆಲ್ಲ ಮಾಡಿದ್ದೇನದ ತಲೆ ಏನದ ನಿಮ್ಮದು ಎಷ್ಟು ಉಪಯೋಗ ಮಾಡ್ಕೊಳಕ್ ಬಂದದ ನಿಮ್ ಬುದ್ಧಿ? ಪರಮಾತ್ಮನ ವಿಚಾರವನ್ನ ತಿಳ್ಕೊಂಡು ಪರಮಾತ್ಮನ ಪ್ರಚಾರ ಮಾಡುವುದಕ್ಕೆ ಬಂದದ್ದು. ಆ ಪರಮಾತ್ಮನ ಬಿಟ್ಟು ಏನ್ ಮಾಡ್ಬಿಟ್ಟಿರಿ? ಅದು ಮಾಯೆ ಬೆನ್ನತ್ತಿ ಬಿಟ್ಟಿರಲ್ಲ. ಇದೆಲ್ಲ ಅಜ್ಞಾನದ ಕೆಲಸ. ಹಿಂಗ್ ಹೇಳ್ತಾ ಇರ್ಬೇಕಾದ್ರ ಏನಾಯ್ತು? ಅನಿರ್ವಚನೀಯ ಸಿದ್ಧಾಂತ ತಿಳಿಸಿರುಗಳೇ ಆದ್ರ ಹಗ್ಗ ಹಾವು ದೃಷ್ಟಾಂತದಿಂದ ಸತ್ಯವಾದ ಬ್ರಹ್ಮದಲ್ಲಿ ನಿತ್ಯವಾದ ಜಗತ್ತು ತೋರ್ತಾ ಇದೆ ಅಂತ ಹೇಳಿ ನೀವು ಅನಿರ್ವಚನೀಯ ಅಂತೇನು ಹೇಳಿದ್ರಿ, ಮುಗೀತು. ಇಲ್ಲಿಗೆ ನನ್ನ ಬ್ರಹ್ಮಜ್ಞಾನದ ಪಾಠ ಮುಗೀತು. ನಾನು ಈ ಜಗತ್ತಿನಾಗ ಹೆಂಗಿರಬೇಕು ಅಂದ್ರೆ ಅನಿರ್ವಚನೀಯವಾಗಿ ಇರಬೇಕು. ಎಲ್ಲರವರು ಯಾವ ಸಿದ್ಧಾಂತಕ್ಕರವರು ಇದೆ, ಯಾವ ಸಿದ್ಧಾಂತ ಜಗತ್ತಿನ ಎಷ್ಟು ಸಿದ್ಧಾಂತಗಳವ ಅದ್ರ ಬಗ್ಗೆ ಇದೆ ಅಭಿಪ್ರಾಯ. ನೀವು ಲಿಂಗ ಹಿಡ್ಕೊಂಡು ಕುಂತೀರಾ? ಲಿಂಗ ಹಿಡ್ಕೊಂಡು ಕೂತ ಮೇಲೆ ಏನ್ ಮಾಡಿದ್ರು ಅವರು? ಲಿಂಗ ನೋಡ್ಕೋತ್ ಕುಂದ್ರ ಅಂದ್ರು. ಲಿಂಗ ನೋಡ್ಕೋತ್ ಕುಂದ್ರ ಅಂದ್ರೆ ಏನ್ ಮಾಡಿದ್ರು? ಲಿಂಗ ನೋಡ್ಕೋತ್ ಕೂತೀರ ನೀವು? ದೊಡ್ಡ ಕಣ್ಣು ತೆರದ್ ನೋಡ್ಬೇಡ, ಸಣ್ಣ ಕಣ್ಣು ತೆರದ್ ನೋಡು, ಸ್ವಲ್ಪ ನೋಡು. ಮತ್ತ ಸಣ್ಣ ಕಣ್ಣು ತೆಗಿ ಅಂತ ಹೇಳಿ ಎಲ್ಲರೂ ಮುಚ್ಚಿಗಿಚ್ಚಿ ಮತ್ತ ಮುಚ್ಚಬೇಡ, ಕಣ್ಣು ಮುಚ್ಚಬೇಡ, ಕಣ್ಣು ಪೂರಾ ತೆರಿಬೇಡ, ಅರ್ಧ ನೋಡು, ಅರ್ಧ ಕಣ್ಣಲ್ಲೇ ನೋಡು. ತ್ರಾಟಕ ಯೋಗ ಅಂತ ಅದಕ್ಕೊಂದು ಹೆಸರಿಟ್ರು. ಕಣ್ಣಿನೇ ಇಲ್ಲ ಅಂತೇಳಿ ಜಗತ್ತಿನ ವಸ್ತುಗಳನ್ನ ದೊಡ್ಡ ಕಣ್ಣು ತೆರೆದು ನೋಡಿ ಬಾಯಿ ತೆರ್ಕೊಂಡು ಅದ್ರ ಬೆನ್ನ ಹತ್ಲಕ್ ಹೋಗಬೇಡ. ಮತ್ತೇನ್ ಮಾಡು? ಇದು ನಿತ್ಯ ಆದಂತ ಹೇಳಿಕೆ ಕಣ್ಣು ಮುಚ್ಚಿಕೊಂಡು ಅದ್ರ ಕಡೆ ಲಕ್ಷ್ಯನು ಕೊಡ್ಲಾರ್ದಂಗಿರಬೇಡ, ಅಲಕ್ಷ್ಯ ಮಾಡಬೇಡ. ಒಂದು ಸ್ವಲ್ಪ ಅದ್ರ ಮೇಲೆ ಲಕ್ಷ್ಯ, ಸೈಡ್ನಾಗ ಒಂದ್ ಸ್ವಲ್ಪ ಅದ್ರ ಕಡೆ ಲಕ್ಷ್ಯ ಕೊಡ್ಬೋತ. ಬಗಲನ್ ಮನೆಯವ್ರ ಕೀಲಿ ಹಾಕೊಂಡು ಹೋಗಿರ್ತಾರ, ಹೇಳಿರ್ತಾರ ಸ್ವಲ್ಪ ನಾವು ಹೋಗಿ ಬರತಾನ ನೋಡ್ರಿ ಅಂತಂದ್ರ ಇವ್ರ ಮನಿ ಬಿಟ್ಟು ಅವ್ರದೇ ಮನಿ ಕೈಕೊತ್ ಕುಂದಿರ್ತಾರ. ಯಾರ
ತಮ್ಮ ಮನಿ ತಾವು ಕಾಯ್ತಾ ಒಂದ್ ಸ್ವಲ್ಪ ಬಗಲಾಗ ಅದ್ರ ಕಡೆ ಲಕ್ಷ್ಯ ಕೊಡ್ರಿ, ಈ ಕಡೆ ಒಂದ್ ಸ್ವಲ್ಪ ನಿಮ್ಗೆ ಲಕ್ಷ್ಯ ಕೊಡ್ರಿ. ಹಂಗ ಬ್ರಹ್ಮದ ಚಿಂತನೆ ಮಾಡ್ತಾ ಮಾಡ್ತಾ ಈ ಒಂದು ನಿತ್ಯವಾದ ಜಗತ್ತಿನ ಬಗ್ಗೆ ಒಂದ್ ಸ್ವಲ್ಪ ಬಗಲ ಮನೆಯವರ ಮನಿ ಕಡೆ ಕೀಲಿ ಹಾಕಿದ ಮನಿ ಹಂಗ ಲಕ್ಷ್ಯ ಕೊಡ್ತೀರಿ, ಹಂಗ ಅದರ ಕಡೆ ಒಂದ್ ಸ್ವಲ್ಪ ಲಕ್ಷ್ಯ ಕೊಡ್ರಿ. ಪೂರ್ತಿ ಅಲಕ್ಷ್ಯನೂ ಮಾಡ್ಬೇಡ್ರಿ, ಪೂರ್ತಿ ಅದ್ರ ಬೆನ್ನು ಹತ್ತಬೇಡ್ರಿ. ನಿಮ್ಮ ಡ್ಯೂಟಿ ನಿಮಗೆ ರಗಡದು. ಪರಚಿಂತೆ ಯಮಗೆ ಕೈಯ, ನಮ್ಮ ಚಿಂತೆ ನಮಗೆ ಸಾಲದೆ, ನಮ್ಮ ಮನಿ ನಮಗ್ ಕೈಕೊಂಡು ಹೋಗೋದೇ ರಗಡಾಗ. ಇನ್ನೊಬ್ಬರ ಮನಿ ತಗೊಂಡು ನಾವ್ ಏನ್ ಮಾಡೋಣ? ಆದ್ರೂ ಅದರ ಕಡೆ ಒಂದ್ ಸ್ವಲ್ಪ ಲಕ್ಷ್ಯ ಕೊಡ್ರಿ. ಲಕ್ಷ್ಯ ಕೊಡದಂಗೂ ಇರಬೇಡ್ರಿ, ಲಕ್ಷ್ಯ ಕೊಡ್ರಿ. ಮತ್ತು ಅಲಕ್ಷ್ಯನು ಮಾಡಬೇಡ್ರಿ. ಇರ್ಬೇಕತ್ತದ ಜಗತ್ತಿನ ಬಗ್ಗೆ ಸ್ವಲ್ಪ ಲಕ್ಷ್ಯ ಕೊಡ್ಬೋದ. ನಿಮ್ ಲಕ್ಷ್ಯ ಎಲ್ಲ ಬ್ರಹ್ಮದ ಕಡೆಗೆ ಇಡ್ರಿ. ತ್ರಾಟಕ ಯೋಗದೊಳಗೂ ಹಂಗೆ ಪೂರ್ತಿ ಕಣ್ ತೆರಿಬೇಡ್ರಿ, ಪೂರ್ತಿ ಕಣ್ಣು ಮುಚ್ಚಬೇಡ್ರಿ. ಸತ್ತ ಅಂತ ಅದ್ರ ಬೆನ್ನ ಹತ್ತಬೇಡ್ರಿ, ನಿತ್ತ ಅಂತ ಕಣ್ಣು ಮುಚ್ಚಬೇಡ್ರಿ. ಸತ್ಯ ನಿತ್ಯ ಯಾಕೆ ಅನ್ಲಕ್ಕೂ ಹೋಗ್ಬೇಡ್ರಿ. ಸುಮ್ಮ ಒಂದ್ ಸ್ವಲ್ಪ ಅದ್ರ ಕಡೆ ಲಕ್ಷ್ಯ ಕೊಡ್ರಿ. ಎಲ್ಲರೂ ಯಾವಾಗ ಸಿದ್ಧಾಂತಕ್ಕೆ ಕೊಡ್ರಿ. ನಾವು ಗೌತಮ ಬುದ್ಧನ ಬಲ್ಲಿವ್ರಿ. ಆ ಬುದ್ಧ 12 ವರ್ಷ ಬೋಧಿ ಸತ್ವಾಗಿರುತ್ತಾಳ ಕೂತ್ ಏನೋ ಮಾಡ್ದ, ಏನೂ ತಿಳಿಲಿಲ್ಲ. ಊಳ ನೀರ ಇರ್ಲಾರ್ದಂಗಾಗಿ ಸೊಟ್ಟ ಹೊರಗೆ ಬಿಟ್ಟ, ಕಣ್ಣ ಜೀವ ಹಿಡ್ಕೊಂಡ. ಏನಿದು ಹಿಂಗಾಯ್ತಲ್ಲ ನಮ್ಮ ಮನೆ ಬರ, ಎಲ್ಲ ಬಿಟ್ಟಿಗೆ ತಪಸ್ ಮಾಡ್ತೀವಿ ಅಂತೇಳಿ ರಾಜ್ಯ ಭಾರ ಎಲ್ಲ ಬಿಟ್ಟು ಹಿಂಗ್ ಬಂದ್ ಹಿಂಗಾಗ ಏನಿದು ಅಂದ್ರೆ ಅಟ್ಟತ್ತಿಗೆ ಒಂದು ಈಶ್ವರ ಕೃಪೆ ಆಯ್ತು. ಅವನಿಗೆ ಏನಾಯ್ತು, ಒಂದಿಷ್ಟು ಮಂದಿ ಹೆಣ್ಮಕ್ಳು ಒಂದು ತಂತಿ ವಾದ್ಯ ತಗೊಂಡು ಬಾರಿಸ್ಕೋತ ರಸ್ತ ಹಿಡ್ಕೊಂಡು ಹೊಂಟಿದ್ರು. ಅವ್ರದ್ದು ಪಾಲಿ ಭಾಷೆ. ಆ ಪಾಲಿ ಭಾಷೆ ಒಳಗಿಂದ ಅದು ಹಾಡ ಕೇಳಿದ ಕೂಡಲೇ ಬುದ್ಧ ಜ್ಞಾನೋದಯ ಆಯ್ತು, ಜ್ಞಾನೋದಯ ಆಯ್ತು. ಏನು ಜ್ಞಾನೋದಯ ಆಯ್ತು ಅಂದ್ರೆ ಆ ಪಾಲಿ ಭಾಷೆ ಒಳಗೆ ಹಾಡಿದ ಹಾಡಿನ ಒಂದು ಏನದು ಭಾವಾರ್ಥ ತಿಳಿದ್ಮೇಲೆ ಅದು ನನಗೆ ಜ್ಞಾನೋದಯ ಆಯ್ತು. ಏನ್ ಜ್ಞಾನೋದಯ? ಯಾವುದೇ ಒಂದು ತಂತಿ ವಾದ್ಯದ ತಂತಿ ಬಹಳ ಬಿಗಿ ಮಾಡಿದ್ರು ನಾದ ಹೊಂಡಂಗಿಲ್ಲ, ಅದಕ್ಕೆ ಬಹಳ ಲೂಸ್ ಮಾಡಿದ್ರು ನಾದ ಹೊಂಡಂಗಿಲ್ಲ. ಅದು ಹೆಂಗಿರ್ಬೇಕಪ್ಪ ಅಂತಂದ್ರೆ ತಂತಿ ವಾದ್ಯದ ತಂತಿ ಎಷ್ಟು ಬಿಗಿ ಮಾಡ್ಬೇಕಂದ್ರೆ ಅದಕ್ಕೆ ತಕ್ಕಂತೆ ಬಿಗಿ ಮಾಡಬೇಕು. ಅದಕ್ಕೆ ತಕ್ಕಂತೆ ಬಿಗಿ, ಆ ನಾದ ಬರಂಗ ಹದ ಆಗ್ಬೇಕು. ಅದಕ್ಕೆ ಅಷ್ಟೇ ಬಿಗಿ ಮಾಡ್ಬೇಕು. ಬಹಳ ಟೈಟ್ ಮಾಡಬಾರ್ದು, ಬಹಳ ಲೂಸ್ ಮಾಡಬಾರ್ದು. ಲೂಸ ಟೈಟ ಎಡ್ಡು ಮಾಡಂಗೂ ಇರಬಾರ್ದು. ಅಲ್ಲಿ ಒಂದು ಹದ ಅನ್ಸದ. ಆ ಹದ ಬ್ರಹ್ಮಜ್ಞಾನದ ಪರಮಾನಂದ ಪ್ರಾಪ್ತಿ ಮಾಡ್ಕೋತ, ದುಃಖ ನಿವೃತ್ತಿ ಮಾಡ್ಕೋತ ಜಗತ್ತಿನ ಕಡೆಗೆ ಒಂದ್ ಸ್ವಲ್ಪ ಲಕ್ಷ್ಯ ಕೊಡಬೇಕು. ಪರಮಾರ್ಥ ಸಾಧನೆ, ಮೋಕ್ಷ ಸಾಧನೆ ಮಾಡ್ಕೋತ ಜಗತ್ತಿನ ಬಗ್ಗೆ ಒಂದ್ ಸ್ವಲ್ಪ ಲಕ್ಷ್ಯ ಕೊಡಬೇಕು. ಜಗತ್ತನ್ನು ಅಲಕ್ಷ್ಯ ಮಾಡಿ ಸನ್ಯಾಸಿ ಆದ್ರ ಅದನ್ನೂ ಗಡ್ಡತನ. ಜಗತ್ತಿನ ಕಡಿಮೆ ಭಾರಿ ಲಕ್ಷ್ಯ ಕೊಟ್ಟು ಅದನ್ನೇ ಒಂದು ಹೆಣ್ಣು ಮಣ್ಣಿನಲ್ಲಿ ಮುಳುಗಿದ್ರ ಅದನ್ನು ಗಡ್ಡತನ. ಇದ್ದೇ ಒಂದು ಜನ್ಮ, ಅದು ಎಲ್ಲ ಓಟು ಇಡೀ ಆಯುಷ್ಯ ಲಂಗುಟಿ ಕಟ್ಟಿಕೊಂಡು ಸತ್ತೋದ್ರೆ ಏನ್ ಮಾಡ್ದಂಗಾಯ್ತು? ಯಾರು ನೆನಸ್ತಾರೆ? ಎಷ್ಟು ಮಂದಿ ಸನ್ಯಾಸಿಗಳಾಗಿ ಸತ್ತಾರೆ, ಯಾರು ಅವ್ರಿಗೆ ನೆನಸ್ತಾರೆ? ವರ್ಷಿಗೆ ಯಾವಾಗ ಹೋಗಿ ಅಡಿಗೆ ಮಾಡಿ ಉಂಡು ಆಯ್ತು ನಡಿ ನಿನಗೆ ನಮ್ಮ ಏನ್ ಮಾಡ್ಬೇಕು? ಸನ್ಯಾಸಿ ಹಾಗೆ ಮಾಡ್ಬೇಕನ್ನೋದು ಏನದ? ಹಂಗೇನಿಲ್ಲ. ಅನಿರ್ವಚನೀಯ ಗೃಹಸ್ಥರಾಗಿ ವೆಚ್ಚಕ್ಕೆ ಸಂಸಾರದಾಗೆ ಮುಳುಗೋದು, ಸನ್ಯಾಸಿಗಳಾಗಿ ಜಗತ್ತನ್ನು ಅಲಕ್ಷ್ಯ ಮಾಡೋದು, ಅವೆರಡೂ ಬೇಡ. ಎಲ್ಲರದು ಡ್ಯೂಟಿ ಬ್ರಹ್ಮಜ್ಞಾನದ ಒಂದು, ಬ್ರಹ್ಮಜ್ಞಾನಿಗಳಾಗದೇ ಒಂದು ಡ್ಯೂಟಿ, ಮೋಕ್ಷ ಸಾಧನೆ ಮಾಡದೇ ಒಂದು ಡ್ಯೂಟಿ. ಆ ಮೋಕ್ಷ ಸಾಧನೆ ಮಾಡುವಾಗ ಪರಮಾನಂದ ಪ್ರಾಪ್ತಿ ಹೊಂದುತ್ತಾ ಹೋಗೋದು ಒಂದು ಡ್ಯೂಟಿ. ಎಷ್ಟು ಪರಮಾನಂದ ಉಂಟಾಗ್ಯದ ಅದನ್ನು ಕಳ್ಕೊಳ್ಳಾರ್ದಂಗೆ ಇರೋದೇ ಒಂದು ಡ್ಯೂಟಿ. ದುಃಖ ನಿವೃತ್ತಿ ಮಾಡ್ಕೊಳ್ಳೋದೇ ಒಂದು ಡ್ಯೂಟಿ. ನಿವೃತ್ತಿಯಾದ ದುಃಖವನ್ನು ಮತ್ತೆ ಕುಂದಿರ್ಲಾರ್ದು ಹಿಂದಿನ ಕೆದರ ಬುದ್ಧಿ ಎಂತದ ನೋಡ್ರಿ. ಆ ಬುದ್ಧಿ ತೆಗಿಬೇಕು ಅಂತ ಸ್ವಲ್ಪ ಹಿಂದೆಂದೋ ಆಗಿ ಹೋಗಿದ್ದು ಘಟನೆಗಳು ಕೆದರಿ ಜಗಳ ತಕೊಳ್ಳೋದು. ದುಃಖ ನಿವೃತ್ತಿ ಅದು ನೀವು ಇಲ್ಲದು ದುಃಖ ಸುಮ್ಮನೆ ನೆನಪು ಮಾಡ್ಕೊಂಡ್ಕೆ ದುಃಖ ಸುಮ್ಮನೆ ಹಿಂದಾಗಿದ್ದೊಂದು ನೆನಪು ತಕೊಳ್ಳೋದು, ಇಲ್ಲ ಮುಂದೆ ಏನಾದ್ರೆ ಆಗ್ತದೇನೋ ಅಂತ ಹೇಳಕ್ಕೆ ನೆನಪು, ಅದು ಮುಂದಿನ ಏನಾದ್ರೆ ಕಲ್ಪನೆ ಮಾಡ್ಕೊಳ್ಳೋದು.
ಇವೆಲ್ಲ ಕೆದರಿ ಕಿರಿಕಿರಿ ಮಾಡ್ಕೊಳ್ಳೋಂಥದ್ದು ಬಿಡಬೇಕು. ಸುಮ್ಮನೆ ಅನಿರ್ವಚನೀಯವಾಗಿ ಸುಮ್ಮನೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನೆಲ್ಲ ಮಾಡ್ಲಕ್ ಬರ್ತದ ಗುರುಗಳು ಹೇಳಿದ್ದು ಒಂದು ಬಿಟ್ಟು ಎಲ್ಲ ಮಾಡ್ಲಕ್ ಬರ್ತದೆ. ಎಲ್ಲ ಮಾಡ್ತೀರಿ ಗುರು ಹೇಳಿದ್ದು ಒಂದು ಬಿಡ್ತೀರಿ ಅಷ್ಟೇ. ಅದು ಬಿಟ್ಟು ಮಾಡ್ಲಕ್ ಉಳಿದೇನು ಬೇಕಾದ್ ಮಾಡ್ತೀರಿ. ಇದನ್ನ ಹೇಗೆ ನೆಗ್ಲೆಕ್ಟ್ ಮಾಡ್ತೀರಿ ಅದನ್ನು ಅಷ್ಟೇ ನೆಗ್ಲೆಕ್ಟ್ ಮಾಡಿ. ಇಲ್ಲಿ ನಾವು ಯಾರು ಪಾಠ ತಯಾರು ಮಾಡಿರಿ, ಯಾರು ಹೇಳ್ರಿ ಬರ್ರಿ ಅಂತ ಹೇಳಕ್ಕೆ ಕೇಳಿದಾಗ ಹೆಂಗ ಬಾಯಿ ಮುಚ್ಕೊಂಡು ಸತ್ಕಾಣ ಕೂತಿರ್ತೀರಿ, ಮನ್ಯಾಗನು ಹಂಗೆ ಸತ್ಕಾಣ ಕುಂದ್ರಿ. ಒಂದ್ ಸ್ವಲ್ಪ ಹಿಟ್ಟು ಬೀಸ್ಕೊಂಡು ಬರ್ರಿ ಅಂದಾಗ, ಗಿರ್ನಿಗೆ ಹೋಗಿ ಬರ್ರಿ ಅಂದಾಗ ಇಲ್ಲಿ ಹೆಂಗ್ ಗಪ್ ಕುಂತಿರ್ತೀರಿ ಹಂಗೆ ಕುಂದಿರ್ರಿ ಮಕ್ಕಳ. ನಿಮ್ಗೆ ಗೊತ್ತಾಗ್ತಾರೆ. ಮುಂದಿನ ಹೋಗಿ ಕಳಿಸ್ತಾರೆ, ಹೋಗ್ ಇಸ್ಕೊಂಬ ಹೋಗ್, ಕಿರಾಣಿ ಮಾಲ್ ತಗೊಂಬ ಹೋಗ್, ಕೆಲಸ ಮಾಡ್ಕೊಂಡು ಬಾ ಹೋಗ್, ರೊಕ್ಕ ತಗೊಂಡ್ ಬಾ ಹೋಗ್. ಅಲ್ಲಂಗ್ ಓಡಿಸ್ತಾರ, ಅಲ್ಲಂಗ್ ಓಡ್ತೀರಿ, ಇಲ್ಲಾಕೆ ಗಪ್ ಕುಂದಿರ್ತೀರಿ, ಸತ್ಕಾಣ ಮಾಡ್ದಂಗ್ ಮಾಡ್ತೀರಲ್ಲ. ಅಲ್ಲಿ ಒಂದು ರೀತಿ ಆಸಕ್ತಿ ಯಾಕೆ ತೋರಿಸ್ತೀರಿ, ಇಲ್ಲಾಕೆ ನೀವು ನಿರಾಸಕ್ತಿ ತೋರಿಸ್ತೀರಿ. ಯಾವುದು ನಿಮಗೆ ಜನ್ಮಾಂತರಕ್ಕ ಸಾರ್ಥಕಗೊಳಿಸಿ ನಿಮ್ಮ ಜೊತೆಗೆ ಬರುವಂತ ಪರಮಾನಂದವನ್ನ ಅಲಕ್ಷ್ಯ ಮಾಡಿ ಸುಮ್ಮ ಕುಂದಿರ್ತೀರಿ. ಯಾವುದು ಇದು ಉಸಿರು ಬಂದಾಯ್ತು ಅಂತಂದ್ರ ಚುಡುಗಾಡಕ್ಕೆ ಹೋಯ್ತು ಈ ಶರೀರ ಅಂತಂದ್ರೆ ಅದರ ಸಂಗತಿ ಅದರ ಸಂಪತ್ತು ಸಂಬಂಧಗಳೆಲ್ಲ ನಾಶ ಆಗಿ ಹೋಗ್ತವ ಅಥವಾ ಸಂಬಂಧ ಇರ್ಲಾರ್ದಂಗೆ ಆಗ್ತವ. ಅಂಥದ್ರ ಸಲುವಾಗಿ ಎಷ್ಟು ಆಸಕ್ತಿ ತೋರಿಸಿ ಎಷ್ಟು ಕುಣಿತಿರಲ್ಲ ಅಲ್ಲಿ. ಇದು ನಾನು ಅನ್ಬಾರ್ದು, ನಿಮ್ಮ ಮನ್ಸಿಗೆ ನೀವು ಅನ್ಕೋಬೇಕು, ಲೇ ಮಗನೇ ಅನ್ಕೋಬೇಕು. ಅದಕ್ಕೆ ನಡಿ ಮಾಡಮ್ ನಡಿ, ಗುರುಗಳೇನ್ ಹೇಳ್ಯಾರ ಅದೇ ಕೆಲಸ ಮಾಡಮ್ ನಡಿ, ಒಂದ್ ಒಳ್ಳೆ ಸಂಕಲ್ಪ ಮಾಡಿ ಮುಂದಕ್ಕೆ ಹೋಗಂಬ ಅಂತ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಕರ್ಕೊಂಡು ಹೋಗೋದ್ರ ಬದಲಿ ಅದು ಎಲ್ಲಿ ಕೂತದ ಅಲ್ಲೇ ಅದರ ಆಸಕ್ತಿ ಎದರಾಗದ, ಅದರಾಗೆ ಅದು ಎದರಾಗ ನಿರಾಸಕ್ತಿ ತಾಳದ ಅದರಾಗೆ. ಇದಕ್ಕೆಲ್ಲ ಏನಂತಾರೆ, ಪ್ರಕೃತಿ ಭಾವ ಅಂತಾರೆ. ನೀವ್ ಎಷ್ಟು ತಿಳ್ಕೊಂಡಿರೋದ ಏನು ಭಾರಿ ತಿಳ್ಕೊಂಡಾರ, ಭಾಳ ತಿಳ್ಕೊಂಡ್ರಿ. ಏನು ಅವ್ರು ತಿಳ್ಕೊಂಡ್ರು ಜಾಸ್ತಿ ಯಾರು ತಿಳ್ಕೊಂಡಿರು, ಎದಕ್ಕೆ ಏನ್ ತಿಳ್ಕೊಂಡಿರೋದು ಏನದು? ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇ. ನಾವು ತಿಳ್ಕೊಂಡಿದ್ದರಿಂದ ಒಂದು ಸ್ವಲ್ಪ ಆದ್ರೂ ಮುಂದಿನ ಸಾಧನೆ ಮಾಡ್ಲಿಲ್ಲ ಅಂತಂದ್ರ ಅದು ನಾಯಿ ಹಾಲು ಇದ್ದಂಗ. ಅದು ನಾಯಿ ಕುನ್ನಿಗೆ ಉಪಯೋಗ ಆಗ್ತದೆ, ಪಂಚಾಮೃತಕ್ಕೆ ಬರಂಗಿಲ್ಲ. ಪಾಪಿಯದನ ಪ್ರಾಯಶ್ಚಿತ್ತಕ್ಕಲ್ಲದೆ ಅಂತಂದಂಗ ಈ ಜ್ಞಾನಿಯೊಳಗಿರುವಂತ ಒಂದು ಜ್ಞಾನದ ಸ್ಥಿತಿ ಪ್ರಾಪ್ತಿ ಮಾಡ್ಕೊಳ್ಳಿಲ್ಲ ಅಂತಂದ್ರ ಅದೇನ ಪಾಪಿಯ ಧನ ಇದ್ದಂಗ, ಉಪಯೋಗ ಇಲ್ಲ. ಆ ಪ್ರಾಯಶ್ಚಿತ್ತಕ್ಕೆ ಹೋಗೋರಿಗೆ ಪರಮಾನಂದ ಪ್ರಾಪ್ತಿ ಮಾಡ್ಕೊಂಡ್ರೆ ಹೆಂಗ್ ಸಾಧ್ಯ? ಆಸಕ್ತಿ ವಹಿಸ್ರಿ, ನಿಮ್ಮ ಮೋಕ್ಷ ಸಾಧನೆಗೆ ಆಸಕ್ತಿ ವಹಿಸ್ರಿ, ಅದ್ರೊಳಗೆ ಮುಣಗ್ರಿ, ಓದ್ರಿ, ಬರೀರಿ, ಕೇಳ್ರಿ, ಹೇಳ್ರಿ, ವಿಚಾರ. ಇಲ್ಲಿ ನಮ್ಮಲ್ಲಿ ಬೇಕಾಗಿರೋದು ಓದೋದು ಮುಖ್ಯ ಇಲ್ಲ, ಬರೆಯೋದು ಮುಖ್ಯ ಇಲ್ಲ, ಹೇಳೋದು ಮುಖ್ಯ ಇಲ್ಲ, ಕೇಳೋದು ಮುಖ್ಯ ಇಲ್ಲ, ಯಾವ ಗ್ರಂಥನೂ ಮುಖ್ಯ ಇಲ್ಲ, ಯಾವ ಗುರುನು ಮುಖ್ಯ ಇಲ್ಲ, ಯಾವ ಶಿಷ್ಯನು ಮುಖ್ಯ ಇಲ್ಲ. ಒಂದೇ ಒಂದು ಮುಖ್ಯ ಏನದ, ವಿಚಾರ. ವಿಚಾರ 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 ಮಾಡುವುದರಿಂದಲೇ ಮೋಕ್ಷ ಸಾಧನೆ ಅನ್ನೋದು ಇದು ನಮ್ಮದು ವಿಚಾರ ಮಾರ್ಗ. ಎಲ್ಲ ಗ್ರಂಥಗಳು ಮೂಲಿಗೆ ಹೋಗಿರಿ, ಪರಮಾನಂದ ಪ್ರಾಪ್ತಿ ಮಾಡ್ಕೊಳ್ಳಕ್ಕ, ಸರ್ವ ದುಃಖ ನಿವೃತ್ತಿ ಮಾಡ್ಕೊಳ್ಳಕ್ಕ ನೀವೇ ಸ್ವಂತ ವಿಚಾರ ಮಾಡಿ ನಿಮ್ಮ ವಿಚಾರಕ್ಕೆ ಏನೇನು ಅನುಭವಗಳಾಗ್ತವ ಅವುಗಳನ್ನು ಹೇಳ್ರಿ. ಅವು ನಿಮ್ಮ ಮೀಸಲು ವಾಕ್ಯಗಳು. ಅವು ಬೇಕಾಗ್ಯದ ನಮಗೆ. ನಿಮ್ಮ ಮೀಸಲು ವಾಕ್ಯಗಳು ಸಿಗೋ ತನಕ ನಾವು ನಿಶ್ಚಲ ದಾಸನ ಎಂಜಲು ವಾಕ್ಯಗಳನ್ನ ಬೆಳಕಾಕೋದು ಕುಂದಿರ್ಬೇಕಾಗ್ತದೆ. ನಿಶ್ಚಲ ದಾಸನ ಏನದ, ಆತ ಮೋಕ್ಷ ಪಡ್ಕೋಬೇಕಾದ್ರೆ ತಾನು ಏನು ಪದ್ಧತಿ ಫಾಲೋ ಮಾಡ್ದ. ಶಂಕರಾಚಾರ್ಯ ಮೋಕ್ಷ ಪಡ್ಕೋಬೇಕಾದ್ರ ಆತ ಏನು ಪದ್ಧತಿ ಫಾಲೋ ಮಾಡ್ದ. ಬಸವ ಏನಂತಾರ, ಅವ್ರ ಮೋಕ್ಷ ಅನ್ನಂಗಿಲ್ಲ, ಮೋಕ್ಷ ಪ್ರಶ್ನೆನೇ ಇಲ್ಲ. ಏಸು ಸಾರಿಯರ ಹುಟ್ಟಿಸು, ಏಸು ಸಾರಿಯರ ಸಾಯಿಸು, ನಾವು ಪರಮಾತ್ಮ ನಿನ್ನೊಳಗೆ ಐಕ್ಯವಾಗಿರ್ತೀವಿ, ಐಕ್ಯ ಸ್ಥಳಿಗಳಾಗಿರ್ತೀವಿ. ಶ್ರೀಗಂಧದ ಮರ ಊರೊಳಗಿದ್ದರೇನು, ಅಡವಿಯೊಳಗಿದ್ದರೇನು, ಪರಿಮಳ ಒಂದೇ ಎನ್ನುವಂತೆ ಭೂಮಿ ಮೇಲೆ ಹುಟ್ಟಿದ್ರ ಪರಮಾತ್ಮ ನಿನ್ನ ನೆನೆಸ್ಕೋತಿರ್ತೀವಿ.
ಭೂಮಿ ಮೇಲಿಂದ ತೆಗೆದು ಹೋಗಲಿ ಅಂತಂದ್ರೆ ನಿನ್ನ ಪಾದ ಕಮಲದಲ್ಲಿರ್ತೀವಿ, ಶಿವನ ಪಾದದಾಗ ಇರ್ತೀವಿ, ನಮ್ಗೇನ್ ಫರಕ್ ಬೀಳಲ್ಲ. ಇವ್ರದೊಂದು ಬೇರೆ ಐಕ್ಯಸ್ಥಲ. ಏನ್ ಮಾಡಿದ್ರೆ ಎಲ್ಲ ಒಂದೇ. ಹೀಗಾಗಿ ಒಬ್ಬೊಬ್ರು ವಿಚಾರಧಾರೆ ಒಂದೊಂದದವ. ಬ್ರಹ್ಮಜ್ಞಾನ ಹೇಳಿದ್ದೆಲ್ಲ ತಿಳಿತು, ಅನುಭವಕ್ಕೆ ಬಂತು. ಸತ್ಯವಾಗಿ ನಾವು ಹ್ಯಾಂಗ ಸತ್ಯಚಿತ್ ಆನಂದ ನಿತ್ಯ ಪರಿಪೂರ್ಣನಾದ ಪರಮಾತ್ಮನಲ್ಲಿ ಒಂದಾಗಿ ಅಭಿನ್ನವಾಗಿ ಇದ್ದು ನಾವು ಆನಂದವಾಗಿ ಹೆಂಗಿರಬೇಕು ಅನ್ನೋದು ಒಂದು. ಆಮೇಲೆ ಈ ಜಗತ್ತಿನ ಬಗ್ಗೆ ಒಂದು ಸ್ವಲ್ಪ ಲಕ್ಷ್ಯ ಕೊಡಬೇಕು. ಅಲ್ಲಿ ಅಭಿಪ್ರಾಯ ಏನೋ ತಾಳಬಾರ್ದು. ಸುಖ ಅದರದಕ್ಕೆ ಸುಖ ಅನ್ನಬಾರ್ದು, ದುಃಖ ಅದರದಕ್ಕೆ ದುಃಖ ಅನ್ನಬಾರ್ದು, ಸನ್ಮಾನ ಅದರದಕ್ಕೆ ಸನ್ಮಾನ ಅನ್ನಬಾರ್ದು, ಅಪಮಾನ ಅದರದಕ್ಕೆ ಅಪಮಾನ ಅನ್ನಬಾರ್ದು, ಲಾಭ ಅದರದಕ್ಕೆ ಲಾಭ ಅನ್ನಬಾರ್ದು, ನಷ್ಟ ಅದಕ್ಕೆ ನಷ್ಟ ಅನ್ನಬಾರ್ದು. ಬ್ರಹ್ಮಜ್ಞಾನ ಸಾಧನೆಯಲ್ಲಿ ನೀವೇನು ಕೊರತೆ ಮಾಡ್ಕೋತೀರಿ ಅದು ನಷ್ಟ. ಬ್ರಹ್ಮಜ್ಞಾನ ಸಾಧನೆಯಲ್ಲಿ ನೀವೇನು ಅನುಕೂಲ ಮಾಡ್ಕೋತೀರಿ ಅದು ಲಾಭ. ಬ್ರಹ್ಮಜ್ಞಾನದಿಂದ ನಿಮಗೇನು ಆನಂದ ಆಗ್ತದೋ ಅದು ನಿಜವಾದ ಆನಂದ. ಬ್ರಹ್ಮಜ್ಞಾನದಿಂದ ನಿಮಗೇನು ಸನ್ಮಾನ ಸಿಗ್ತದ, ನಿಮ್ಮ ಶ್ರೀಮಂತಿಕೆ, ನಿಮ್ಮ ವಿದ್ಯೆ, ಹುದ್ದೆಗಳಿಂದ ಸಿಗೋದಕ್ಕಿಂತ ದೊಡ್ಡ ಸನ್ಮಾನ ಬ್ರಹ್ಮಜ್ಞಾನಿಗಳಾಗಿ 4 ಜನ ಶಿಷ್ಯರನ್ನ ಕರ್ಕೊಂಡು ಒಂದು ಪೀಠ ತಯಾರು ಮಾಡಿಕೊಂಡು ಪಾಠ ಹೇಳಕ್ ಶುರು ಮಾಡ್ರಿ. ಈ ಬ್ರಹ್ಮಜ್ಞಾನದಿಂದ ನಿಮ್ಗೆ ಏನ್ ಗೌರವ ಸಿಗ್ತದ ಅದೇ ನಿಮ್ಮ ದೊಡ್ಡ ಗೌರವ. ಅದನ್ನು ಬಿಟ್ಟು ನೀವು ಬೇರೆ ಎದರ್ಲಿಂತೂ ಏನೋ ಗೌರವದಂತ ಒಂದು ಕೌಂಟ್ ನೌಕರಿ ಮಾಡಿ ಕೌಂಟ್ ರೊಕ್ಕ ಗಳಿಸಿ ಒಂದು ಕೌಂಟ್ ಮನಿ ಕಟ್ಟಿ ಅದೇ ಬಾರಿ ದೊಡ್ಡ ರಿಸರ್ವ್ನಾಗಿ ಇದ್ದು ಆಗಿ ಮಾತಾಡ್ಲಾರ್ದಂಗೆ ಇದ್ದು ಏನದು ಕೌಂಟ್ ಜೀವನ. ಎದಕ್ ಬರ್ತದೆ? ಕೌಂಟ್ ಕೊಬ್ಬರಿ ಏನ್ ಮಾಡ್ತಾರೆ? ಹೆಚ್ಚಿನ ಅಳಗಿ ಮೇಲೆ ಬಿಸಾಕ್ತಾರೆ ಕಡೆ. ಸತ್ತಾದ್ರೆ ಯಾರು ಕೇಳಂಗಿಲ್ಲ. ಅದೇ ಬ್ರಹ್ಮಜ್ಞಾನದ ಪರಿಮಳ ಬೀರಿ ಹೋರಿ ಎಂತ ಕೆಲಸ ಆಗಿಬಿಡ್ತದೆ ಜಗತ್ತಿನಾಗ. ಎಂತ ಆನಂದ ಆಗ್ತದೆ. ನೀವು ಆನಂದ, ಅವರು ಆನಂದ. ಯಾವಾಗ ಆನಂದ ಆಗ್ತದೆ ಅವಾಗ ನಿಮ್ಮ ಜಗತ್ತಿನಲ್ಲಿ ನೀವು ಮರಣಾನಂತರ ಕೂಡ ಶಾಶ್ವತವಾಗಿ ನಿಮ್ಮನ್ನ ನೆನೆಸಂತ ಕೆಲಸ ಮಾಡ್ತಾರೆ ಬ್ರಹ್ಮಜ್ಞಾನ. ಇರಲಿ, ಅದಕ್ಕೇನಂದ ಸ್ಥಿತಿ ಇಳಿತು, ಹೇಳೋದೆಲ್ಲ ಮುಗಿತು, ನಾವು ಹೆಂಗಿರ್ಬೇಕು ಅನ್ನೋಂಥದ್ದು ಮೋಕ್ಷದ ಸ್ಥಿತಿ ಪರಿಚಯ ಆಯ್ತು. ಈಗಿನ ಸ್ಥಿತಿ ಒಳಗಿರಬೇಕು ಅಂತ ನಾವು ಎಲ್ಲ ಡಿಸೈಡ್ ಮಾಡೀವಿ. ಆದ್ರೂ ಸುಮ್ ಕುಂದಿರ್ಲಾರ್ದ ಏನ್ ಮಾಡ್ಬೇಕಪ್ಪ, ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಿಷ್ಟು ವಿಚಾರ ಮಾಡ್ಬೇಕಾಗ್ಯದ. ಏನ್ ಮಾಡ್ತಪ್ಪ, ಏನ್ ಮಾಡ್ಬೇಕಂದ್ರೆ ನೋಡ್ರಿ, ಹಗ್ಗ ಹಾವಿನ ಬಗ್ಗೆ ನೀವು ಅನಿರ್ವಚನೀಯ ಅಂತ ಹೇಳಿದ್ರಿ. ಆದ್ರ ಇದೇ ರೀತಿ ಹಗ್ಗ ಹಾವನ್ನು ತಗೊಂಡು ಇನ್ನ 4 ಮಂದಿ 4 ತರ ಬೇರೆ ಬೇರೆ ಹೇಳ್ಯಾರ. ಆ 4 ಮಂದಿ ಒಂದೊಂದು ತರ ಬೇರೆನೆ ಹೇಳ್ಯಾರ. ಅವ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ಹೇಳಿದಾಗ, ಶೂನ್ಯವಾದಿ ಅಂತನ ಅವನು ಒಂದು ಕಥೆ ಹೇಳ್ತಾನ. ಅದಕ್ಕ ಅಸತ್ ಖ್ಯಾತಿ ಅಂತ. ಅವನ ಪ್ರಕಾರ ಏನದ, ಅತ್ಯಂತ ಅಸತ್ತಾದ ಸರ್ಪ. ಅತ್ಯಂತ ಅಸತ್ತಾಗಿದ್ದಂದ್ರೆ ಎಲ್ಲಿಯೂ ಇಲ್ಲದ ಸರ್ಪ. ಇಲ್ಲಿ ಇಲ್ಲ, ಅಲ್ಲಿ ಇಲ್ಲ, ಎಲ್ಲಿ ಇಲ್ಲದು. ವ್ಯಾವಹಾರಿಕವಾಗಿ ಇಲ್ಲ, ಪಾರಮಾರ್ಥಿಕವಾಗಿ ಇಲ್ಲ, ರಾಶಿವಾಚಿಕವಾಗಿ ಇಲ್ಲ, ಶುದ್ರವಾಗಿಯೂ ಇಲ್ಲ, ಎಲ್ಲಿಯೂ ಇಲ್ಲದು. ಅತ್ಯಂತ ಅಸತ್ತಾದ ಸರ್ಪ ಏನಾಗ್ಲಕತ್ತದ, ರಜ್ಜು ದೇಶದಲ್ಲಿ ತೋರುತ್ತಿದೆ, ಹಗ್ಗವಾಗಿ ತೋರ್ಲಕತ್ತದ. ಹೀಗಾಗಿ ಇದು ಏನದ, ಅಸತ್ಯ ಖ್ಯಾತಿ ಅಂತ ಈ ರೀತಿ ವಾದ. ನೆಕ್ಸ್ಟ್ ಕ್ಷಣಿಕ ವಿಜ್ಞಾನೀಯ ವಾದ ಅಂತದ. ಕ್ಷಣಿಕ ವಿಜ್ಞಾನ ಅಂತಂದ್ರೇನು, ಬುದ್ಧಿ ಒಂದು ಕ್ಷಣ ದೃಷ್ಟಿ ಆಗ್ತದ, ಒಂದು ಕ್ಷಣ ಸ್ಥಿತಿಯಲ್ಲಿರ್ತದ, ಒಂದು ಕ್ಷಣ ಲಯದಲ್ಲಿರ್ತದ. ಯಾವ ರೀತಿ ಸಮುದ್ರದೊಳಗೆ ತೆರೆಗಳು ಹೇಳ್ತಿರ್ತಾವಲ್ಲ ಹಂಗ ತೆರೆ ಹೇಳ್ತದ, ಸ್ವಲ್ಪ ದೂರ ಹೋಗ್ತದ, ಆಮೇಲೆ ದಂಡಿಗೆ ಬಂದು ಅದು ಲಯ ಆಗ್ತದ. ಹಂಗ ಇಲ್ಲಿ ಕೂಡ ಕ್ಷಣಿಕ ವಿಜ್ಞಾನದ ರೂಪ ಬುದ್ಧಿ ಏನದಲ್ಲ, ಈ ಬುದ್ಧಿಯೊಳಗ ಹಾವಾದ ಹೊರತು ಹೊರಗೆ ರಜ್ಜು ದೇಶದಾಗ ಹಾವಿಲ್ಲ. ರಜ್ಜು ದೇಶದಾಗ ರಜ್ಜು ಆದ ಹೊರತು ಹಾವೆಲ್ಲದ. ಸುಮ್ಮನೆ ಹಾವು ಅಂತ ಹೊರಗೆ ಹಾಕ, ಹೊರಗೆ ಯಾವ ವಸ್ತುಗಳು ಇಲ್ಲ, ಬರೇ ಹಾವು ಒಂದೇ ಅಲ್ಲಪ್ಪ. ಜಗತ್ತಿನಾಗ ಎಷ್ಟು ವಸ್ತುಗಳದವ, ಅವೆಲ್ಲ ಓಸು ವಸ್ತುಗಳು ಎಲ್ಲಿ ಅದಾವ ಅಂದ್ರೆ ನಮ್ಮ ಬುದ್ಧಿ ಒಳಗದವ.
ಕ್ಷಣಿಕ ವಿಜ್ಞಾನ ರೂಪ ಬುದ್ಧಿ. ಅಂತ ಬುದ್ಧಿ ಕ್ಷಣಿಕ ವಿಜ್ಞಾನ ರೂಪ ಬುದ್ಧಿ. ವಿಜ್ಞಾನ ಅಂದ್ರೂ ಬುದ್ಧಿನೇ, ಇಲ್ಲಿ ಆತ್ಮ ಅಂದ್ರೂ ಬುದ್ಧಿನೇ. ಇವೊಂದಕ್ಕೆ ಏನಂತಾರೆ ಆತ್ಮಖ್ಯಾತಿ. ಆತ್ಮ ಅಂದ್ರೆ ಇವನ್ ಎಂತ ಆತ್ಮ? ಕ್ಷಣಿಕ ವಿಜ್ಞಾನ ರೂಪ ಬುದ್ಧಿನೇ ಇವನ ಆತ್ಮ. ಈ ರೀತಿ ಇವ್ರು ಹೇಳ್ತಾರೆ ಜಗತ್ತಿನ ಎಲ್ಲಾ ವಸ್ತುಗಳು ಸರಿ ಒಂದೇ ಅಲ್ಲ, ಜಗತ್ತಿನಾಗ ನೀವು ಎಷ್ಟು ವಸ್ತು ನೋಡ್ತೀರಿ ಅವೆಲ್ಲ ಓಸು ನಮ್ ಬುದ್ಧಿ ಒಳಗದವ. ನಮ್ ಬುದ್ಧಿ ಒಳಗಿನ ವಸ್ತುಗಳೇ ಹೊರಗೆ ಬಂದವ ಅಂತೀವ. ಯಾರು? ಕ್ಷಣಿಕ ವಿಜ್ಞಾನವಾದಿ ಏನಂತಾನ ಆತ್ಮಖ್ಯಾತಿ ಅಂತ ಹೇಳ್ತಾರೆ. ಇವಂದು ಎಂಥದ್ದು ವಿಜ್ಞಾನ ಅಂದ್ರೆ ಕ್ಷಣಿಕ ವಿಜ್ಞಾನ ರೂಪ ಬುದ್ಧಿ, ಇದೇ ಅವನ ಆತ್ಮ. ಇನ್ನ ಮುಂದ ಮೂರನೇದ ಒಬ್ಬ ಏನ್ ಹೇಳನ? ಅನ್ಯತಾ ಖ್ಯಾತಿ ಅಂತ ಹೇಳನ. ಈ ಅನ್ಯತಾ ಖ್ಯಾತಿ ಅಂತಂದ್ರ ಇದ್ರೊಳಗೆ ಇಬ್ಬರು ಬರ್ತಾರ. ಒಂದು ಪ್ರಾಚೀನ ನೈಯಾಯಿಕರು ಮತ್ತು ವೈಶೇಷಿಕರು ಅಂತ ಒಂದು ಸೆಟ್ ಇವರು. ಇವರಿಬ್ರು ಶಾಸ್ತ್ರಕಾರರು. ಈ 6 ಶಾಸ್ತ್ರಗಳ ಪೈಕಿ 2 ಶಾಸ್ತ್ರಗಳನ್ನ ಹೇಳಿದವರು ಇವರು. ಇವ್ರೇನಂತಾರ? ಬುದ್ಧಿ ಒಳಗ ಆದ ಅಂದ್ರ ಹಾವು ಬುದ್ಧಿಯಾಗ ಹೆಂಗಿರ್ತದ? ಹಾವ ಉತ್ತನಾಗಿರ್ತದ. ಉತ್ತನಾಗಿದ್ದು ನಾವು ಬುದ್ಧಿಯಾಗ ಎಲ್ಲಿರ್ತದ? ಹಗ್ಗದಾಗರೆ ಎಲ್ಲಿ ಹಾವಿರ್ತದ? ಎಲ್ಲಿ? ಉತ್ತದಾಗಿರ್ತದ. ಹಾವಿಂದು ತಾನ ರಿಸರ್ಚ್ ಮಾಡ್ಲಕತ್ತ. ಎಲ್ಲಿರ್ತದ? ಯಾರಿಗೆ ಕೇಳಿದ್ರೆ ಕಾಲು ಹುಡುಗ ಹೇಳ್ತಾವ ಉತ್ತದಾಗಿರ್ತದ ಅಂತ ಹೇಳಿ. ಉದ್ದದಾಗಿದ್ದ ಹಾವು ಏನಾಗ್ಲಕತ್ತದ? ಇಲ್ಲಿ ರಜ್ಜು ದೇಶದೊಳಗೆ ತೋರ್ಲಕ್ಕ. ಅಲ್ಲಿ ಹುಚ್ಚ ಇರೋದು ಒಂದ್ ಕಡೆ, ಈ ರಜ್ಜು ಬಿದ್ದದ್ದು ಇನ್ನೊಂದ್ ಕಡೆ. ಇದಕ್ಕೇನಂತಾರ? ಅನ್ಯತಾ ಖ್ಯಾತಿ. ಇರೋದೊಂದ್ ಕಡೆ, ತೋರೋದೊಂದ್ ಕಡೆ. ಅದಕ್ಕ ಅವ್ರ ಪ್ರಶ್ನೆಗಳು ಏನು? ಅಲ್ಲೋ ಹಗ್ಗ ಇಲ್ಲಿ ಬಿದ್ದದ ಮಾರಾಯ, ಹಾವು ಅಲ್ಲಿ ಹುತ್ತದಾಗದ, ಅಲ್ಲಿ ಹಾವು ಇಲ್ಲಿ ಹೆಂಗ್ ಕಾಣ್ತದ ಅಂತಂದ್ರೆ ದೃಷ್ಟಿ ದೋಷ. ಅವ ಹೇಳೋದು ದೃಷ್ಟಿ ದೋಷ. ಮತ್ತೆ ಅಲ್ಲಿಂದ ಇಲ್ಲಿ ತನಕ ಬೇಕಾದಷ್ಟು ವಸ್ತುಗಳ ರಸ್ತೆ ಅವ, ಗೋಡೆಗಳದವ, ಗಿಡಗಳದವ, ಅವೆಲ್ಲ ಕಾಣೋದು ಬಿಟ್ಟು ಬರೀ ಹಗ್ಗ ಒಂದೇ, ಇದು ಹಾವು ಒಂದೇ ಯಾಕೆ ಕಾಣ್ತದ ಅಂತಂದ್ರೆ ದೃಷ್ಟಿ ದೋಷ. ಇವ್ ಒಂದೇ ಉತ್ತರ. ದೃಷ್ಟಿ ದೋಷ ಇದ್ದದಕ್ಕೆ ಹಿಂಗಾಗ್ತದ. ಮತ್ತೆ ದೃಷ್ಟಿ ದೋಷ ಇತ್ತಂತಂದ್ರ ಅಷ್ಟು ದೂರದ ವಸ್ತುಗಳನ್ನ ಕಾಣುವ ಶಕ್ತಿ ದೋಷ ಇತ್ತಂದ್ರೆ ಹೆಂಗಾಗ್ತದ? ಹಾವು ಎಲ್ಲೋ 25 ಕಿಲೋಮೀಟರ್ ದೂರ ಉದ್ದದಾಗದ, ಇಲ್ಲಿ ಹಾಕದ, ಅಷ್ಟು ದೂರದ ಹಾವು ಇಲ್ಲಿ ಬಂದ ಇಲ್ಲಿ ಅಂತ ದೃಷ್ಟಿ ದೋಷ ಗೊತ್ತ ಇತ್ತಂತಂದ್ರ ಆ ದೃಷ್ಟಿ ಕ್ಷೀಣವಾಗಿರ್ಬೇಕಾಗಿತ್ತು. ಅದು ಇಷ್ಟು ದೂರದ ನೋಡೋದಂತಂದ್ರೆ ದೋಷಯುಕ್ತ ದೃಷ್ಟಿ ಅಂತ ಹೆಂಗ್ ಅಂತೀರಪ್ಪ ನೀವು? ಅದಕ್ಕೆ ಒಂದು ಉದಾಹರಣೆ ಕೊಡ್ತಾನೆ. ಏನು? ಆರೋಗ್ಯ ಸರಿಗಿರ್ಲಾರ್ದವ ದಿನ ತಿನ್ನೋದಕ್ಕಿಂತ 4 ಪಟ್ಟು ಕೂಳು ಜಾಸ್ತಿ ತಿಂತಿರ್ತಾನ. ಮತ್ತೆ ಅಷ್ಟೊಂದು ಕೂಳು ತಿನ್ನವ ಅನಾರೋಗ್ಯದಿಂದ ಅದನ್ನಂತ ಹೆಂಗ್ ಹೇಳ್ತೀರಪ್ಪ ಅಂದಂಗ, ಅಷ್ಟೊಂದು ಊಟ ಮಾಡ್ಲಕತ್ತಾನಂತಂದ್ರೆ ಅವ ಅನಾರೋಗ್ಯದಿಂದ ಅದನ ಅಂತ ಹೇಳಿ ಊಟ ಜಾಸ್ತಿ ಹೋಲಕತ್ತೂ ಅನಾರೋಗ್ಯ, ಊಟ ಕಡಿಮೆ ಹೋಲಕತ್ತೂ ಅನಾರೋಗ್ಯ. ಹೀಗಾಗಿ ಹೆಚ್ಚು ತಿನ್ನವಾಗಲಿ ಕಡಿಮೆ ತಿನ್ನವಾಗಲಿ ಅವನು ಆರೋಗ್ಯವಾಗಿರ್ತಾನೆ ಅಂತೇನು ಹೇಳಕ್ ಆಗಂಗಿಲ್ಲ. ಅಂತವ್ ಯಾವ ನಿಯಮಗಳಿಲ್ಲ. ಏನದ? ಹೆಚ್ಚು ಅನಾರೋಗ್ಯ ಇದ್ದವ ಹೆಚ್ಚಿನ ತಿಂತಿರ್ತಾನ. ಹಾಗೆ ದೃಷ್ಟಿ ದೋಷ ಇದ್ದದ್ದು ಅತಿ ದೂರದ ವಸ್ತುಗಳನ್ನ ನೋಡಂತ ಶಕ್ತಿ ಇರ್ತದ ಅದಕ್ಕೆ. ಹಂಗೇನು ದೃಷ್ಟಿ ದೋಷ ಅದಂದ್ರೆ ದೂರದ ವಸ್ತುಗಳು ಕಾಣಬಾರದು ಅನ್ನೋಂಥದ್ದು ಏನು ನಿಯಮ ಇಲ್ಲಪ್ಪ ಅಂತ ಹೇಳ್ತಾನೆ. ಅದಕ್ಕ ಈ ಅನ್ಯತಾ ಖ್ಯಾತಿ ಪ್ರಾಚೀನ ನೈಯಾಯಿಕರು ಮಾಡಿದ್ದು, ವೈಶೇಷಿಕರು ಮಾಡಿದ್ದನ್ನ, ಇದೇ ಅನ್ಯತಾ ಖ್ಯಾತಿಯನ್ನ ಇವನೇನ್ ಹೇಳ್ತಾನ? ಯಾರು? ನವೀನ ನೈಯಾಯಕ ಅಂದ್ರೆ ಚಿಂತಾಮಣಿಕಾರ ಮೊದಲು ಅವ್ರದ್ದು ಖಂಡಿಸ್ತಾನ. ಪ್ರಾಚೀನ ನೈಯಾಯಿಕರದನ್ನ ಖಂಡಿಸ್ತಾನ. ಎಲ್ಲೋ ಇರೋ ಹಾವು ಒಂದ್ ಕಡೆ, ತೋರೋದು ಇನ್ನೊಂದ್ ಕಡೆ ಅಂತಂದ್ರ ಹೆಂಗ? ಅವೆಲ್ಲ ಹಂಗಾಗಲ್ಲ. ತೋರೋದೊಂದ್ ಕಡೆ, ಇರೋದೊಂದ್ ಕಡೆ ಅಂದ್ರೆ ಹಂಗೆಲ್ಲ ಆಗಂಗಿಲ್ಲ. ಅದಕ್ಕೇನಂತಾನ? ಅವಂದು ವಾದ ಹೆಂಗದಂತಂದ್ರೆ
ಹುತ್ತದಲ್ಲಿದ್ದ ಸರ್ಪ ರಜ್ಜು ದೇಶದಲ್ಲಿ ತೋರುತ್ತಿದೆ ಅಂದ್ರೆ ಅನ್ಯ ದೇಶದಲ್ಲಿ ಇರುವ ಸರ್ಪವು ಅನ್ಯ ದೇಶದಲ್ಲಿ ತೋರುತ್ತದೆ. ಅಲ್ಲೊಂದು ಯದ ಇಲ್ಲಿ ತೋರ್ತಾ ಇದೆ. ಇದು ಏನಂತಾರ, ಜ್ಞಾನಾಧ್ಯಾಸ ಭ್ರಾಂತಿಗೆ ಸಂಬಂಧ ಇಲ್ಲ. ಇದು ಶಾಸ್ತ್ರೀಯವಾದ ವಾಕ್ಯ ಅಲ್ಲಿದು. ಇವನೇನಂತನ ಜ್ಞಾನಾಧ್ಯಾಸ ಅಂತ ಶಾಸ್ತ್ರೀಯವಾಗಿ ಮೊದಲಿಂದ ಹೇಳ್ಕೊಂಡು ಬಂದದ. ಆ ಜ್ಞಾನದ ಅಧ್ಯಾಸನೇ ಹಿಂಗಾಗ್ತದಪ್ಪ. ಅಲ್ಲಿರೋ ಒಂದು ವಸ್ತು ಬೇರೆ, ಅಲ್ಲಿ ತೋರ್ತಾ ಇರೋ ಒಂದು ವಸ್ತು ಬೇರೆ. ಅದಕ್ಕೆ ಇವನೇನಂತಾನ, ಅನ್ಯವಾಗಿರುವಂತ ವಸ್ತು ಅನ್ಯವಾದ ಆಕಾರವಾಗಿ ತೋರುತ್ತದೆ. ಹಗ್ಗಕ್ಕ ಹಾವಿಗೆ ಸಂಬಂಧ ಇಲ್ಲ. ಹಿಂಗಾಗಿ ಹಾವು ಏನದ ಬೇರೆನೆ, ಹಗ್ಗ ಬೇರೆನೆ. ಆದ್ರ ಹಗ್ಗ ಹಾವಾಗಿ ತೋರ್ಲಿಕ್ಕತ್ತದ. ಅನ್ಯವಾದ ವಸ್ತು ಅನ್ಯವಾದ ಆಕಾರವಾಗಿ ತೋರುತ್ತದೆ. ಇವೊಂದೊಂದು ವಾದ. ಅದು ಅಲ್ಲಿ ಆದ ಇಲ್ಲಿ ತೋರ್ಲಿಕ್ಕತ್ತದ ಅಂತ ಹೇಳೋದು ಪ್ರಾಚೀನ ನೈಯಾಯಿಕರದು. ಅನ್ಯತಾ ಖ್ಯಾತಿನೇ. ಇಲ್ಲೇನದ ದೇಶ ಭೇದ ಅದ. ಇಲ್ಲಿ ತೋರೋದು ಒಂದ್ ಕಡೆ, ಇರೋದೊಂದ್ ಕಡೆ. ಇದು ದೇಶ ಭೇದ ಅಂತಾರೆ. ಇದಕ್ಕೆ ಕಾಲ ಭೇದ, ದೇಶ ಭೇದ, ವಸ್ತು ಭೇದ. ಇವ್ರದ್ದು ಪ್ರಾಚೀನ ನೈಯಾಯಿಕರದೇನದ ದೇಶ ಭೇದ. ಇರೋದೊಂದ್ ಕಡೆ, ತೋರೋದು ಇನ್ನೊಂದ್ ಕಡೆ. ಇಲ್ಲೇನಾಗ್ಯದ, ಇರೋದು ಒಂದು ವಸ್ತು ಬೇರೆ, ಅನ್ಯವಾಗಿರುವ ವಸ್ತು ಅನ್ಯ ಆಕಾರವಾಗಿ ತೋರುತ್ತಿದೆ. ಇದು ಏನದ ವಸ್ತು ಭೇದ. ಬೇರೆ ವಸ್ತುವನ್ನು ಇರುವ ಒಂದು ವಸ್ತು ಬೇರೆ, ತೋರ್ತಾ ಇರುವ ವಸ್ತು ಬೇರೆ. ಹೀಗಾಗಿ ಇರುವುದು ರಜ್ಜು, ತೋರ್ತಾ ಇರೋದು ಸರ್ಪ. ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಅದಕ್ಕೆ ಅನ್ಯವಾದ ವಸ್ತು ಅನ್ಯ ಆಕಾರವಾಗಿ ತೋರ್ತದಲ್ಲ, ಇದಕ್ಕೆ ಅನ್ಯತಾ ಖ್ಯಾತಿ ಎನ್ನುತ್ತಾರೆ ಅಂತ ಈ ರೀತಿ ಹೇಳಿದ್ದು. ಮೊದಲ ಈ ಮೂರು ಮಂದಿದು ಏನ್ ಮಾಡಬೇಕು, 10 ನಿಮಿಷ ಟೈಮ್ ಕೊಡ್ತೇನೆ ನಿಮಗೆ. ಏನ್ ಮಾಡ್ತೀರಿ, ಈ ವಿಷಯವನ್ನ ನೀವು ಚರ್ಚೆ ಮಾಡ್ಬೇಕೀಗ. ಜೀವಂತವಾಗಿ ಚರ್ಚೆ ಮಾಡ್ಬೇಕು. ಈಗ ಹೇಳಿದ್ದು ಏನದ ಚರ್ಚೆ ಮಾಡಬೇಕು. ಅನ್ಯವಾದ ವಸ್ತುವು ಅನ್ಯ ಆಕಾರವಾಗಿ ತೋರುತ್ತದೆ. ಇದು ಏನದಂದ್ರ ಅರ್ಥಾಧ್ಯಾಸ. ಈ ಅಧ್ಯಾಸಗಳು ಓದಿರಲ್ಲ, ಆ ಅಧ್ಯಾಸಕ್ಕೆ ಸಂಬಂಧಪಟ್ಟದ್ದು ಇದು ಶಾಸ್ತ್ರೀಯವಾಗಿ ಒಂದು ಸ್ವಲ್ಪ ಸಮೀಪದ. ಅರ್ಥ ಮಾಡ್ಕೊಳ್ಳೋದ್ರಾಗ ಏನಾಗ್ಯದ, ನಿಮಗೆ ಅಧ್ಯಾಸ ಆಗ್ಯದ. ಜ್ಞಾನಾಧ್ಯಾಸ, ಅರ್ಥಾಧ್ಯಾಸ ಅಂತ ಎರಡು ಬರ್ತಾವ. ಜ್ಞಾನಾಧ್ಯಾಸ ಏನು, ಹಗ್ಗ ಇದ್ದಂಗೆ ಯಥಾರ್ಥವಾಗಿ ತಿಳ್ಕೊಂಡ್ರ ಒಂದೇ ಅರ್ಥ. ಜ್ಞಾನಾಧ್ಯಾಸ ಒಂದೇ ಹಗ್ಗವನ್ನ ನಾನಾ ರೀತಿ ಬೇರೆ ಬೇರೆಯವರಿಗೆ ಬೇರೆ 10 ಮಂದಿಗೆ 10 ತರ ಕಾಣ್ಲಿಕ್ಕತ್ತ. ಅದು ಅರ್ಥಾಧ್ಯಾಸ. ಎಷ್ಟು ತರ ಅರ್ಥ ಮಾಡ್ಕೊಂಡಿರ್ತೀರಿ. ಅಧ್ಯಾಸ ಅಂತಂದ್ರೆ ಇರೋದೊಂದು, ತೋರೋದು ಇನ್ನೊಂದು ರೀತಿ ಅರ್ಥ ಮಾಡ್ಕೊಳ್ಳೋದು, ಅದೇ ಅಧ್ಯಾಸ. ಈಗೇನ್ ಮಾಡ್ರಿ, 10 ನಿಮಿಷ ಟೈಮ್ ತಗೊಂಡು ಚರ್ಚೆ ಮಾಡ್ರಿ. ಈ ಮೂರದ್ರ ಬಗ್ಗೆ ಚರ್ಚೆ ಮಾಡಿದ ಮೇಲೆ ಈ ಮೂವರದು ತಪ್ಪು ಅಂತ ಹೇಳೋ ಒಬ್ಬ ಅಖ್ಯಾತಿಕಾರ ಬರ್ತಾನ. ಈ ಮೂವರದು ತಪ್ಪು ಮಾಡುವ, ಇದು ಸರಿ ಇಲ್ಲ, ನಂದು ಸರಿ ಅದ ಒಬ್ಬ ಅಖ್ಯಾತಿ ಹೇಳ್ತಾನ. ಈ ಮೂವರದು ಖಂಡಿಸ್ಬಿಡ್ತಾನ. 4 ಮಂದಿ ಅವರು, ಪ್ರಾಚೀನ ನೈಯಾಯಿಕರು, ನವೀನ ನೈಯಾಯಿಕರು, ಮತ್ತೆ ಅಸಖ್ಯಾತಿ ಹೇಳಿದವರು, ಶೂನ್ಯವಾದಿಗಳು ಮತ್ತು ಕ್ಷಣಿಕ ವಿಜ್ಞಾನಿಗಳು ಹೇಳಿದ ಆತ್ಮಖ್ಯಾತಿ, ಎಲ್ಲ ಓಸು ತಪ್ಪವ, ನಮ್ದು ಕರೆಕ್ಟ್ ಅಂತ ಒಬ್ಬವ ಬರ್ತಾನ. ಯಾರು, ಅಖ್ಯಾತಿಕಾರ. ಈ ಅಖ್ಯಾತಿಕಾರರಿಗೆ ಏನ್ ಮಾಡ್ತಾನ, ನಿಂದು ಕರೆಕ್ಟ್ ಅದಕ್ಕೆ ಏನ್ ಹೇಳ್ತಾವ ಮಗನೇ, ಅನಿರ್ವಚನೀಯ ಕರೆಕ್ಟ್ ಅದಕ್ಕೆ ನಿಶ್ಚಲ್ ದಾಸ ಎಲ್ಲರಿಗೂ ತಪ್ಪಿ ಬಿಡ್ತಾನೆ. ಅನಿರ್ವಚನೀಯ ಸತ್ಯ ಅಂತಾನ. ಹಿಂಗದ. ಹೀಗಾಗಿ ಇವ್ರು ಯಾರು ದಡ್ರಲ್ಲ, ಸತ್ಯದ ಅನ್ವೇಷಕರು. ಅವರವರ ಕಾಲಘಟ್ಟದಲ್ಲಿ ಅದು ಎಷ್ಟು ಸತ್ಯದ ಅನ್ವೇಷಣೆ ಆಗಿತ್ತು ಅದಕ್ಕಿಂತ ಒಂದ್ ಸ್ವಲ್ಪ ಮುಂದುವರ್ಸ್ಕೊಂಡು ಬಂದವರು ಇವರು. ಇವ್ರು ಯಾರಿಗೆ ನಾವು ತಪ್ಪು, ಸಣ್ಣವರು, ಬುದ್ಧಿಗೇಡಿಗಳು ಅನ್ನಂಗಿಲ್ಲ. ನಿಶ್ಚಲ ದಾಸರಷ್ಟೇ ಗೌರವಾನ್ವಿತರು ಇವರೆಲ್ಲ.
ಆ ವಿಷಯ ಚರ್ಚೆ ಮಾಡುವಾಗ ಅವರವರ ಕಾಲಘಟ್ಟ ಬೇರೆ ಬೇರೆ ಇದಾವೆ. ಅವು ಶಾಸ್ತ್ರಗಳು ತಯಾರಾಗಿದ್ದ ಕಾಲ ಯಾವುದು, ನಿಶ್ಚಲದಾಸನ ಕಾಲ ಯಾವುದು. ನಿಶ್ಚಲದಾಸನ ಇತ್ತೀಚಿಂದಿದೆ, ಅನಿರ್ವಚನೀಯ. ಹೀಗಾಗಿ ನೀವೇನ್ ಮಾಡ್ಬೇಕು, ಚರ್ಚೆ ಮಾಡಿ, ಟೈಮ್ ತಗೊಂಡು ಸ್ಟಾರ್ಟ್ ಮಾಡಿ, ಮಾತಾಡ್ಲಿಕ್ಕೆ ಶುರು ಮಾಡಿ. ಇದ್ರ ಬಗ್ಗೆ ಅನುಭವಿಸ್ರಿ ಸತ್ಯವನ್ನ. 5 ರಿಂದ 10 ನಿಮಿಷ ಚರ್ಚೆ ಮಾಡ್ರಿ. ಚರ್ಚೆ ಮುಗಿತು, ಅನ್ಯತಾ ಅಖ್ಯಾತಿ ಹೇಳ್ರಿ ಅಂದ್ರೆ ನಾ ಹೇಳ್ತೀನಿ. ಬರೀ ಬರೀರಿ ಓದ್ರಿ ಅಂತಂದ್ರೆ ಮಾಡಲಾಗಿರಿ. ಕೂತ್ ಮಾತಾಡ್ರಿ, ಕೂತ್. ಸ್ಟಾರ್ಟ್ ಮಾಡ್ರಿ. ಅಸತ್ಯಾತಿ ಅಂದ್ರೆ ಇದು ಶೂನ್ಯವಾದಿಗಳ ಮತ ಐತಿ. ಇದು ಅತ್ಯಂತ ಅಸತ್ ಅಂದ್ರೆ ಸರ್ಪದ ಎಲ್ಲಿ ಇಲ್ಲೇ ಇಲ್ಲ, ಅದು ಎಲ್ಲೂ ಇಲ್ಲದ ಸರ್ಪ ರಜ್ಜುನಲ್ಲಿ ತೋರ್ತತಿ ಅಂತ ಹೇಳಿ ಅಸತ್ಯಾತಿ ಶೂನ್ಯವಾದಿಗಳು ಹೇಳ್ಯಾರ. ಇನ್ನ ಆತ್ಮಖ್ಯಾತಿ ಅಂತಂದ್ರ ಆತ್ಮಖ್ಯಾತಿ ಇದು ಬುದ್ಧಿಯೊಳಗ ಸರ್ಪ ತೋರ್ತತಿ, ಹೊರಗೆಲ್ಲೂ ಇಲ್ಲ, ಅದು ಬುದ್ಧಿಯೊಳಗ ತನ್ನೊಳಗ ತೋರ್ತತಿ ಅಂತ ಹೇಳಿ ಆತ್ಮಖ್ಯಾತಿ ಹೇಳ್ಯಾರ. ಬುದ್ಧಿಯೇ ಎಲ್ಲಾ ಜಗತ್ತಾಗಿ ತೋರಾಕತ್ತೈತಿ, ಸರ್ಪ ಆಗಿ ಬುದ್ಧಿಯೊಳಗರ ತೋರ್ತತಿ ಅಂತ ಹೇಳಿ ಆತ್ಮಖ್ಯಾತಿಯವರು ಹೇಳ್ಯಾರ. ಇನ್ನ ಅನ್ಯತಾಖ್ಯಾತಿ, ಅನ್ಯತಾಖ್ಯಾತಿಯೊಳಗ ನೈಯಾಯಿಕರು ಬರ್ತಾರ. ನೈಯಾಯಿಕರು ಮತ್ತು ವೈಶೇಷಿಕರು ಇವ್ರೊಳಗ ಪ್ರಾಚೀನ ನ್ಯಾಯಿಕರ ಮತ್ತೆ ನವೀನ ನ್ಯಾಯಿಕರ ಅಂತ ಹೇಳಿ ಇಬ್ರು ಹೇಳ್ಯಾರ. ನವೀನ ನ್ಯಾಯಿಕರಂದ್ರ ಚಿಂತಾಮಣಿಕಾರರು. ಈ ಪ್ರಾಚೀನ ನ್ಯಾಯಿಕರು ಅನ್ಯ ದೇಶದಲ್ಲಿರುವ ಅಂದ್ರ ಹುತ್ತದಲ್ಲಿರುವ ಸರ್ಪ ಅನ್ಯದರಲ್ಲಿ ಅಂತಂದ್ರ ರಜ್ಜುವಿನಲ್ಲಿ ತೋರ್ತತಿ ಅಂತ ಅವ್ರು ಹೇಳ್ಯಾರ. ಇದು ಇರುವುದು ಒಂದು ಕಡೆ, ತೋರುವುದು ಒಂದ್ ಕಡೆ ಅಂದ್ರೆ ಪ್ರಾಚೀನ ನ್ಯಾಯಿಕರು ಹೇಳ್ಯಾರ. ಇನ್ನ ನವೀನ ನ್ಯಾಯಿಕರಂತಂದ್ರ ಅನ್ಯವಾಗಿರುವ ವಸ್ತು ಅಂದ್ರ ರಜ್ಜು ಅನ್ಯವಾಗಿರೋ ಆಕಾರದಲ್ಲಿ ಅಂದ್ರ ಸರ್ಪಾಕಾರದೊಳಗ ತೋರಾಕತೈತಿ. ಇದ್ದ ಒಂದು ವಸ್ತು, ತೋರುದ ಒಂದು ವಸ್ತು, ಇದು ವಸ್ತು ಬೇರೆ ಬೇರೆ ತೋರ್ತಾವ ಅಂತ ಹೇಳಿ ನವೀನ ನ್ಯಾಯಿಕರು ಹೇಳ್ಯಾರ. ಇದು ಕಡೆಗೆ ಅನ್ಯತಾಖ್ಯಾತಿಯವರು ಅದನ್ನ ನಿರ್ಣಯ ಕೊಡ್ತಾರ, ಅದನ್ನ ಗುರುಗಳು ಹೇಳ್ಕೊಡ್ತಾರ. ಇದು ನನಗೆ ತಿಳಿದಷ್ಟು ನಾನು ಹೇಳಿದೆ, ಮತ್ತು ಉಳಿದವ್ರು ಏನ್ ತಿಳಿದಂತ ಹೇಳ್ತಾರೆ. ಗಂಗಾಧರ್ ಗುರುಗಳೇ, ಕಲ್ಯಾಣಪ್ಪ ಗುರುಗಳೇ, ಮಾಂತೇಶ್ ಪಾಟೀಲ್ ಗುರುಗಳೇ, ಪ್ರಕಾಶ್ ಹುಡುಕೇರಿ ಗುರುಗಳೇ, ಅವರಿಗೆ ಎಲ್ಲೂ ಇಲ್ಲದಂತ ಅಸತ್ ಅಂದ್ರ ರಜ್ಜು ವಿಷಯದಲ್ಲಿ ಮಾತ್ರ ತೋರ್ತದ. ಎಲ್ಲೂ ಇಲ್ಲದ ಸರ್ಪ ರಜ್ಜು ದೇಶದೊಳಗೆ ಮಾತ್ರ ಕಾಣಿಸ್ತದ. ಇನ್ನ ಆತ್ಮಖ್ಯಾತಿ ಅಂತ ಏನದಲ್ಲ, ಅವರಿಗೆ ಕ್ಷಣಿಕ ವಿಜ್ಞಾನವಾದಿಗಳು ಅಂತಾರ. ಅವ್ರಿಗೆ ಏನಿದೆ ಅಂತಂದ್ರ ನಾವು ಹೊರಗೆ ನೋಡುವಂತ ಹಗ್ಗದಲ್ಲೇ ಆಗಲಿ ಅಥವಾ ಅನ್ಯ ದೇಶದೊಳಗೆ ಆಗಲಿ ಅದೇನಂತ ಬುದ್ಧಿ ಬಿಟ್ಟು ಬೇರೆ ಎಲ್ಲಿಯೂ ಕಾಣುವುದಿಲ್ಲ, ಬುದ್ಧಿಯಲ್ಲಿನೇ ಎಲ್ಲ ಆಯ್ಕೆ ಅಂತ ಹೇಳಿ ಆತ್ಮಖ್ಯಾತಿಗಳು ಹೇಳ್ತಾರೆ. ಆಮೇಲೆ ಅನ್ಯತಾಖ್ಯಾತಿಗಳು ಏನ್ ಹೇಳ್ತಾರಂದ್ರ ಇವರು ನೈಯಾಯಿಕರು ಮತ್ತು ವೈಶೇಷಿಕರು. ಇವರು ಸರ್ಪ ಹುತ್ತ ಮೊದಲಾದಂತ ಅಥವಾ ಹುತ್ತ ಬಿಟ್ಟು ಬೇರೆ ಸ್ಥಳಗಳಲ್ಲಿ ಸತ್ಯವಾದಂತ ಸರ್ಪ ಐತಿ ಅಂತಾರೆ. ಹುತ್ತದಲ್ಲಿದ್ದಂತ ಹಾವ ಹಗ್ಗದಲ್ಲಿ ಯಾಕೆ ಹೋಗ್ತದ ಅಂದ್ರೆ ಅದು ದೋಷಿ ನೇತೃತ್ವ ದೋಷದಿಂದ
ಹೇಳ್ತಾರೆ, ಆ ಹುಟ್ಟುದಲ್ಲಿದ್ದಂತ ಹಾವು ರಜ್ಜುವಿನಲ್ಲಿ ಕಾಣಬೇಕಾದ್ರೆ ಹುಟ್ಟುವಿದ್ದ ಸ್ಥಳದಿಂದ ರಜ್ಜುವಿನ ಸ್ಥಳವು ಹೆಂಗ್ ಕಾಣಿಸ್ತದ ಅಂತಂದ್ರೆ ಅವರು ದೃಷ್ಟಿ ದೋಷದಿಂದ ಕಾಣಿಸ್ತದ ಅಂತ ಹೇಳ್ತಾರೆ. ಇವು ನವೀನ ನೈಯಾಯಿಕರು ಏನ್ ಹೇಳ್ತಾರಂದ್ರೆ ಇದು ಹಗ್ಗ ಬ್ಯಾರೆನೇ ಐತಿ ಮತ್ತು ಹಾಲು ಬ್ಯಾರೆನೇ ಐತಿ ಅಂತ ಇರುವುದು ಬ್ಯಾರೆನೆ ತೋರುವುದು ಬ್ಯಾರೆನೆ ಅಂತ ಹೇಳಿ ಈ ನವೀನ ನೈಯಾಯಿಕರು ಹೇಳ್ತಾರೆ. ಮಾಸ್ಟರ್ ಮುಂದೆ ಹೇಳ್ತಾರೆ, ಹೇಳ್ತಾರೆ ಬಡ ಬಡ ನಿಮ್ದು ಏನಾಯ್ತು ಅನ್ಕೊಂಡಿರಿ ಹೇಳ್ರಿ. ಇದು ತಿಳಿದಿಲ್ಲ ಅಂತ ಅದ್ರ ನನಗೆ ಹೇಳ್ರಿ. ಈ ಶೂನ್ಯವಾದಿಗಳು ಏನ್ ಹೇಳ್ತಾರಂತಂದ್ರೆ ಎಲ್ಲಿಯೂ ಎಲ್ಲರ ಅತ್ಯಂತ ಅಸತ್ತಿರ್ತದೋ ಅಡ್ಡದಲ್ಲಿ ಕುಸಿತದ ಇದು ಹೆಂಗ್ ತೋರ್ತದ ಅಂತಂದು ಅಸತ್ಖ್ಯಾತ ಹೇಳ್ತಾರ. ಇಲ್ಲಿ ಕ್ಷಣಿಕ ವ್ಯಾಧಿ ವಿಜ್ಞಾನದ ಆತ್ಮಖ್ಯಾತ ಏನ್ ಹೇಳ್ತಾರಂತಂದ್ರೆ ಒಂದು ತರ ಇದ್ದದ್ದು ಸುಖದಂಗಗಳು ಕಾಣತಾವ, ಆದ್ರೆ ರಜ್ಜು ದೇಶದಲ್ಲಿ ಹಾವು ಇಲ್ಲ, ಅದು ಹೊರಗೆ ಎಲ್ಲಿಯೂ ಇಲ್ಲ. ಹಾವು ಎಲ್ಲಿಯೂ ಕ್ಷಣಿಕ ಬುದ್ಧಿಯಲ್ಲಿ ನಮ್ಮೊಳಗೆ ಇದೆ ಅಂತಾರೆ. ನಮ್ಮ ಬುದ್ಧಿಯಲ್ಲಿಯೇ ವಸ್ತುಗಳು ಹೊರಗೆ ಬಂದಿವೆ ಅಂತಕ್ಕಂಥ ವಾದವನ್ನು ಈ ಕ್ಷಣಿಕವಾದಿ ವಿಜ್ಞಾನಿಗಳು ವಾದ ಮಾಡ್ತಾರೆ. ಮತ್ತಿನ್ನು ಅನ್ಯತಾ ಖ್ಯಾತಿಗಳು ಏನಂತ ಅಂತಂದ್ರೆ ಇದರಲ್ಲಿ ಇಬ್ಬರು ಪ್ರಾಚೀನ ವೈಶಾಚಕರು ಎರಡು ಹಾವು ಮುತ್ತಿನಲ್ಲಿ ಇರ್ತದೆ, ಅದು ಬುದ್ಧಿಯಲ್ಲಿ ಇರುವುದಿಲ್ಲ. ಮುತ್ತಿನ ಹಾವು ಹಗ್ಗದಲ್ಲಿ ಇರುತ್ತದೆ. ಇದು ಒಂದು ಕಡೆ ತೋರೋದು, ಇನ್ನೊಂದು ಕಡೆ ಇದಕ್ಕೆ ಅಣ್ಣತೆ ಖ್ಯಾತಿ ನೀವು ವಾದ ಮಾಡ್ತಾರೆ. ಯಾಕಂತಂದ್ರೆ ಈ ದೃಷ್ಟಿ ದೋಷದಿಂದ ಹಿಂಗ್ ಕಾಣ್ತದ ಅಂತ ಹೇಳಿ ಅವರ ವಾದ. ಇಲ್ಲಿ ದೃಷ್ಟಿ ದೋಷದಿಂದ ಹಾಗೆ ದೋಷದಿಂದ ದೂರದ ವಸ್ತುಗಳನ್ನು ಕೂಡ ನಾವು ನೋಡುವ ಶಕ್ತಿ ಇರ್ತದ ಅಂತಕ್ಕಂಥ ವಾದವನ್ನು ಅವರು ಈ ನವೀನ ನಾಯಕರು ಚಿಂತಾಮಣಿ ಅವರಂತ ಹೇಳ್ತಾರೆ. ಹಾವು ಒಂದು ಕಡೆ ತೋರಿದ್ರು, ಒಂದು ಕಡೆ ಅದು ಸರಿಯಲ್ಲ. ಹೀಗಾಗಿ ಎದುರ್ತಾರ ಅವರು ಶಾಸ್ತ್ರೀಯವಾದ. ಈ ವಾಕ್ಯದಲ್ಲಿ ಇದು ಏನಂತಂದ್ರೆ ಜ್ಞಾನ ಮತ್ತು ಅಜ್ಞಾತೆಗೆ ಹಿಂಗ ಆಗ್ತದ. ಅನ್ಯವಾಗಿರುವ ವಸ್ತು ಅನ್ಯವಾದಾಕಾರವಾಗಿ ತೋರ್ತದೆ. ಹಗ್ಗ ಹಾವಾಗಿ ತೋರ್ಲಿಕ್ಕೆ ಆಗ್ತದೆ. ಇದು ಒಬ್ಬನ ವಾದ. ಇರುವ ವಸ್ತು ಬೇರೆ, ತೋರುವ ವಸ್ತು ಬೇರೆ. ಇದು ಅನ್ಯವಾಗಿ ತೋರ್ತದೆ. ಇದಕ್ಕೆ ಅನ್ಯತೆ ಖ್ಯಾತಿ ಅಂತ. ಹೀಗೆ ಇದಕ್ಕೆ ಅರ್ಥಾತ್ಯಾಸ ಅಂತ ನಾವು ಮಾಡ್ಬೋದು. ಇದು ನನ್ನ ತಿಳಿದ ವಿಷಯ. ಈಶ್ವರ್ ಚಚಡಿ ಅವರೇ, ಪ್ರಕಾಶ್ ಹುಡ್ಕೇರಿ ಅವರೇ, ನಾನು ಸೊಸೈಟಿಯಲ್ಲಿ ಒಂದು ಕೆಲಸ ಮಾಡತ್ತೇನ್ರ. ಈಗ ಭ್ರಮೆಗೂ ಮತ್ತು ಭ್ರಾಂತಿಗೂ ಏನು ವ್ಯತ್ಯಾಸ? ಮತ್ತಾರು ಮಾತಾಡೋರಿದ್ರೆ ಮಾತಾಡ್ರಿ, ಇಲ್ಲಾಂದ್ರೆ ಮುಂದೆ ನಾನು ಹೇಳ್ತೀನಿ ಏನಂತ. ಮಾತಾಡೋರಿ ಮಾತಾಡ್ರಿ, ಯಾರು ಮಾತಾಡ್ತೀರಿ ಮಾತಾಡ್ರಿ. ಯಾರಿಲ್ಲ ಅನ್ಕೋತೀವಿ, ಮುಂದೋಗ್ತೀವಿ ನಾವು. ಭ್ರಮೆಗೂ ಮತ್ತು ಸರಿ ಹೇಳ್ರಿ ಅಪ್ಪ, ನಿಮ್ ಪಾದಗಳಿಗೆ ನಮಸ್ಕಾರ, ಬರ್ರಿ, ಸುಸ್ವಾಗತ. ನಿಮ್ಮ ಬಿಜಿ ನಮಗ APMC ಗಾಡಿ ಪಾಸ್ ಮಾಡ್ಕೊಂಡು ಹೋಗ್ತೀವಿ ಮೇನ್ ರೋಡ್ಲಿಂದ, ಜಾಗ ಇರ್ಲಾರ್ದಷ್ಟು ಮಾಲ್ ಬಂದ್ಬಿಟ್ಟದ ಈ ಸಾರಿ. APMC ತುಂಬಾ ಗಾಡಿ ಕರ್ನಾಟಕ ಬರ್ಲ. ಆ ಸೆಂಟರ್ನಾಗ ಒಂದು ಬಿಲ್ಡಿಂಗ್ ಅದ, ಅದ್ರೊಳಗೆ ಒಂದು ಪ್ಯಾಸೇಜ್ ನನ್ನ ಗಾಡಿ ಓಡಾಡ್ಲಕತ್ತಾವ. ಅಷ್ಟು ಮಾಲ್ ಬಂದದ. ಜಗ್ಗಿ ಬೆಳೆದಾರ ರೈತರು ಈ ಸಾರಿ. ಅಂತ ಬಹಳ ಮಟೀರಿಯಲ್ ಬಹಳ ಬಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಭಾರಿ ಖುಷಿ ಆಗ್ಲಕತ್ತ. ನಮ್ಗೆ ನೋಡಿದ್ರ ನೀವು ಅಂತ ಬಿಜಿ ಶೆಡ್ಯೂಲ್ ನಾಗ ಬಂದು ಪಾಠ ಹೇಳಕತ್ತಿದ್ರೆ ನಮ್ಗೆ ಸ್ವಾಗತ. ಭ್ರಮೆಯ ಸ್ಥಾನಗಳಲ್ಲಿ ಈ 4 ಖ್ಯಾತಿ
ಖ್ಯಾತಿಗಳಿಗಿಂತಲೂ ಬೇರೆ ಬೇರೆಯಾಗಿರುವ ಐದನೆಯ ಅನಿರ್ವಚನೀಯ ಖ್ಯಾತಿಯನ್ನ ತಿಳಿದು ಅಲ್ಲದೆ ಅಸತ್ಖ್ಯಾತಿ, ಆತ್ಮಖ್ಯಾತಿ, ಅನ್ಯಥಾಖ್ಯಾತಿ ಮತ್ತು ಅಖ್ಯಾತಿ ಈ 4 ಮತಗಳು ಯುಕ್ತಿಹೀನಗಳಾಗಿರುತ್ತವೆ. ಯಾವ ಪ್ರಕಾರ ಉತ್ತರೋತ್ತರ ಮತಗಳ ನಿರೂಪಣದಲ್ಲಿ 3 ಮತಗಳು ಅಸಂಗತವೆಂದು ಹೇಳಲ್ಪಟ್ಟಿವೆಯೋ ಅದರಂತೆ ಅಖ್ಯಾತಿ ಮತವಾದರೂ ಕೂಡ ಅಸಂಗತವಿರುತ್ತದೆ. ಯಾಕಂದ್ರೆ ಇದು ಸರ್ಪವು ಇರುತ್ತದೆ. ಈ ಅಜ್ಞಾನದಲ್ಲಿ ಮೊದಲು ಇದು ಎಂಬ ಅಂಶವು ಸಾಮಾನ್ಯ ಜ್ಞಾನ ರೂಪದಲ್ಲಿ ಪ್ರತ್ಯಕ್ಷವಿರುತ್ತದೆ. ಸರ್ಪವು ಇರುತ್ತದೆ ಅಂದ್ರೆ ಇಷ್ಟು ಅಂಶದ ಪೂರ್ವದಲ್ಲಿ ನೋಡಲ್ಪಟ್ಟ ಸರ್ಪದ ಸ್ಮರಣ ಜ್ಞಾನವಿರುತ್ತದೆ. ಇದು ಅಖ್ಯಾತಿವಾದಿಯ ಮತವಿರುತ್ತದೆ. ಅಲ್ಲಿ ಅಂದ್ರೆ ಭ್ರಮೆಯ ಸ್ಥಾನದಲ್ಲಿ ಏನಾಯ್ತಂದ್ರೆ ಪೂರ್ವದಲ್ಲಿ ನೋಡಲ್ಪಟ್ಟ ಸರ್ಪದ ಸ್ಮರಣವನ್ನೇ ಒಪ್ಪಿ ಈಗ ಎದುರಿನಲ್ಲಿ ಇರುವ ಹಗ್ಗದಲ್ಲಿ ಸರ್ಪದ ಜ್ಞಾನವನ್ನು ಅಂಗೀಕರಿಸಲಿದ್ದರೆ ಎದುರಿನಲ್ಲಿ ಇರತಕ್ಕಂತ ಹಗ್ಗದಿಂದ ಪುರುಷನು ಭಯಪಟ್ಟು ತಿರುಗಿ ಓಡಿ ಹೋಗುತ್ತಾನೆ. ಆ ಭಯವಾಗಲಿ ಮತ್ತು ಓಡುವುದಾಗಲಿ ಆಗಬಾರದಾಗಿತ್ತು. ಆದ್ದರಿಂದ ಎದುರಿನಲ್ಲಿ ಇರುವ ಹಗ್ಗದಲ್ಲಿಯೇ ಸರ್ಪದ ಜ್ಞಾನವಿರುತ್ತದೆಯೇ ಹೊರತು ಪೂರ್ವದಲ್ಲಿ ನೋಡಲ್ಪಟ್ಟ ಸರ್ಪದ ಸ್ಮರಣವೂ ಇರುವುದಿಲ್ಲ. ಓಕೆ, ಧನ್ಯವಾದ. ಚರ್ಚೆಯಲ್ಲಿ ಭಾಗವಹಿಸಿದ ಎಲ್ಲ ಶರಣರ ಪಾದಗಳಿಗೆ ಅನಂತ ಅನಂತ ನಮಸ್ಕಾರಗಳು. ಇನ್ನು ಇದ್ರ ಬಗ್ಗೆ ಚರ್ಚೆ ಮಾಡ್ರಿ, ಸಾಯಂಕಾಲ ಅದು ಎಲ್ಲ ಚರ್ಚೆ ಮಾಡಿ. ಇದಿಷ್ಟೇ ಖ್ಯಾತಿಯನ್ನ ಪಾಠ ಒಂದೇ ಕೇಳಿದ್ರು ಮೋಕ್ಷ ಆಗಿಬಿಡ್ತು. ಮೋಕ್ಷ ಆಗೋದಕ್ಕೆ ಏನ್ ಬಹಳ ವಿಚಾರ ಸಾಗರ 1ನೇ ವಸ್ತು ನಿರ್ದೇಶ ರೂಪ ಮಂಗಲದಿಂದ ಇಲ್ಲಿ ತನಕ ಹಾಡ್ಬೇಕಂತ ಹೇಳ್ಬೇಕಂತಿಲ್ಲ. ಈ ಖ್ಯಾತಿ ಪಾಠ ಏನ್ ನಡೆದಲ್ಲ, ಇದೇನು ಹಾಡೋದಿಲ್ಲ ನಿಮಗ. ಸರಳ ಕತಿ ಅದ, ಕತಿ ಕೇಳಿ ಮೋಕ್ಷ ಮಾಡೋದು. ಈ ಸ್ಟೆಪ್ನಾಗೆ ನಿಮಗೆ ಮೋಕ್ಷ ಆಗ್ತದೆ. ಪರಮಾನಂದ ಪ್ರಾಪ್ತಿ ಅನಿರ್ವಚನೀಯ ಅಂದ್ರೆ ಮೋಕ್ಷ ಆಗ್ತದ ಇಲ್ಲ ಹೇಳ. ಅದು ಅನಿರ್ವಚನೀಯ ಅನ್ಬೇಕಾದ್ರ ಏನೇನ್ ಅಡ್ಡಿ ಆತಂಕಗಳದಾವ ಅದನ್ನೆಲ್ಲ ತೆಗೆದು ಹಾಕೋದ್ರ ಸಲುವಾಗಿ ಇವೆಲ್ಲ ಬೇರೆ ಬೇರೆ ಖ್ಯಾತಿಗಳು ಹೇಳಕತ್ತಾರೆ. ಇದು ಮೋಕ್ಷ ಆಗ್ತದ ಇಲ್ಲ, ಅನಿರ್ವಚನೀಯ ಅಂದ್ರೆ ಮೋಕ್ಷದ ಆನಂದ ಪ್ರಾಪ್ತಿ ಆಗ್ತದ ಇಲ್ಲ. ಜಗತ್ತನ್ನ ಅನಿರ್ವಚನೀಯ ಅಂತ ಹೇಳಕ್ಕೆ ನಿಮ್ಮ ಅನುಭವಕ್ಕೆ ತಂದುಕೊಂಡ್ರಿ ಅಂತಂದ್ರೆ ಮೋಕ್ಷ ಆಗ್ತದ ಇಲ್ಲ, ಆಗ್ತದ. ಎಷ್ಟು ಸರಳ ಶಬ್ದ ಅದಾವು, ಸರಳವಾದ ಅಂಗೈ ನೆಲ್ಲಿಕಾಯಿ ಇದ್ದಂಗೆ ನಮ್ಮಲ್ಲಿ ಮೋಕ್ಷ ಅಂದ ಮಾಡ್ಕೋಬೇಕು. ಅರಿವಿನಾಗಿದ್ದಕ್ಕೆ ಅನಿರ್ವಚನೀಯ ಅನ್ನೋದು ಕಲಿಬೇಕಪ್ಪ. ನೀವು ಮರುವಿನಾಗ ಹೋದ್ರೆ ನಾವು ನಿಮ್ಮ ಅರಿವಿನಾಗ ಬಂದು ಹೇಳಕ್ಕಾಗ್ತದೇನು? ನಿಮ್ಮ ಅರಿವಿನಾಗ ನೀವಿತ್ತು ಅನಿರ್ವಚನೀಯ ಅಂದ್ರೆ ಆಯ್ತಪ್ಪ, ಮುಗಿತ. ಎಂತ ರತ್ನದಂತ ಮಾತು, ಎಂತ ರತ್ನದಂತ ವಿಚಾರ ಕೊಟ್ಟಾರ. ಭ್ರಾಂತಿ ಮತ್ತು ಭ್ರಮೆ ಅಂತ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು. ಭ್ರಾಂತಿ ಈ ಜಗತ್ತಿಂದು ಇದು ಭ್ರಾಂತಿನೋ ಭ್ರಮೆನೋ ಅಂತ. ಈ ಭ್ರಮೆ ಅಂದ್ರೆ ಏನಾಗ್ಯದ, ಹಗ್ಗ ಬೆಳಕಿಲ್ಲದಕ್ಕ ಅದು ಹಾವುಗಟ್ಲೆ ಕಾಣ್ಲಿಕ್ಕತ್ತದ. ಅಲ್ಲಿ ಬೆಳಕು ಮಾಡಿದ ಕೂಡಲೇ ಏನಾಯ್ತು, ಹಾವು ಅದ ಏನಲ್ಲಿ ತೋರ್ಲಿಕ್ಕತ್ತದೇನ್ರಿ? ಹಾವು ಇದು ಮಿಥ್ಯ, ಸರ್ಪ ಮಿಥ್ಯ ಅಂತ ನಿಮಗೆ ಗೊತ್ತಾದ ಕ್ಷಣನೇ ಹಾವು ಅಲ್ಲಿ ಇರ್ತದೇನಲ್ಲಿ? ಹಾವು ಇರಂಗಿಲ್ಲ, ಹಗ್ಗ ಇರ್ತದ. ಈ ರೀತಿ ನಿಮಗೆ ಮಿಥ್ಯ ಅಂತ ಗೊತ್ತಾದ ಕೂಡಲೇ, ಮಿಥ್ಯ ಅಂತ ಗೊತ್ತಾದ ಕ್ಷಣನೇ ಯಾವುದು ನಿವೃತ್ತಿಯಾಗಿ ಹೋಗ್ತದ ಅದಕ್ಕೆ ಭ್ರಮೆ ಅಂತ. ಮರೀಚಿಕ ಜಲ, ಅಲ್ಲಿ ನೀರಾದಂತ ಹೋಗ್ತೀರಿ. ಇದು ಮಿಥ್ಯ ಅಂದ ಕೂಡ್ಲೇನೆ ಅಲ್ಲಿ ನೀರಿರ್ತದೇನು? ಇಲ್ಲ. ಯಾವುದು ಇದು ಮಿಥ್ಯ ಅಂತ ತಿಳಿದ ಕೂಡ್ಲೇನೆ ಅದು ನಾಪತ್ತೆ ಆಗ್ತದ. ತೋರ್ತಾ ಇದೆ, ತೋರೋದ್ರಲ್ಲಿ ಅದ. ಇದು ಮಿಥ್ಯ ಅಂತ ಗೊತ್ತಾದ ಕೂಡಲೇ ನಾಪತ್ತೆ. ಕನಸು ಕಂಡೀರಿ, ಎತ್ತರ ಕೂಡ್ಲೇನೆ ಅದು ಮಿಥ್ಯ ಅಂತ ಗೊತ್ತಾದ ಕೂಡ್ಲೇನೆ ಕನಸು ಹಂಗೆ ಕಾಣ್ಲಿಕ್ಕತ್ತದ ನಿಮಗೆ ಕಂಟಿನ್ಯೂವಾಗಿ. ಅದು ನಾಪತ್ತೆ ಆಯ್ತದ್ರದ್ದು ಎಲ್ಲ ಅನುಭವ ಹೋಗ್ಬಿಡುತ್ತೆ. ಈ ರೀತಿ ಹೋಗೋದಕ್ಕೆ ಏನಂತಾರ? ಭ್ರಮೆ ಅಂತಾರ. ಭ್ರಮೆ ಆದ್ರ ಇದು ಮಿಥ್ಯ ಆದಂತೇಳಿ ಆದಿಕಾಲದ ಋಷಿ ಮುನಿಗಳಿಂದ ಅಲ್ಲಿಂದ ಇಲ್ಲಿ ತನಕ ಓಸು ಮಂದಿ ಲೊಬೋ ಲೊಬೋ ಹೊಯ್ಕೊತ್ ಬಂದಾರ.
ಇದು ಜಗತ್ತಿನೊಳಗೆ ನಿಮ್ಮ ಸಂಬಂಧಗಳು ಮಿಥ್ಯ ಅದವ, ನಿಮ್ಮ ಸಂಪತ್ತುಗಳು ಮಿಥ್ಯ ಅದವ, ಇಲ್ಲಿ ನಿಮ್ಮ ಜೀವನನೇ ಮಿಥ್ಯ ಅದ, ಇಲ್ಲಿ ನಿಮ್ಮ ಜೀವನ ಕ್ಷಣಿಕ ಅದ, ಇದ್ದಂಗೆ ಇರ್ತದಂತ ತಿಳ್ಕೊಬೇಡ್ರಿ ಅಂತ ಅಟ್ಟಿ ಹೇಳಿದ್ರು ಇದು ಜಗತ್ತ ಸತ್ಯವಾಗಿ ತೋರ್ಲಕತ್ತದ. ಇದಕ್ಕೇನಂತಾರ ಭ್ರಾಂತಿ ಅಂತಾರ. ಮಿಥ್ಯ ಅಂತ ನಿಮ್ಗೆ ಗೊತ್ತಾಗ್ಯದ ಇಲ್ಲ? ಗೊತ್ತಿದ್ದಿದ್ದಿಲ್ಲ ಅಂದ್ರೆ ಈಗರೆ ಹೇಳಿದ ಮೇಲೆ ಗೊತ್ತಾಯ್ತಾ ಇಲ್ಲ? ಮತ್ತೆ ಗೊತ್ತಾಗ್ಯದ ನಿಮ್ ಬುದ್ಧಿಗೂ ತಿಳಿದದ, ಮನಸ್ಸಿಗೂ ತಿಳಿದದ, ಎಲ್ಲ ಕನ್ಫರ್ಮ್ ಆಗ್ಯದ. ಇಷ್ಟು ಕನ್ಫರ್ಮ್ ಆದ್ಮೇಲೂ ಈ ಜಗತ್ತು ಸತ್ಯವಾಗಿ ತೋರ್ತದಲ್ಲ, ಇದಕ್ಕೆ ಭ್ರಾಂತಿ ಅಂತ. ಜಗತ್ತು ಭ್ರಮೆ ಅಲ್ಲ, ಇದು ಭ್ರಾಂತಿ. ಮಿಥ್ಯ ಅಂತ ಹೇಳಿದ್ರು ಇದು ತೋರ್ತದ. ಇದಕ್ಕೆ ಉದಾಹರಣೆಗಳು ಏನ್ ಕೊಡ್ತಾರ? ನೀವು ಒಂದು ನೀರಿನ ಸರೋವರದ ಒಂದು ಕಟ್ಟಿ ಅದ, ಆ ಕಟ್ಟಿ ಮೇಲೆ ಕುಂತೀರಿ. ನೀವು ಕಟ್ಟಿ ಮೇಲೆ ಕುಂತೀರಿ ಅಂತಂದ್ರ ನಿಮ್ಮ ನೀರಿನ ನೆರಳು, ನೀರಿನಾಗ ನಿಮ್ ನೆರಳು ಬೀಳ್ತದಿಲ್ಲ, ಪ್ರತಿಬಿಂಬ. ಅದು ಹೆಂಗಿರ್ತದ ಪ್ರತಿಬಿಂಬ? ಅಥವಾ ಗಿಡ ಆ ನದಿ ಅಥವಾ ಸರೋವರದ ದಂಡಿ ಮೇಲೆ ಒಂದು ಗಿಡ ಅದ, ಗಿಡದ ಪ್ರತಿಬಿಂಬ ಹೆಂಗಿರ್ತದ? ಗಿಡ ಹೆಂಗಿರ್ತದ? ಬೇರ್ ಕೆಳಗಿರ್ತದ, ಅದರದು ಕಾಂಡ, ಲಾಂಗೆ, ಹೂವ, ಕಾಯಿ, ಹಣ್ಣ ಮೇಲಿರ್ತದ. ಅದರದ ಪ್ರತಿಬಿಂಬ ಹೆಂಗಿರ್ತದ? ಬೇರ್ ಮೇಲಿರ್ತದ, ಅದರದ್ದು ಶಿರ ಕೆಳಗಿರ್ತದ. ಉಲ್ಟ ಇರ್ತದ ಇಲ್ಲ ಪ್ರತಿಬಿಂಬ? ನೀರೊಳಗ ನೀವು ಕಾಲು ಎಳೆಬಿಟ್ಕೊಂಡು ಕೂತೀರಿ, ನಿಮ್ಮ ಪ್ರತಿಬಿಂಬ ಹೆಂಗಿರ್ತದ? ಉಲ್ಟ ಬಿದ್ದಿರ್ತದಿಲ್ಲ ಅದ್ರಾಗ, ನೀರಾಗ ನಿಮ್ ನೆರಳು ನೋಡಿರ ಇಲ್ಲ? ಉಲ್ಟ ಇರ್ತದ. ಇದು ಉಲ್ಟ ಆದ ಅಂದ್ರ ಇದು ಪ್ರತಿಬಿಂಬ ಮಿಥ್ಯ ಹೌದಾ ಇಲ್ಲದು? ಉಲ್ಟ ಅದ ನಿಮ್ದ. ನೀವು ಆಕ್ಚುಲ್ ಉಲ್ಟ ಕೂತೀರಿ, ನಲ್ಲಿ ಸೀದಾ ಕೂತೀರಿ. ಸೀದಾ ಕೂತೀರಿ ಅಂದ್ರೂ ನಿಮ್ಮ ಪ್ರತಿಬಿಂಬ ಉಲ್ಟ ಬಿದ್ದದ ಅಂತಂದ್ರ ಅದು ಸತ್ಯನ ಮಿಥ್ಯನ? ಇದು ಉಲ್ಟ ಇಲ್ಲ, ಇದು ತಪ್ಪಲ್ಲ ಅಂತೇಳಿ ನಿಮಗೆ ಇದು ಮಿಥ್ಯ ಅಂತ ಗೊತ್ತಾದ್ಮೇಲೆ ಅದು ಮಿಥ್ಯವಾಗಿ ತೋರ್ತದದು. ನಾವು ತೋರೋದು ಹಿಂಗೆ ನೋಡಪ್ಪ, ಉಲ್ಟ ನೀ ಏನಾರ ತಿಳ್ಕೊ ಅಂತ. ಇದಕ್ಕೇನಂತಾರ ಭ್ರಾಂತಿ. ಇದು ಭ್ರಾಂತಿ, ಭ್ರಮೆ ಅಲ್ಲ ಜಗತ್ತು, ಇದು ಭ್ರಾಂತಿ. ಎಂತ ಭ್ರಾಂತಿ ಅಂತಂದ್ರೆ, ಎಂತ ಭ್ರಾಂತಿ? ಜ್ಞಾನಾಧ್ಯಾಸ, ಅರ್ಥಾಧ್ಯಾಸ. ಅಧ್ಯಾಸಗಳು ಓದಿರಿ ನೋಡ್ರಿ, ವಿಚಾರ ಚಂದ್ರೋದಯದೊಳಗೆ ಓದಿರಲ್ಲ. ಜ್ಞಾನಾಧ್ಯಾಸ ಅಂದ್ರೇನು, ಅರ್ಥಾಧ್ಯಾಸ ಅಂದ್ರೇನು, ಈ ಅಧ್ಯಾಸಗಳ ಶಾಸ್ತ್ರವನ್ನ ಶಾಸ್ತ್ರೀಯವಾಗಿ ಓದಿ ಅರ್ಥ ಮಾಡ್ಕೊಂಡಿರಲ್ಲ. ಆ ಅಧ್ಯಾಸಗಳ ಪೈಕಿ ಇದು ಏನದ? ಭ್ರಾಂತಿ. ಜಗತ್ತು ಸತ್ಯ ಎನ್ನುವ ಭ್ರಾಂತಿ, ಜಗತ್ತು ಸತ್ಯ ಎನ್ನುವ ಭ್ರಮೆಯಾಗಿತ್ತು ಅಂತಂದ್ರೆ ಸದ್ಗುರುನಾಥ ಈ ಜಗತ್ತು ಮಿಥ್ಯ ಆದಂತ ಹೇಳಿದ ಕೂಡ್ಲೇನೆ ನಿಮ್ಗೇನಾಗಬೇಕಾಗಿತ್ತು? ಅದು ಮಿಥ್ಯವಾಗಿ ಬಿಡಬೇಕಾಗಿತ್ತು. ಯಾರೋ ಒಬ್ಬರು ಬೆಳಕು ಹಚ್ಕೊಂಡು ಬಂದು ಇದು ಹಾಗನೋ ಮಾರಾಯ ಹಾವಲ್ಲ ಅಂತ ಹೇಳಿದ ಕೂಡ್ಲೇನೆ ನಿಮ್ಗ ಹಗ್ಗ ತುಳಿದ ಅಂಜಿಕೊಂಡು ಕೂತವನಿಗೆ ಹಾವು ತುಳ್ಳಾಗಿ ಹಗ್ಗ ಸತ್ಯ ಆಗಿ ಬಿಡ್ತದಲ್ಲ, ಹಂಗ ಅದಕ್ಕೇನಂತಾರೆ? ಭ್ರಮೆ. ನಿಮಗಾದ ಭ್ರಮೆ ನಾಶ ಆಗ್ತದ. ಅದರ ಭ್ರಾಂತಿ ಅನ್ನೋದೇನದಲ್ಲ, ಇದು ನಿತ್ಯ ಅಂತ ಹೇಳಿದ್ರು ಹಂಗೆ ಮಂಡಚ್ಚಿ ತೋರ್ತದ ಅನ್ಕೊಡ್ರಿ, ಇದು ಸತ್ಯವಾಗಿ ತೋರ್ತದಲ್ಲ, ಇದು ಭ್ರಾಂತಿ, ಸಂಸಾರ ಭ್ರಾಂತಿ. ಈಗ ಬಟ್ಟಿ ತೊಳಿತೀರಿ, ದಿನ ಬಟ್ಟಿ ತೊಳೆದೇನು ಅದ್ರ ಮ್ಯಾಲ ಬಿದ್ದು ಧೂಳು ಹೋಗ್ತದ. ಅದಕ್ಕೇನಾದ್ರು ಕಲಿ ಹಚ್ಚಿರ್ತದ, ಕಂಟಿನ್ಯೂಸ್ ಅದು ಬಟ್ಟಿ ಸಂಗತಿ ಇರ್ತದ, ಅದು ಬಿಡಂಗೇ ಇಲ್ಲ. ಅದು ಆ ಕಲೆ ಬಟ್ಟಿ ಹೊರತಾಗೆ ಇರ್ತದ. ಅದನ್ನು ತೊಳಿಬೇಕಾದ್ರೆ ವಿಶೇಷವಾದಂತ ಮತ್ತೆ ಡ್ರೈ ಕ್ಲೀನಿಂಗ್ ಕೊಡಬೇಕು, ಪೆಟ್ರೋಲ್ ಹಾಕ್ಬೇಕು, ಮತ್ತಿನ್ನೇನೋ ಹಾಕಿ ಆಸಿಡ್ ಹಾಕ್ಬೇಕು, ಏನೋ ಹಾಕಿ ಬಟ್ಟಿ ಹರಿಲಾರ್ದಂಗ, ಬಟ್ಟಿ ಸುಡ್ಲಾರ್ದಂಗ ಅದಷ್ಟೇ ಕಲಿ ತೆಗಿಬೇಕು. ಅದಕ್ಕೇನಂತಾರ? ಬ್ರಹ್ಮಜ್ಞಾನ ಅಂತಾರ.
ಬ್ರಹ್ಮಜ್ಞಾನದಿಂದ ಕಲಿ ತೆಗೆಯ ಪದ್ಧತಿ. ಹೊಲಸು ಬಟ್ಟೆ ಹೊಲಸಾಗಿತ್ತಂದ್ರೆ ಧೂಳು ನಿಂತು ಹೊಲಸಾಗಿದ್ರೆ ಧೂಳು ಹೋಗ್ತದೆ ಒಗೆಯೋದ್ರಿಂದ. ಅದ್ರ ಕಲಿಗಳು ಹೋಗ್ಬೇಕಾದ್ರೆ ಅದಕ್ಕೆ ವಿಶೇಷವಾದಂತ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಅದೇ ವಿಶೇಷ ಟ್ರೀಟ್ಮೆಂಟೇ ಭ್ರಾಂತಿಗಾಗಿ ಕೊಡಬೇಕಾದ ಟ್ರೀಟ್ಮೆಂಟ್ ಯಾವುದು? ಸಂಸಾರ ಭ್ರಾಂತಿಗಾಗಿತ್ತು. ಸಂಸಾರ ಭ್ರಾಂತಿ ಎಂಬ ರೋಗಕ್ಕೆ ತೆಗೆದುಕೊಳ್ಳುವ ಚಿಕಿತ್ಸೆಯೇ ಬ್ರಹ್ಮಜ್ಞಾನ. ಅದನ್ನೊಂದು ರೋಗ ಅನ್ಬೇಕು. ಸಂಸಾರ ಜಗತ್ತು ಸತ್ಯತಾ ಭ್ರಾಂತಿ, ನಾನು ನನ್ನದು ಎನ್ನುವುದು ಭ್ರಾಂತಿ. ಸಂಸಾರ ನನ್ನದು. ಈ ಭ್ರಾಂತಿಯನ್ನ ರೋಗಕ್ಕೆ ಬ್ರಹ್ಮಜ್ಞಾನವೆಂಬ ಚಿಕಿತ್ಸೆ ತಗೋಬೇಕು. ಭ್ರಾಂತಿಗಾಗಿ ಚಿಕಿತ್ಸೆ. ಮುಂದೋಗೋಣ. ಅಖ್ಯಾತಿ ಏನ್ ಹೇಳ್ತಾನ? ಇವತ್ತು ಹೇಳಮ್ಮ, ನಾಳೆ ಹೇಳಮ್ಮ. ಏನ್ ಮಾಡ್ತಾರೆ? ಮಾಡ್ಬಿಟ್ಟದ. ಇವತ್ತ ಎಲ್ಲ ಬಂದೋಬಸ್ತ್ ಮಾಡಿಬಿಟ್ಟವಲ್ಲ ಎಲ್ಲಾ ಖ್ಯಾತಿಗಳು. ಇದ್ರ ಮೇಲ ಇನ್ನು ಅಖ್ಯಾತಿ ಎನ್ನುವ 4ನೇ ವಿಚಾರವನ್ನ ತಗೋಬೇಕು. 130ನೇ ವಿಷಯಾಂಕ. ಈ ಅಖ್ಯಾತಿ ಅಂದ್ರೇನು? ದಿಸ್ ಈಸ್ ನಥಿಂಗ್ ಬಟ್ ಮೊದಲು ಹೇಳಿದ 3 ಖ್ಯಾತಿಗಳ ಖಂಡನಕ್ಕೆ ಅಖ್ಯಾತಿ ಅಂತಾರೆ. ರಿಜೆಕ್ಷನ್ ಆಫ್ ಪ್ರೀವಿಯಸ್ಲಿ ಟೋಲ್ಡ್ ಖ್ಯಾತೀಸ್, ಸ್ಟೋರೀಸ್. ಈ 3ನ್ನ ಖಂಡನ ಮಾಡಿ ಅಂದೊಂದು ಕರೆ ಅಂತ ಹೇಳಂಗ ಅಖ್ಯಾತಿ. ಇವ ಏನೇನ್ ಮಾಡ್ತಾನ? 3ನ್ನ ಖಂಡನ ಮಾಡ್ತಾನ. ಮೇಲೆ ಹೇಳಿದ ಅಂದ್ರೆ ಉಕ್ತ 3 ಖ್ಯಾತಿಗಳ ಖಂಡನ. ಇದು ಅಖ್ಯಾತವಾದಿ ಅಭಿಪ್ರಾಯವಿರುತ್ತದೆ. ಮೇಲೆ ಹೇಳಿದ 3 ಮತಗಳು ಯಾವ್ಯಾವು ಅಂತಂದ್ರೆ ಅಸತ್ಖ್ಯಾತಿ ಶೂನ್ಯವಾದಿಗಳದು, ಆತ್ಮಖ್ಯಾತಿ ಕ್ಷಣಿಕ ವಿಜ್ಞಾನವಾದಿಗಳದು, ಅನ್ಯತಾ ಖ್ಯಾತಿ ನ್ಯಾಯ ಮತ್ತು ವೈಶೇಷಿಕರದು. ಈ 3ನ್ನು ಖಂಡನ ಮಾಡಿ ಇವ ಏನ್ ಮಾಡ್ತಾನ? ಸಾಂಖ್ಯ ಮತ್ತು ಪ್ರಭಾಕರರು ಅಖ್ಯಾತಿಯನ್ನು ಹೇಳುತ್ತಾರೆ. ಸಾಂಖ್ಯಶಾಸ್ತ್ರ ಯಾರ್ದು? ನಿನ್ನೆ ಹೇಳಿವಲ್ಲ ಯಾವ್ಯಾವ ಶಾಸ್ತ್ರ ಯಾರ್ಯಾರು ಅಂತ. ಕಪಿಲ ಮುನಿಗಳು ಸಾಂಖ್ಯ. ಇವರು ಅಖ್ಯಾತಿಯನ್ನು ಹೇಳ್ತಾರ. ಮೇಲೆ ಹೇಳಿದ 3 ತಪ್ಪು ನಾನು ಹೇಳ್ತೀನಿ ಬರ್ರಿ ಕರೆಕ್ಟ್ ಅದ ಅಂತೇಳಿ. ಒಂದು ವೇಳೆ ಅಸತ್ಯದ ಜ್ಞಾನವಾಗುತ್ತಿದ್ದರೆ ವಂದ್ಯಾಪುತ್ರ ಶತಶೃಂಗಗಳು ಮತ್ತೆ ಜ್ಞಾನವು ಆಗಬೇಕಿತ್ತು. ಆದ್ದರಿಂದ ಅಸತ್ಖ್ಯಾತಿ ಅಸಂಗತವಿರುತ್ತದೆ. ಅಸತ್ಖ್ಯಾತಿ ಅಭಿಪ್ರಾಯ ಎಲ್ಲಿಯೂ ಇಲ್ಲದ್ದು ತೋರುತ್ತದೆ ಎಂದು ಹೇಳಿದರೆ ಇಲ್ಲದ ವಂದ್ಯಾಪುತ್ರ ಕಾಣಿಸಬೇಕಾಗಿತ್ತು. ಇವನ್ನೆಲ್ಲ ಹಿಂಗ್ ಚರ್ಚೆಗಳು ಚಾಲು ಆಗ್ತಾವ. ಎಲ್ಲ ನಾಳೆ ನೋಡೋಣ. ಎಲ್ಲಿ ಇಲ್ಲದಂತಂದ್ರ ಇವ್ರೇನ್ ಮಾಡ್ಯಾರ? ಶುದ್ರ ಸತ್ಯ ಅದನ್ನ ಅವರು ಸುಧಾರಿಸಿ ಇದನ್ನ ಖಂಡಿಸ್ಲಕತ್ತಾರ. ಎಲ್ಲಿ ಇಲ್ಲದ ಸತ್ಯ ಯಾವುದು? ಬಂಜೆ ಮಗ. ಬಂಜೆ ಮಗ ಎಲ್ಲರೂ ತೋರ್ತಾನೆ. ಎಲ್ಲಿ ಇಲ್ಲದ ಹೆಂಗ್ ತೋರ್ತದ? ಬಂಜೆ ಮಗ ಎಲ್ಲಿ ತೋರಂಗಿಲ್ಲ. ಹೆಂಗೋ ಹಂಗ ಈ ಅಸತ್ಖ್ಯಾತಿ ಹೇಳೋ ಮಾತು ಹೆಂಗದ ಅಂತಂದ್ರ ಬಂಜೆ ಮಗ ತೋರ್ಲಕತ್ತಾನ ಅಂದಂಗಾದ. ಇದು ಖಂಡಿಸ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಏಟ್ ಹಾಕೊಡ್ತಾರೆ. ಎಲ್ಲ ತಪ್ಪದಾಗಿ ನೀವು ಹೇಳೋದಂತ ಹೇಳಿ ಖಂಡಿಸಿ ಮತ್ತೆ ಮುಂದೆ ಮಂಡನೆ ಏನ್ ಮಾಡ್ತಾರ ಮಾಡೋದು. ನಾಳೆ ಹೋಗೋಣ. ಅಸತ್ಖ್ಯಾತಿ ನೇರವಾಗಿ ನಾಳೆಗೆ ಹೋಗ್ಬಿಡ್ತೀವಿ. ಈಗ ಅಂತಃಕರಣ ಅದಾಯ್ತಲ್ರಿ. ಎಲ್ಲಾ ಖ್ಯಾತಿಗಳು ಹೇಳ್ಕೋತ ಇಲ್ಲಿ ತನ ಬಂದು ಯಾವ ಖ್ಯಾತಿ ಏನೇನೋ ಸರಿಯಾಗಿ ತಿಳಿದದ ಪರ್ಫೆಕ್ಟ್ ಆಗಿರಲಿಲ್ಲ. ಈಗ ನಾಳೆ ಈಗ ಅಸತ್ಖ್ಯಾತಿ ಹೋಗಿಬಿಡ್ತೀವಿ. ಹೋಗಿ ಇದನ್ನ ಖಂಡನ ಮಾಡುವ ಸಮಯದಲ್ಲಿ ಇವತ್ತೇನ್ ವಿಷಯ ಹೇಳಿವಿ ಅವೆಲ್ಲ ಮತ್ತೆ ಕೆದರಿ ಲೇಟ್ ಆಗ್ತಾರ ಅವ್ರು. ಮಾಡೋಣ ಅದನ್ನ ನಾಳೆ. ಮತ್ತೇನ್ರ ಹೇಳ್ಬೇಕ ನಿಮ್ಮ ಅನುಭವ ಇವತ್ತಿನ ಪಾಠದ ಬಗ್ಗೆ? ಸಾರ್ಥಕ ಆಯ್ತಾ? ಸಂತೋಷ ಆಯ್ತಾ? ಏನಾಯ್ತು? ಆನಂದ ಆಯ್ತು.
ಇನ್ನು ಮುಂದ ಮತ್ತೆ 3 ದಿನ ನಾವು ಕತ್ತಿ ಕೈಲಕ್ಕೆ ಹೋಗ್ಲಕತ್ತೀವಿ. ಮುಂಜಾನೆ ಅವರು ಅದೇನೋ ಟೀಚಿಂಗ್ ಅಂತ. ಟೀಚಿಂಗ್ ಅಂದ್ರ ಆ ಹೊಂಡಕ್ಕ, ಕೃಷಿ ಹೊಂಡಕ್ಕ ಒಂದು ಸಣ್ಣ ಸೆಗ್ ಮಾಡ್ತಾರೆ, 10 by 10 ರೂಮ್ ಮಾಡಿ ಅದ್ರಾಗ ಕಲ್ಲು ಹಾಕ್ತಾರ, ಕಲ್ಲು ಜೋಡಿಸ್ತಾರ. ವಾಟರ್ ಬಂದು ಮೊದಲ ಮಳೆ ನೀರು ಬಂದದ್ದು ಅದ್ರಾಗ ಹೋಗ್ತದ, ಅದ್ರಲ್ಲಿಂದ ಒಂದು ಪೈಪ್ ಮಾಡಿ ಆ ಕಡೆ ಹೊಂಡದಾಗ ಹೋಗ್ತದ. ಅದು ಕೆಸರೆಲ್ಲ ಹೋಗಿ ಆ ಹೊಂಡದಾಗ ಬೀಳಬಾರ್ದತ್ತ. ಅದೇನೋ ತೋರ್ಸೋದಕ್ಕೆ ಗೊತ್ತದಿಲ್ಲ ಕೃಷಿ ಹೊಂಡದ ಬಗ್ಗೆ ನಿಮಗೆ. ಆ ಕಡೆ ಭಾಗಕ್ಕೆ ಆದ್ರ ಅದು ಏನ ಏನ್ರಿ ಬೋರಿನ ಬೀಳ್ಬೇಕು, ಮಳೆ ನೀರು ಸಂಗ್ರಹ ಆಗ್ಬೇಕು. ಮಳೆ ನೀರು ಹೋಗೋದಕ್ಕಿಂತ ಮೊದಲು ಒಂದು ಶಿಲ್ಟ್ ಟ್ರ್ಯಾಪ್ ಅಂತ. ಶಿಲ್ಟ್ ಅಂದ್ರೆ ಕೆಸರನ್ನ ಇಲ್ಲೇ ಹಿಡಿದು ಇಟ್ಟುಕೊಳ್ಳುತ್ತದೆ. ಒಂದು ಸೆಗ್ ಮಾಡ್ತಾರೆ, 10 by 10 ಒಂದು ರೂಮ್ ಮಾಡಿ. ರೂಮ್ ಗಟ್ಟಲೆ ಕೆದರಿರೋದು ಸೆಗ್ಗ. ಕೆದರಿ ಏನ್ ಮಾಡ್ಯಾರ, ಅದ್ರೊಳಗ ಟ್ರ್ಯಾಕ್ಟರ್ ಗಟ್ಟಲೆ ಕಲ್ ತಂದಿಟ್ಟಾರ. ಅವ್ ಕಲ್ಲೆಲ್ಲ ಜೋಡಿಸ್ಬೇಕತ್ತ. ನೀರ್ ಬಿದ್ರೆ ಆ ಸೆಗ್ಗ ಸಮಿಬಾರದು, ಮತ್ತ ಎಲ್ಲಿ ಬಿದ್ದು ಮಣ್ಣೆಲ್ಲ ಹರ್ಕೊಂಡು ಇದ್ರಾಗ ಹೋಗ್ಬಾರ್ದು, ಹೊಂಡದಾಗ ಹೋಗ್ಬಾರ್ದು. ಅದೊಂದೇನೋ ಮಾಡ್ಯಾರ. ಅದಕ್ಕೆ ಕಲ್ಲು ಜೋಡಿಸೋದಕ್ಕ ಕಲ್ಲು ತಗೋಬಾರಂದ್ರೆ ಎತ್ತಲಾರ್ದಂತ ಕಲ್ಗಳು ತಂದ ಹಾಕಿಬಿಟ್ಟ ನಮ್ಮ ಟ್ರ್ಯಾಕ್ಟರ್ದವ. ಅವು ನಿಮ್ಗೆ ಎತ್ತಲಕ್ ಆಗಂಗಿಲ್ಲ. ಸಣ್ಣ ಇದ್ರೆ ಏನಾದ್ರೆ ಜೋಡಿಸ್ಬೋದಪ್ಪ. ದೊಡ್ಡ ಎತ್ತಿ ಏನಾರ ಮಾಡ್ಕೊಂಡು ಕೂತ್ರಿ ಏನ್ ಮಾಡ್ತಾರೆ. ಅದಕ್ಕೆ ಒಂದು ಟ್ರ್ಯಾಕ್ಟರ್ ಕಲ್ಲಿಗೆ 4 ಮಂದಿ ಬರ್ಲಕತ್ತಾರ ನೋಡ್ರಿ. ಇಲ್ಲೆಲ್ಲ ಲೇಬರ್ಗಳು ಹೆಂಗಿರ್ತಾರೆ, ಚಾಲು ಮಾಡ್ಯಾರ ಕೆಲಸ ಅಂದ್ರ 2 ಮಾಡೋ ಕೆಲ್ಸಕ್ಕೆ 4 ಮಂದಿ ಬರ್ತಾರೆ. ಮತ್ತೆ ಈಗ ಮುಂಜಾನೆ 5ಕ್ಕೆ ಬಂದು 10-11 ಗಂಟೆಗೆ ಹೋಗ್ತಾರಂತ. 10-11 ಅನ್ನೋದ್ರಾಗೆ ಕಲ್ಲು ಮುಟ್ಲಕ್ ಆಗಲ್ಲ, ಕಲ್ಲು ಸುಡ್ತಾವಂತ. ಅಷ್ಟರೊಳಗೆ ಏನ್ ಮಾಡ್ಬೇಕಂತ ಅವ್ರಿಗೆ ಬಿಸಿಲಿನ ನೀರ ರೊಕ್ಕ ಮಂಚ 600, 700, 600, 700 ಏನೋ ಕೊಡಬೇಕು. ಏನೋ ಒಂದಿಟ್ಟು ಯಾರೋ ಪರಿಚಯದವ್ರಲಿಂತ ಒಂದಿಟ್ಟು ಕನ್ಸೆಷನ್ ಏನೋ ಮಾಡಿ ಕೆಲಸ ಮಾಡ್ಬೇಕಾಗ್ಯದ. ಅವರು ಕೆಲಸ ಮಾಡೋರದಾರ, ಅವ್ರದ್ದು ಸಂಸಾರ, ನಮ್ದು ಸಂಸಾರ ಎಲ್ಲ ಬಡದಾಡಿ. ಇಲ್ಲಿ ನಾಳೆ ಮುಂಜಾನೆ ಅವ್ರ ನಸಿಕ್ನಾಗ ನೀವು ಇರ್ಲೇ ಬಿಡ್ಲಿ, ನಾವು ಬಂದು ಓಡಿಸ್ತೀವಿ ಅಂದಾರ. ಹಿಂಗಾಗಿ ನಮ್ಮ ಪಾಠದಲ್ಲಿ ಏನು ವ್ಯತ್ಯಾಸ ಆಗಿಲ್ಲ. ಸ್ವಲ್ಪ ಜಲ್ದಿ ಎದ್ದೋಗ ಚಾನ್ಸ್ ಅವ. ಯಾಕಂದ್ರೆ ಹೋಗ್ಬೇಕಲ್ಲ ಅಲ್ಲಿ ಏನ್ ಮಾಡ್ಲಕತ್ತಾರ ಏನ ನೋಡ್ಲಕ್. ಇರ್ಲಕ್ಕೆ ಒಂದ್ ಟ್ರ್ಯಾಕ್ಟರ್ ಕಲ್ಲು ಅದಾವ. ಆ ಕಲ್ಲು ಜೋಡಿಸ್ಲಕ್ 4 ಮಂದಿ ಬರ್ತಾರ. ಮನುಷ್ಯಗೆ ಒಂದ್ 4 ಕಲ್ಲು ಬರ್ತಾವ, 8 ಕಲ್ಲು ಬರ್ತಾವ ಅಷ್ಟೇ. ಬಟ್ ಆ ಸೇರಿ ಕೆಲಸದವ್ರು ಹಿಂಗ್ ತಯಾರಾಗ್ಯಾರ. ಸ್ವಲ್ಪೇ ಕೆಲ್ಸಕ್ಕೆ ಜಗ್ಗಿ ಮಂದಿ ಬಂದು ಜಗ್ಗಿ ರೊಕ್ಕ ಹೊಡ್ಯಾರ. ಹೊಡ್ರಿ ನಾವು ಏನೇನ್ ನೋಡೋದು ನೋಡಿ ಜಗತ್ನಾಗ ಎಲ್ಲರೂ ಹೆಂಗ್ ಮಾಡ್ತಾರ ಹಂಗ ನಾವು ಮಾಡೋದು. ಓಕೆ, ನಾಳೆಗೆ ಅದು ನಾಡ್ದ ಅಚ್ಚಿನಾಡ್ದ 2 ದಿವಸ ಏನಿತ್ತು ಎಲೆಕ್ಷನ್ ಡ್ಯೂಟಿ 6 ಮತ್ತು 7. 7ನೇ ತಾರೀಕು ಎಲೆಕ್ಷನ್ ಡ್ಯೂಟಿ ಮುಗಿಸ್ಕೊಂಡು ಬಂದು ಆರಾಮಿದ್ದೇವಂತಂದ್ರೆ 8ನೇ ತಾರೀಕು ಪಾಠ. ಈಗ ನಾಳೆಗೆ ಒಂದು ಹೇಳಿಕೆ ಎಷ್ಟು ಸಾಧ್ಯದಷ್ಟು ಹೇಳೋಣ. ಉಳಿದು ಮತ್ತೊಂದು 2 ದಿನ ಗ್ಯಾಪ್ ಆಗ್ತದೆ. ಬುಧವಾರ ದಿನ ಬಂದ ಮುಂದೆ ಮತ್ತೆ ನೋಡೋಣ. ಈ ಜಾತಿಗಳ ಪಾಠ ಇಂಟ್ರೆಸ್ಟಿಂಗ್ ಅದ ಅಲ್ರಿ. ಸ್ವಂತ ಓದ್ಕೊಂಡ್ರೆ ಏನು ಇಂಟ್ರೆಸ್ಟ್ ಬರಂಗಿಲ್ಲ, ತಲೆಗೆ ಹೋಗಂಗಿಲ್ಲ. ಇವು ಒಬ್ಬ ಯಾವಾರ ಬೇಕೇ ಬೇಕು, ಮಾಸ್ತರ್ ಇರ್ಲಾರ್ಬೇಕು, ತಲೆಗೆ ಹೋಗಲ್ಲ. ಅದಕ್ಕೆ ಆಸಕ್ತಿ ಕ್ರಿಯೇಟ್ ಮಾಡಿ ಹೋಗಿಸ್ಬೇಕು. ಅದಕ್ಕೆ ಜಗತ್ತಿನ ಬಗ್ಗೆ ಯಾವ ರೀತಿ ಇದೆ ಅನ್ನುವಂಥದ್ದು ಬಹಳ ಆಶ್ಚರ್ಯಕರವಾದಂತ ವಿಷಯ ಅದ. ಬರೇ ಬ್ರಹ್ಮನ ಬಗ್ಗೆ ತಿಳ್ಕೊಂಡಿವಿ, ಜಗತ್ತಿನ ಬಗ್ಗೆ ತಿಳ್ಕೊಂಡಿಲ್ಲ. ಅದಕ್ಕೆ ಈಗ ಜಗತ್ತಿನ ಬಗ್ಗೆ ಹೇಳಕತ್ತಾರ. ಜಗತ್ತಿನ ಬಗ್ಗೆ ತಿಳ್ಕೊರಿ, ಬ್ರಹ್ಮನ ಬಗ್ಗೆ ತಿಳ್ಕೊರಿ. ಲಾಸ್ಟಿಗೆ ಏನಾಗ್ಬೇಕಂದ್ರ ಆನಂದ ಉಂಟಾಗ್ಬೇಕಷ್ಟೇ. ಇದು ಕೇಳಿದ್ರೆ ಆನಂದ ಆತಿರ್ತದಲ್ಲ, ಆ ಆನಂದನೇ ಬ್ರಹ್ಮನ ತೆಕ್ಕೆಯಲ್ಲಿರುವಂತ ಅನುಭವ. ನಿಮ್ಗೆ ಆನಂದ ಗೊತ್ತು. ಏನಾರ ಕೇಳ್ರಿ, ಏನಾರ ಹೇಳ್ರಿ, ನಿಮ್ಗೆ ಆನಂದ ಆಗ್ತಿರ್ಬೇಕು. ಅದು ಜ್ಞಾನ ಹೆಂಗಿರ್ಬೇಕು, ಶಾಶ್ವತವಾದ ಜ್ಞಾನ ಇರ್ಬೇಕು. ಕೆಲ್ಸಕ್ಕೆ ಬರ್ಲಾದ ಮಾತಾಡಿ ಆನಂದ ಪಡೋದಲ್ಲ. ಅನಿರ್ವಚನೀಯ ಅನ್ನೋದು ಒಂದು ಸಣ್ಣ ಶಬ್ದ ಕೊಟ್ಟು ಆನಂದ ಉಂಟು ಮಾಡಿ, ಇದು ಶಾಶ್ವತವಾದ ಆನಂದ. ಇದು ನಿಯಮವಾಗಿರತಕ್ಕಂಥ ಶಾಶ್ವತವಾದಂತ ಒಂದು ಇದು ಆನಂದ. ಅದಕ್ಕೆ ಬೇಕಾಗ್ಯದ. ಮೊದಲು ನಮ್ಗೆ ಏನಾದ್ರು ಮಾಡ್ರಿ, ಆನಂದ ಉಂಟಾಗಬೇಕು.
ಅದು ಹೆಂಗಿರ್ಬೇಕು? ಶಾಶ್ವತವಾಗಿರ್ಬೇಕು. ನಾಶ ಆಗ್ಲಾರ್ದಂತ ಆನಂದ ಇರ್ಬೇಕು. ಆನಂದ ಉಂಟಾಗೋದಲ್ಲ, ಆನಂದ ಹೆಚ್ಚಾಗ್ಬೇಕು. ಈಗ ಆನಂದದಾಗೆ ಅದೀವಿ, ಇನ್ನೂ ಹೆಚ್ಚಿಗೆ ಆನಂದ ಆಗ್ಬೇಕು. ಎಲ್ಲರೂ ಆನಂದದಾಗೆ ಅದೀವಿ. ನಮ್ಗೆ ಎಷ್ಟು ಜ್ಞಾನ ತಿಳಿದ್ರೆ ಅಷ್ಟಾಗಿ ನಾವು ಆನಂದೇ ಅದೀವಿ. ಅದರೊಳಗೆ ಇನ್ನೂ ಹೆಚ್ಚಿನ ಆನಂದ ಆಗ್ಬೇಕು. ಹಿಂಗದ ನೋಡ್ರಿ ಕತೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಹರಕ ಪರಕ 2-3 ದಿವಸಲಿಂದ ಹೇಳ್ಕೋತ ಹೋಗಿವಿ. ಒಂದ್ ಹೇಳಿದ್ದು ಒಂದು ನೆನಪಿರ್ತದ, ಒಂದು ಮರೆತಿರ್ತೀರಿ. ಅದ್ರ ಸಲುವಾಗಿ 3 ಖ್ಯಾತಿಗಳನ್ನು ಒಂದು ಸಾರಿ ಹೇಳಿ ಇವು 3ನ್ನ ಖಂಡನೆ ಮಾಡೋದು ಮುಂದೆ ಚಾಲು ಮಾಡೋಣ ಅಂತ ಇವತ್ತು ಹೇಳಿದೆವು. ಹೇಳಿದ್ದೆ ಹೇಳ್ತಾರ ಅಂತ ಕೆಲವೊಬ್ಬರಿಗೆ ಬೇಸರ ಆಗ್ಬೋದು. ಅದು ಗಟ್ಟಿ ಮಾಡೋದಕ್ಕೆ ಹೇಳ್ತಿರ್ತೀವಿ. ಯಾಕಂದ್ರೆ ನೀವು ಮತ್ತೆ ಇದಕ್ಕೆ ಹೇಳ್ತಿರೋ ಬಿಡ್ತಿರೋ, ಏನ್ ಮಾಡ್ತಿರೋ ಏನೋ, ಮುಂದೆ ನೀವೇನ್ ಮಾಡ್ತೀರಿ ಅಂತ ನಮ್ ಕಣ್ಣೆದ್ರಿಗಿಲ್ಲ. ನೀವು ಅದರ ಸಲುವಾಗಿ ಒಂದ್ಸಾರಿ ಗಟ್ಟಿಯಾಗಿ ತಿಳ್ಕೊಳ್ಳಿ ಅನ್ನೋದಕ್ಕೆ ನಾವು ಹೇಳ್ತಿರ್ತೀವಿ. ಇವತ್ತು ಹೇಳಿದಂತೂ ಅನ್ಸಂಗಿಲ್ಲ. ನಮ್ಮ ಮತ್ತೆ ಕೇಳ್ಬೇಕು ನಿಮ್ಮೆ ಇದು ನೋಡಿರ್ತದ್ರಿ. ಮತ್ತು ಅದ ರಿಪೀಟ್ ಆಗಿ ನಮ್ಗೆ ಒಳ್ಳೇದಾಗ್ತದೆ. ಓಕೆ, ಮುಂದೆ ಏನ್ ಮಾಡ್ತೀರಿ ಮಾಡ್ರಪ್ಪ, ಒಳ್ಳೇದಾಗಿ. ಇದುವರೆಗೆ ಶುದ್ಧ ಬ್ರಹ್ಮೈಕ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳು ಮೋಕ್ಷ ವಿಚಾರವನ್ನು ಹೇಳ್ತಾ ಅದರಲ್ಲಿ ಅಸತ್ಯಾತಿ, ಆತ್ಮಖ್ಯಾತಿ, ಅನ್ಯತಾಖ್ಯಾತಿಗಳನ್ನ ನಮ್ಮ ಮನಗಟ್ಟಾಗುವಂತ 4-5 ಸರಿ ಅದನ್ನು ತಿಳಿಸಿ ಹೇಳಿದ್ರು. ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಮೆಲುಕು ಕಾರ್ಯಕ್ರಮವನ್ನ ಯಾರು ನಡೆಸಿಕೊಡ್ತೀರಿ? ಹ್ಯಾಂಡ್ ರೈಸ್ ಮಾಡಿ. ಈಗ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಪ್ರಕಾಶ್ ಹುಡುಕೇರಿ ಅವರಿಂದ ಮೆಲುಕು ಕಾರ್ಯಕ್ರಮವನ್ನ ಆರಿಸೋಣ. ಓಂ ಪರಮಾನಂದಂ ಪರಮಸ್ಕರಂ ಕೇವಲಂ ನಿತ್ಯಂ ಜ್ಞಾನಮೂರ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ. ಇವತ್ತಿನ ಬೆಳಗಿನ ಸತ್ಸಂಗದ ಕಾರ್ಯಕ್ರಮ ಇರತಕ್ಕಂತ ಎಲ್ಲ ಮುಮುಕ್ಷುರಂದಕ್ಕೆ ಶರಣಾರ್ಥಿಗಳನ್ನು ಹೇಳುತ್ತಾ ಮತ್ತು ಬ್ರಹ್ಮ ಜ್ಞಾನ ಪೀಠದ ಶರಣಬಸವ ಅಪ್ಪಗಳ ಪಾದಗಳಲ್ಲಿ ಮತ್ತು ವಿಚಾರ ಸಾಗರ ವಿಚಾರ ಚಂದ್ರೋದಯ ಗ್ರಂಥವನ್ನ ರಚಿಸಿದಂತಹ ಮಹಾಶಿವಯೋಗಿ ಹಾಗೂ ನಿತ್ಯದಾಸಿಯವರನ್ನು ಮತ್ತು ಪಂಡಿತ್ ಪೀತಾಂಬರ್ಜಿಯವರನ್ನು ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಇವತ್ತಿನ ಈ ಪ್ರವಚನದ ಮೆಲುಕು ಕಾರ್ಯಕ್ರಮವನ್ನ ಹೇಳಲು ಇಚ್ಛಿಸ್ತೀನಿ. 15/10/2024 ಈ ಪ್ರವಚನ ಮಾಲಿಕೆಯು ವಿಷಯ ಏನಂತಂದ್ರ 65ನೇ ವಿಷಯಾಂಕ ಎರಡನೇ ತರಂಗದಲ್ಲಿ ಬರ್ತಕ್ಕಂಥದ್ದು. 65ನೇ ವಿಷಯಾಂಕದಿಂದ 92 ತನಕ ಹೇಳಿದಂತ ಸಮಾಧಾನ ಅಂದ್ರೆ ಮೋಕ್ಷದ ದ್ವಿತೀಯ ಅಂಶದ ಇಚ್ಛೆಯು ಸಂಭವಿಸುತ್ತದೆ ಅಂತ ಹೇಳ್ತಾರೆ. ಪೂರ್ವ ಪಕ್ಷಿ ಏನ್ ಹೇಳ್ತಾರಂದ್ರ, ಯಾವ ವಸ್ತುವಿನ ಅನುಭವವಾಗಿರುವುದು ಅದರ ಪ್ರಾಪ್ತಿಯು ಇಚ್ಛೆಯಾಗುವುದು. ಬ್ರಹ್ಮದ ಅನುಭವವನ್ನು ಯಾರು ಮಾಡಿರುವುದೇ ಇಲ್ಲ. ಆದ್ದರಿಂದ ಬ್ರಹ್ಮದ ಪ್ರಾಪ್ತಿ ಇರುವುದು ದ್ವಿತೀಯ ಅಂಶದ ಇಚ್ಛೆಯು ಜಾರಿಗೂ ಆಗುವುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸಮಾಧಾನ 92ರಲ್ಲಿ ಗುರು ಹೇಳ್ತಾರೆ, ಈ ಅನುಭವ ದುಃಖಕ್ಕೂ ಸಬ್ ಈ ಬ್ರಹ್ಮ ಶೂನೋ ಸುಖ ರೂಪ ಬ್ರಹ್ಮ ಪ್ರಾಪ್ತಿ ಯಾ ಹೇತು ಸಹತ ವಿವೇಕಿ ಭೂಪ ಅಂತ ಹೇಳ್ತಾರೆ. ಸುವಾದ ಮುಖಾಂತರ ನಮಗೆ ತಿಳಿಸಿದ್ದಾರೆ. ಸರ್ವ ಪುರುಷರು ಸುಖದ ಅನುಭವವನ್ನ ಮಾಡಿರುತ್ತಾರೆ. ಬ್ರಹ್ಮವು ನಿತ್ಯ ಸ್ವರೂಪವಾಗಿ ಇರುವುದೆಂದು ಈ
ಆಗಿರುವುದೆಂದು ಹೇಳಿರುತ್ತಾರೆ. ಕಾರಣದಿಂದ ಬ್ರಹ್ಮದ ಪ್ರಾಪ್ತಿಯನ್ನು ಉತ್ತಮವಾದ ವಿವೇಕಿ ಪುರುಷರು ಬಯಸುತ್ತಾರೆ. ಅಂದ್ರ ಇಲ್ಲಿ ನಮ್ಗೆ ಸುಖ ಅಂತ ಹೇಳಿರಲ್ಲ, ಸುಖಕ್ಕೂ ಸಬಹಿ ಬ್ರಹ್ಮ ಶೂನ್ಯ ಸುಖ ರೂಪ ಬ್ರಹ್ಮ ಪ್ರಾಪ್ತಿ ಅಂದ್ರ ಆನಂದದಲ್ಲಿ ನಮ್ಗ ಅಂದ್ರೆ 8 ತರದ ಆನಂದಗಳನ್ನ ಹೇಳಿದಾರ. ಇಲ್ಲಿ 8 ತರದ ಆನಂದಗಳನ್ನ ವಿಷಯಾನಂದ ಮತ್ತ ಬ್ರಹ್ಮಾನಂದ, ವಾಸನಾನಂದ, ಮುಖ್ಯಾನಂದ ಅಂತಕ್ಕಂಥವು ಇವು 4. ಮತ್ತ ಇನ್ನು 4 ಯೋಗಾನಂದ, ಆತ್ಮಾನಂದ, ಅದ್ವೈತಾನಂದ, ವಿದ್ಯಾನಂದ ಅಂತಕ್ಕಂಥ ಇವು. ಅಂದ್ರೆ ವಿಷಯಾನಂದದಿಂದ ಏನಾಗ್ತದಂತಂದ್ರ ವಿಷಯದಲ್ಲಿ ಆನಂದ ನಮಗೆ ಅನುಭವ ಆಗ್ತದ. ಬ್ರಹ್ಮಾನಂದ ಇದು ನಮಗೆ ಎಲ್ಲಿ ಆಗ್ತದಂತಂದ್ರ ನಿದ್ರೆಯನ್ನ ನಿದ್ರಿಸುವಾಗ ಆರಾಮವಾಗಿ ನಾವು ಮಲಗಿರ್ತೀವಿ. ಅಲ್ಲ, ಆರಾಮವಾಗಿ ಮಲಗಿದೇವು ಅಂತ ಅನ್ನುವಂತ ಒಂದು ಮುಂಜಾನೆ ತುಳಿ ಆಗ್ತಿಲ್ಲ, ನಿದ್ರೆಯನ್ನು ಮಾಡಿದ ನಂತರ ಅದಕ್ಕೆ ಸೂರ್ಯ ತೀರ್ಥದಲ್ಲಿ ಇರುವಂತ ಒಂದು ಸ್ಥಿತಿ ಇರ್ತದ, ಅನುಭವ ಆಗ್ತದ. ಅದಕ್ಕೆ ಬ್ರಹ್ಮಾನಂದ ಅಂತ. ವಾಸನಾನಂದ ಅಂದ್ರೆ ವ್ಯವಹಾರ ಮತ್ತು ಪಾರಮಾರ್ಥಿಕ ಎರಡನ್ನು ಕೂಡಿಸ್ತಾ ಇರ್ತೀವಲ್ಲ, ಅದನ್ನ ವಾಸನಾನಂದ ಅದರೊಳಗೆ ಬರುತ್ತೆ. ಅಂದ್ರೆ ಉಳಿದಿರ್ತಕ್ಕಂಥ ನಮ್ಮಲ್ಲಿ ಇನ್ನು ಅಂದ್ರೆ ಒಂದು ಮಾಡಿದಂತ ಒಂದು ಕಾಯಿ ಆಗ್ಲಿ ಇದಾಗ್ಲಿ ಹಿಂದಿನ ಒಂದು ನಮ್ಮ ಒಳಗ ಉಳಿದಿರ್ತದೆ. ಒಂದು ಒಳ್ಳೆತನಾಗ್ಲಿ ಕೆಟ್ಟತನಾಗ್ಲಿ. ಮುಖ್ಯಾನಂದ ಅಂತಕ್ಕಂಥದ್ದು ಇದನ್ನ ಗುರುವಿನ ಮುಖಾಂತರ ನಾವು ತಿಳಿದುಕೊಳ್ಳೋದು. ಅಂದ್ರೆ ತಿಳಿದುಕೊಂಡ್ರೆ ಅಲ್ಲಿ ಏನೂ ಉಳಿಬಾರ್ದಂತ ನಮ್ಮಲ್ಲಿ. ರಾಗನೂ ಉಳಿಬಾರ್ದು, ದ್ವೇಷನೂ ಉಳಿಬಾರ್ದು ಅಂತ ವಿಷಯಗಳನ್ನ ಗುರುಗಳು ನಮಗ ತಿಳಿಸಿಕೊಡ್ತಾರೆ. ಅದು ಮುಖ್ಯಾನಂದ. ಮತ್ತ ಅಸಾಧಾರಣ ಆನಂದ ಅಂತ ಅನಿಸ್ಕೊಳ್ತಾರೆ. ಯೋಗಾನಂದ, ಆತ್ಮಾನಂದ, ಅದ್ವೈತಾನಂದ, ವಿದ್ಯಾನಂದ. ಯೋಗಾನಂದ ಇದು ಮನಸ್ಸನ್ನ ಒಂದೇ ಕಡೆ ನಮ್ಮನ್ನು ನಿಲ್ಲಿಸಿ ಕೆಲಸ ಅದನ್ನು ಕೇಂದ್ರೀಕೃತಗೊಳಿಸುವಂತ ಒಂದು ಇದಕ್ಕೆ ಯೋಗಾನಂದ. ಮತ್ ಆತ್ಮಾನಂದ ಅಂದ್ರೆ ಶುದ್ಧವಾದದ್ದು, ತನ್ನಿಂದ ತಾನೇ ಇರ್ತಕ್ಕಂಥದ್ದು, ಅದು ಶುದ್ಧ ಆತ್ಮಾನಂದ. ಮತ್ ಅದ್ವೈತಾನಂದ ಅಂದ್ರ ಆ ಪರಮಾತ್ಮ ಬರಲ್ಲ, ಆ ಪರಮಾತ್ಮ ನಾನೇ ಇದ್ದೇನೆ, ಬೇರೆ ಯಾರು ಇಲ್ಲ ಅಂತ ಆ ಅದ್ವೈತಾನಂದದ ವಿಚಾರವನ್ನು. ವಿದ್ಯಾನಂದ ಅಂದ್ರ ಅಹಂ ಬ್ರಹ್ಮಾಸ್ಮಿ. ಬ್ರಹ್ಮಾನಂದ ಅಂದ್ರ ಆಯಾ ಆತ್ಮ ಬ್ರಹ್ಮ ಅಂತಕ್ಕಂಥ ವಿಷಯಗಳನ್ನ ತಿಳಿಸಿರ್ತಾರ. ಮತ್ತ ಈ ಒಬ್ಬ ವಿಷಯಾನಂದ ಅಂದ್ರೆ ವಿಷಯದಲ್ಲಿ ಆಸಕ್ತಿ ಇರ್ತಕ್ಕಂಥ ಏನಂದ್ರೆ ಆನಂದ ಇದ್ದಾಗ ಒಬ್ಬ ಸಾಮಾನ್ಯವಾಗಿ ಒಬ್ಬ ಫಸ್ಟ್ ಒಬ್ಬ ಯಾರ ಇದ್ರೂ ಕೂಡ ತನ್ನ ಒಂದು ಗುರಿ ಒಳಗ ಅಂತರಾತ್ಮದೊಳಗೆ ತಾನು ಇಟ್ಕೊಂಡಿರ್ತಾನೆ. ವಿಷಯಾನಂದ ಇರ್ತಾನೆ ಏನಿರ್ತಾನೆ ಅಂದ್ರೆ ಒಳಗ ತನ್ನಲ್ಲೇನೋ ಒಂದು ಯೋಚನೆ ಮಾಡ್ತಾನೆ, ಏನೋ ಒಂದು ದೇವರ ರೂಪದಲ್ಲಿ ನಾನು ಒಂದು ಹರಕೆಯನ್ನು ಹೊಚ್ಚಿರ್ತೀನಿ ಅಥವಾ ಒಂದ ಇದನ್ ಮಾಡಿರ್ತೀನಿ ಅಂತ ಹೇಳಿ ಅದನ್ನ ಅವ ಬಲಿ ಕೊಡ್ಬೇಕಂತ ಕೆಲಸ ಇದನ್ನ ಮಾಡ್ತಿರ್ತಾನ. ಬಲಿ ಕೊಡುವಾಗ ಅದಕ್ಕೊಂದು ಕೊರಳಲ್ಲಿ ಎಲಿ ಮಾಲಿ ಮತ್ತ ಇದನ್ನಾಗ್ಲಿ ಮತ್ತೆ ಹಂದರವನ್ನ ಹೊತ್ತಲಲ್ಲಿ ಹಂದರ ಕಟ್ಟಿದಂತ ಒಂದು ಕಂಬಕ್ಕೆ ಕಟ್ಟಿದಂತ ಮಾಯಿನ ತೊಗೊಳಾಗಲಿ ಈಗವಾಗಲಿ ಇರ್ತಾರ. ಆದ್ರೆ ಅದನ್ನ ಅದೇನು ಹೋಗಿರ್ತಪ್ಪ ಅಂದ್ರೆ ಅದು ಅನ್ನ ಒಂದು ವಿಷಯದ ಕಡೆಗೇನ ಆ ವಿಷಯ ಅದಕ್ಕಾಗಿ ಕಡೆ ಹರಿತಿರ್ತದೆ. ಅದಕ್ಕಾಗಿ ಒಂದು ವಿಷಯ ಏನಂತಂದ್ರ ಮೃತ್ಯುವಿನ ಕಡೆ ಹೋಗಾತನು ನಾ ಇದ್ರ ಕಡೆ ಹೋಗಾತನು ಅಂತ ಒಂದು ಈಗ ಆಗಂಗಿಲ್ಲ. ಅದಕ್ಕೆ ಈ ಸುಖದ ಅನುಭವ ಎದುರಾಗ್ತದ ವಿಷಯದೊಳಗಾಗ್ತದ. ಯಾವ ವಸ್ತು
ಇಚ್ಛೆ ಆಗುವುದು ನಿಯಮ ಪ್ರಕಾರ ಇರುತ್ತದೆ ಜ್ಞಾನ ಮೋಕ್ಷಿಗೆ ಯಾವ ಕಾರಣಕ್ಕೂ ಅದ ಅನುಭವಕ್ಕೆ ಬಂದಿರುವುದಿಲ್ಲ. ಆದರೆ ಅವನಿಗೆ ನಿವೃತ್ತಿ ಆಗುವುದಿಲ್ಲ. ಅದರ ವಿಷಯವಾಗಿರ್ತಕ್ಕಂಥ ಮನುಷ್ಯಕ್ಕೆ ಇರಬೇಕು.